ಸಸ್ನೇಹ ವಂದನೆ. ರಘುವಂಶ ಮಹಾಕಾವ್ಯದ ಉಪನ್ಯಾಸ ಮಹಾಯಾನದಲ್ಲಿ ಮೂರನೇ ಒಂದು ದೂರದ ಕ್ರಮಣದಲ್ಲಿ ಇದ್ದೇವೆ ನಾವೀಗ. ರಘುವಿನ ದಿಗ್ವಿಜಯದ ದುಂದುಭಿಯ ಮಾರ್ಮೊಳಗಿಂದ ಈ ಉಪನ್ಯಾಸದ ಎರಡನೇ ಕಂತು ಆರಂಭವಾಗಿ ಇದೀಗ ವಿದರ್ಭ ರಾಜಧಾನಿಯ ಹೊರಗಿನ ಬಯಲಿನ ಪ್ಯಾಲೇಸ್ ಗ್ರೌಂಡಿನ ಪೆಂಡಾಲಿಗೆ ಬಂದಿದ್ದೇವೆ. ಕೊನೆಯ ದಿನ ಇಂದು ಮತಿಸ್ವಯಂವರ ನಡೆಯಲಿಕ್ಕಿದೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಸ್ವಸ್ತಿ ವಾಚನದಲ್ಲಿ ಕೊನೆಯ ದಿನ ಇಂದು ಮತಿ ಸ್ವಯಂವರ ನಡೆಯಲಿಕ್ಕಿದೆ. ಯಥಾರ್ಥದಲ್ಲೂ ಇಂದು ಮತಿ ಸ್ವಯಂವರವೇ ಕರಪ್ಟ್ ಆಗಿದೆ. ಬುದ್ಧಿ ತಾನಾಗಿ ಸ್ವತಂತ್ರವಾಗಿ ಯಾವುದನ್ನು ಆಯ್ಕೆ ಮಾಡುವ ಒಲವನ್ನು ಬಲವನ್ನು ಕುಸಿದುಕೊಂಡಿದೆ, ಕಳೆದುಕೊಂಡಿದೆ. ಯಾಕೆಂದರೆ ಸತ್ ಅಸತ್, ಯುಕ್ತ ಅಯುಕ್ತ, ಉಚಿತ ಅನುಚಿತ, ಸ್ವೀಯ ಪರಕೀಯ ಎನ್ನುವ ಅಳತೆ ಪಾತ್ರೆಯ ತಳವೇ ತೂತೊಡೆದು ಹೋಗಿದೆ. ಬಳ್ಳದ ಬಾಯಿ ಬೊಚ್ಚಾಗಿದೆ. ಇದನ್ನು ತೋರಿಸಬೇಕಾದವರು ತಲೆ ಬಗ್ಗಿಸುತ್ತಾರೆ, ತೋರಿಸ ಹೋದವರ ತಲೆ ಬಡಿಯುತ್ತಾರೆ. ನ್ಯಾಯಾತ್ ಪಥಃ ಪ್ರವಿಚರಂತಿ ಪದಂನ ಧೀರಾಹ ಅಂದರೆ ದಟ್ಟ ಹಾದಿಯಲ್ಲಿ ಗಟ್ಟಿ ಹೆಜ್ಜೆ ಇಟ್ಟು ದಿಟ್ಟವಾಗಿ ಸಾಗುವ ಧೀರರು ವಿರಳ ವಿಕ್ರಮರು. ಇದನ್ನು ಇಷ್ಟು ದಿನ ತಮ್ಮ ಧೀವಿಕ್ರಮ ಕ್ರಮಣದಿಂದ ಕಾಳಿದಾಸನ ಕಾವ್ಯಶೈಲದ ನೆಗೆತ ಜಿಗಿತ ಅಲೆತ ಒಲಿತಗಳ ಮೂಲಕ ಡಾಕ್ಟರ್ ಗಣೇಶರು ಪ್ರಮಾಣೀಕರಿಸಿದ್ದಾರೆ. 40ಕ್ಕೂ ಮುಖ್ಯ ವ್ಯಾಖ್ಯಾನಗಳ ಮೇಲ್ದಿರಿಸು ಹೊದ್ದ ಹೆಗ್ಗಬ್ಬ ರಘುವಂಶ. ವ್ಯಾಖ್ಯಾನಕಾರರ ಟಿಪ್ಪಣಿಯನ್ನೋ ಅಡಿಟಿಪ್ಪಣಿಯನ್ನೋ ಕೋಶ ನಿಘಂಟುಗಳ ಒಡಲಾಳದ ಆಟವನ್ನು ಪಲುಕಿದರೆ ಅದು ಕೇವಲ ಅನುವಾದಕನ ಜಂಬರವಾಗುತ್ತದೆ. ಹಲವು ಮೊದಲ ಮಾದರಿಗಳನ್ನು ನೀಡಿ ಕಾವ್ಯ ಕೃಷಿಯ ಬಜೆಟ್ ಮಂಡಿಸಿದ ಕಾಳಿದಾಸನಂತಹ ಪರಿಪೂರ್ಣ ಕವಿಯ ಕಾವ್ಯಕರ್ಮದ ಕೌಶಲವನ್ನು, ಕುಸುರಿಯನ್ನು, ಬೆವರನ್ನು, ಬೆರಗನ್ನು ಹೊರಹಾಕಬೇಕಿದ್ದರೆ ಮೊದಲು ತಾನು ಒಳಕ್ಕೆ ಎಳೆದುಕೊಂಡಿರಬೇಕು. ಗಣೇಶರು ಕಾಳಿದಾಸನನ್ನು ಒಳಕ್ಕೆ ಇಳಿಸಿಕೊಂಡಿದ್ದಾರೆ. ಒಬ್ಬ ವಿದ್ವಾಂಸ ಕಾಳಿದಾಸನನ್ನು ವಿಮರ್ಶೆ ಮಾಡಬಲ್ಲ, ವಿಶ್ಲೇಷಣೆ ಮಾಡಬಲ್ಲ, ಛಂದೋ ವ್ಯಾಕರಣಾದಿ ಶಾಸ್ತ್ರಗಳ ಬೆತ್ತದಿಂದ ಬಡಿದು ಬೆತ್ತಲು ಮಾಡಬಲ್ಲ. ಆದರೆ ಕವಿಸ್ಪಂದನದ ಮಾರ್ಧವಕ್ಕೆ ಮಿಡಿಯಬಲ್ಲನೆ. ಕವಿಯರಿವಂ. ಗಣೇಶರಲ್ಲಿ ಒರಟುಗತ್ತಿ ಮಸೆದು ಕೂತ ವಿದ್ವಾಂಸ ಮಾತ್ರ ಇರುವುದಲ್ಲ, ಹಗುರ ಹೂವಿನ ಹೊಸ ಹಗಲ ಹಾಡಿಗೆ ಹೊಮ್ಮೈ ಹೊರಳಿಸುವ ಹೃದಯವಂತ ಕವಿಯೂ ಇದ್ದಾನೆ. ಆದ್ದರಿಂದ ಕಾಳಿದಾಸನ ಶಬ್ದ, ಅಕ್ಷರ, ಮೌನಗಳೆಲ್ಲ ಗಣೇಶರ ವಚೋವಿಸ್ತರದಲ್ಲಿ ಮಾನುಷ ಹೃದಯ ವ್ಯಾಪಾರದ ಕೈದೀವಿಗೆಯಾಗುತ್ತವೆ. ಕಾಳಿದಾಸನ ಕವಿತ್ವದ ಅನನ್ಯತೆಯಲ್ಲದೆ ಶಬ್ದಪ್ರಯೋಗದ ಹಿಂದಿರುವ ಸ್ಪಷ್ಟತೆ, ನಿಖರತೆ, ಪೂರ್ಣಾರ್ಥ ಪ್ರತಿಪಾದಕತೆ, ತರ್ಕಬದ್ಧತೆಗಳನ್ನೆಲ್ಲ ಗಣೇಶರು ಕಾಳಿದಾಸನಷ್ಟೇ ಎಚ್ಚರದಲ್ಲಿ ಯಾವ ಅವಕಾಶವನ್ನೂ ಜಾರಿಸಿಕೊಳ್ಳದೆ ಅಲ್ಲಲ್ಲಿ ವಿವರಿಸಿದ್ದಾರೆ. ಅದೆಷ್ಟು ತೀಕ್ಷ್ಣವಾಗಿತ್ತು ಅಂದರೆ, ಇವತ್ತು ಗೋಖಲೆಯಲ್ಲಿ ಗಣೇಶರ ಉಪನ್ಯಾಸ ರಘುವಂಶದ್ದು ಕಾಳಿದಾಸಂದು ಕೇಳಬೇಕಿತ್ತು, ಅದ್ಭುತವಾಗಿತ್ತು ಅಂತ ಹೇಳಿದರೆ ಇದರಲ್ಲಿ ಅನರ್ಥ ಅನಗತ್ಯ ಶಬ್ದ ಇದ್ದಾವಲ್ಲ ಅಂತ ಗುಮಾನಿ ಬರುವಷ್ಟು. ನೇರವಾಗಿ ಹೇಳಲಿಕ್ಕೂ ಆಗೋದಿಲ್ಲ. ಕೇಳಬೇಕು ಇತ್ತು, ಏನಿತ್ತು ಅದ್ಭುತ ಅನ್ನೋದಕ್ಕೆ ಇಲ್ಲಿ ಇದನ್ನು ಪ್ರಯೋಗಿಸಬಹುದೇ? ಈ ಶಬ್ದಗಳೆಲ್ಲ ಪ್ರಶ್ನೆಗಳೆಲ್ಲ ಬಂದುಬಿಟ್ಟು ಕಾಳಿದಾಸನನ್ನು ಇಟ್ಟುಕೊಂಡು ಗಣೇಶರು ಹೇಳಿದರೂ ಪರಿಣಾಮ ಇದೆ. ಕಾಳಿದಾಸ ಮಹಾಕವಿಯ ಲೋಕಾನುಭವ, ಲೋಕಪ್ರೀತಿ, ಲೋಕಾಲೋಕನ, ಅದನ್ನು ಹಂಚುವಲ್ಲಿ ಹೃದಯವಂತಿಕೆಗಳನ್ನು ವ್ಯವಸಾಯಾತ್ಮಕವಾದ ಬುದ್ಧಿಯಿಂದಲೂ ವ್ಯಾಕರಣಾತ್ಮಕವಾದ ಮನಸ್ಸಿನಿಂದಲೂ ಗಣೇಶರು ಪಡಿಮೂಡಿಸಿದ ಪರಿ ಶ್ರವಣೈಕ ವೇದ್ಯ, ಮನನೈಕ ವೇದ್ಯ. ಬರೇ ಪಾಠ ಮಾಡಿಸಿಕೊಂಡರೆ ಕಾಳಿದಾಸ ಕೈಗೆಟುಕೋದಿಲ್ಲ. ಒಂದು ಪ್ರಕರಣವನ್ನು ಹೇಳಬೇಕು ಕಾಳಿದಾಸನಿಗೆ ಸಂಬಂಧಿಸಿದ್ದು. ಈ ಮೊನ್ನೆ ಭಾನುವಾರ ಇಲ್ಲಿ ಅವಧಾನ ಆದಾಗ ಒಬ್ಬ ನಾಟಕಕಾರರು, ನಿರ್ದೇಶಕರು ಇಲ್ಲಿ ಬಂದಿದ್ದರು. ಇಡೀ ಅವಧಾನವನ್ನು ನೋಡಿ ಕೊನೆ ಗಣೇಶರ ಹತ್ರ ಅವರದ್ದೊಂದು ಇಂಟ್ರ್ಯಾಕ್ಷನ್ ಇದ್ದಿತ್ತು. ಅವರು ಪ್ರಥಮವಾಗಿ ಇವರ ಅವಧಾನವನ್ನು ನೋಡೋದು. ಬೆರಗಾಗಿದ್ದರು, ವಿಶೇಷ ಏನಿಲ್ಲ. ಏನೋ ಬಂತು, ನಿಮ್ಮ ಕೆಲವು ರಾಜಕೀಯ ನಿಲುವುಗಳನ್ನು, ಪ್ರತಿಪಾದನೆಗಳನ್ನು ನಾನು ಒಪ್ಪೋದಿಲ್ಲ ಅಂತ. ಅದು ಸಹಜ,
ಹಾಗಿಲ್ಲದೆ ಇದ್ದರೆ ನಡೆಯೋದು ಹೇಗೆ ಅಂತ ಇವರು ಹೇಳಿದರು. ಆಮೇಲೆ ಇವರು ಹೇಳಿದರು, ನಾನು ನೋಡಿ ಕಾಳಿದಾಸನ ಪಕ್ಷ, ನಾನು ಕಾಳಿದಾಸನ ಪರಮಭಕ್ತ ಅಂದರು ಅವರು. ಅಷ್ಟು ಹೇಳಿದ ಉತ್ಸಾಹದಲ್ಲಿ ನಾನು ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಕನ್ನಡಕ್ಕೆ ಅನುವಾದಿಸಿದ್ದೆ ನಾಟಕವನ್ನು. ಇವರು ನಾನು ಕೇಳಿದ್ದೆ ಅಂದ್ಬಿಟ್ರು, ಏನೋ ನಿಮ್ಮ ಪ್ರಾಕೃತವನ್ನು ಪ್ರಾದೇಶಿಕ ಭಾಷೆಯಲ್ಲೆಲ್ಲ ಮಾಡಿದ್ದೀರಂತೆ. ಹೌದೌದು, ಪ್ರಯೋಗ ಹೇಗೆ ಬಂತು, ಅದು ಇವರ ಪ್ರಥಮ ಲಕ್ಷ್ಯ. ತೋಪಾಗೋಯ್ತು. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ತೋಪಾಗಬಾರ್ದು ಅಂತಿಲ್ಲ, ಅಷ್ಟು ಉತ್ಸಾಹದಿಂದ ಅವರು ಹೇಳಿದ ಯಾಕೆ ಅಂತ ತುಂಬ ಸೋತ್ಸುಕರಾಗಿ ಕೇಳಿದಾಗ ಅದನ್ನು ನಿರ್ದೇಶಿಸಿದವರು ರುಸ್ತುಂ ಭರೋಚ. ಅವರು ಈ ಕಾಳಿದಾಸ ಬ್ರಾಹ್ಮಣಿಕ್ ಬ್ಯಾಕ್ಗ್ರೌಂಡಿಂದ ಬಂದವನು ಅಂತ ಆ ನಾಟಕವನ್ನು ಕೆಡಿಸಿಬಿಟ್ರು ಅಂತ. ಇದು ವಿಷಾದ ಸ್ಥಾನ. ಕಾಳಿದಾಸನಂತಹ ವಿಶ್ವಕವಿಯ ವಿರಾಟ್ ಚಿಂತನೆಗೆ ನಮ್ಮ ಕಾಲದ ಪೀಡೆಗಳಾದ ಜಾತಿವಾದ, ವರ್ಗವಾದ, ವರ್ಣವಾದ, ವಸಾಹತುಶಾಹಿವಾದ, ಬಂಡವಾಳಶಾಹಿವಾದಗಳನ್ನು ಆರೋಪಿಸಿ ನಾವು ಖಾಲಿದಾಸರಾಗುತ್ತಿದ್ದೇವೆಯೇ? ಇಂತಹ ಮೂಲವ್ಯಾಧಿಯ ಚಿಕಿತ್ಸೆಗೆ ಡಾಕ್ಟರ್ ಗಣೇಶರ ಶಸ್ತ್ರಚಿಕಿತ್ಸೆ ಆಗಾಗ ನಡೆಯುತ್ತಿರಬೇಕು. ಅದಕ್ಕೆ ಅಂದರೆ ಆ ಟ್ರೀಟ್ಮೆಂಟಿಗೆ ಮಿನಿಮಮ್ ಗ್ಯಾರಂಟಿ ಇದೆ ಕಾಳಿದಾಸನ ಹಾಗೆ. ಮಹಾಕವಿಯ ಕಾವ್ಯೌಷಧವನ್ನು ನೀಡಿ ಮನೋಜಾಡ್ಯವನ್ನು ನಿವಾರಿಸುವ ಶತಾವಧಾನಿ ಡಾಕ್ಟರ್ ಗಣೇಶರಿಗೆ ಸಕೃತಜ್ಞ ಅಭಿನಂದನೆ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಶ್ರೀ ಮತ್ತು ಶ್ರೀಮತಿ ಚಂದ್ರಶೇಖರ ಶೆಟ್ಟಿಯವರಿಗೆ ಅಭಿನಂದನೆ. ಸಕುತೂಹಲರಾಗಿ ಕಾಳಿದಾಸನಿಗೆ ಕಿವಿಯಾದ ಕೇಳುಗರಿಗೆ ಹಾರ್ದ ಅಭಿವಂದನೆ. ನಮಸ್ಕಾರ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮಹಾಕವಿ ಕಾಳಿದಾಸನ ರಘುವಂಶದ ಈ ಪರಿಚಯಾತ್ಮಕ ಭಾಷಣ ಮಾಲಿಕೆಯ 2ನೇ ಕಂತಿನ 5ನೇ ಅಂದರೆ 2ನೇ ಕಂತಿನ ಕಡೆಯ ದಿವಸಕ್ಕೆ ನಾವು ಬಂದಿದ್ದೀವಿ. 6ನೇ ಸರ್ಗದ ಆರಂಭದಲ್ಲಿದ್ದೀವಿ. ಇಂದಿಗೆ 6ನೇ ಸರ್ಗ ಪ್ರಾಯಶಃ ಮುಗಿಯುತ್ತದೆ. ಅಲ್ಲಿಗೆ ರಘುವಂಶದ ಹತ್ತಿರ 3ನೇ ಒಂದು ಭಾಗದಷ್ಟು ಮುಗಿಯುತ್ತದೆ. ಇನ್ನು ಹೀಗೆ ಇನ್ನು 2 ಕಂತುಗಳಂತೆ ಇನ್ನು ಒಂದು 4-5 ಕಂತುಗಳು ದೊರೆತರೆ ನಮ್ಮ ಈ ಪ್ರಯತ್ನ ಮುಗಿಯುತ್ತದೆ. ನಿನ್ನೆ ನಾನು ಇಂದುಮತಿಯ ಸ್ವಯಂವರವನ್ನು ಕುರಿತು ಆರಂಭ ಮಾಡಿ ಅಲ್ಲಿ ಮಗಧ ಮಹಾರಾಜನನ್ನು ಅವಳು ಕಂಡು ತಲೆಬಾಗಿ ಹಾಗೆ ಮುಂದುವರಿಯುತ್ತಾಳೆ. ಅಲ್ಲಿವರೆಗೆ ಹೇಳಿದ್ದೆ, ರುಜು ಪ್ರಣಾಮ ಕ್ರಿಯೆಯವ ತನ್ವಿ ಪ್ರತ್ಯಾದಿದೇಶೈನಂ ಅಭಾಷಮಾಣ. ಮಾತಿಲ್ಲದೆ ತಲೆಬಾಗಿ ಮುಂದೆ ಹೋಗಿಬಿಟ್ಲು. ಆಗ ಕವಿ ಒಂದೊಂದು ರಾಜರ ಪರಿಚಯ, ಆ ರಾಜರನ್ನು ಕಂಡು ಇವಳು ವರ್ತಿಸಿದ ರೀತಿ ಹೇಳಿದ ಮೇಲೆ ಯಾಕೆ ಇವಳು ಹೀಗೆ ಮಾಡಿದ್ದಿರ್ಬೋದು, ಹೇಗೆ ಇವಳು ಮುಂದೆ ಹೋದಳು ಅನ್ನೋದನ್ನು ಹೇಳ್ತಾನೆ. ಇದು ನಮಗೆ ತುಂಬ ಸ್ವಾರಸ್ಯಕಾರಿ. ಅಂದರೆ ಅಷ್ಟು ಅಚ್ಚುಕಟ್ಟು ಕವಿ. ತಾಂಸೈವ ವೇತ್ರಗ್ರಹಣೆ ನಿಯುಕ್ತ ರಾಜಾಂತರಂ ರಾಜಸುತಾಂ ನಿನಾಯ ಸಮೀರಣೋತ್ಥೇವ ತರಂಗಲೇಖ ಪದ್ಮಾಂತರಂ ಮಾನಸರಾಜಹಂಸೀಂ. ಈ ಪದ್ಯವನ್ನು ಪಂಪ ನೇರವಾಗಿ ತನ್ನ ಕುಂತಿಯ ಸ್ವಯಂವರದ ಒಂದು ಘಟ್ಟದಲ್ಲಿ ಅನಾಮತ್ತಾಗಿ ತೊಗೊಂಡಿದ್ದು ತಪ್ಪಲ್ಲ, ತುಂಬ ಒಳ್ಳೆಯದು. ಪಂಪನ ತಪ್ಪು ಮಾಡಿಲ್ಲ. ಅವನಿಗೆ ಯಾವನು ದೊಡ್ಡ ಕವಿ ಅಂತೂ ಗೊತ್ತು, ಯಾವ ದೊಡ್ಡ ಕವಿಯಿಂದ ಸ್ವೀಕರಿಸೋದು ತನಗೂ ಭೂಷಣ ಅಂತಲೂ ಗೊತ್ತಿದೆ. ಬರುವ ಸಮಸ್ಯೆ ಎಲ್ಲ ನೆನ್ನೆ ನಾನು ಹೇಳಿದಂತೆ ಪಂಪ ಕಾಳಿದಾಸರನ್ನು ಇಟ್ಟುಕೊಂಡು ಕನ್ನಡದ ಕಾಳಿದಾಸ ಪಂಪ ಅಂತನ್ನುವುದಾಗಲಿ ಅಥವಾ ಕಾಳಿದಾಸಂಗಂ ನಾಲ್ಮಡಿ ಅಂತನ್ನುವಂತಹ ಪೊನ್ನ ಮೊದಲಾದವರ ಮಾತನ್ನು ಕಣ್ಮುಚ್ಚಿಕೊಂಡು ಒಪ್ಕೊಳ್ಳೋದ್ರೊಳಗಾಗಲಿ ಇರುವಂಥದ್ದು. ಇಲ್ಲಿ ಅವಳು ಮುಂದೆ ಹೋಗಿದ್ದನ್ನು ಕವಿ ಅಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ವರ್ಣಿಸ್ತಾನೆ. ವೇತ್ರಗ್ರಹಣೆ ನಿಯುಕ್ತ, ದಂಡಧಾರಣಿಯಾಗಿ ಎಲ್ಲರ ಪರಿಚಯ ಮಾಡಿಕೊಡುವ ಸುನಂದೆ ಸಖಿ ಎಲ್ಲರೂ ಇದ್ದಾರೆ. ಅವಳು ಇವಳನ್ನು ಮತ್ತೊಂದು ರಾಜನ ಬಳಿಗೆ ಕರ್ಕೊಂಡು ಹೋಗ್ತಾಳೆ. ರಾಜಾಂತರಂ ರಾಜಸುತಾಂ ನಿನಾಯ. ಆ ರಾಜಾಂತರಂ ರಾಜಸುತಾ ನಿನಾಯ ಹೇಗೆ ಹೋದಳು ಇದನ್ನು ಕಾಳಿದಾಸನೇ ಹೇಳಬೇಕು. ಸಮೀರಣೋತ್ಥೇವ ತರಂಗಲೇಖ, ಗಾಳಿಯಿಂದ ತಳ್ಳಲ್ಪಟ್ಟ ತರಂಗದ ಒಂದು ಗೆರೆ, ತರಂಗದ ತುದಿ, ಅಲೆಯ ತುದಿ ಹೇಗೆ ರಾಜಹಂಸಿಯನ್ನು ಒಂದು ಕಮಲದಿಂದ ಮತ್ತೊಂದು ಕಮಲದ ಕಡೆಗೆ ತುಯ್ದಾಡಿಸುತ್ತಾ ಕರ್ಕೊಂಡು ಹೋಗುತ್ತೋ ಹಾಗೆ ಇಂದುಮತಿಯನ್ನು ವೇತ್ರಧಾರಣಿಯಾಗಿ ಬೆತ್ತವನ್ನು ಕೈಯಲ್ಲಿ ಹಿಡಿದಿರತಕ್ಕಂಥ ಸುನಂದೆ ಕೊಂಡೊಯ್ದಳು ಅಂತ. ಬೆತ್ತ ಇಲ್ಲಿ ಸಮೀರ,
ಆ ಸುನಂದೆ ತರಂಗಲೇಖ, ತರಂಗ ಅನ್ನುವ ಪುಲ್ಲಿಂಗ ಶಬ್ದವನ್ನು ಸುನಂದೆಗೆ ಸಮೀಕರಣೆ ಮಾಡಬೇಕಾದ್ರೆ ತರಂಗಲೇಖ ಅನ್ನುವ ಸ್ತ್ರೀಲಿಂಗವಾಗಿ ಮಾಡ್ತಾನೆ. ಅಂದರೆ ಒಂದು ಶಬ್ದವನ್ನು ಆ ಒಂದು ಉಪಮಾನ ಉಪಮೇಯ ಭಾವಕ್ಕೆ ತಕ್ಕಂತೆ ಲಿಂಗ ಪರಿವರ್ತನೆ ಮಾಡೋದಿದೆಯಲ್ಲ, ಇದು ಒಂದು ಕವಿಯ ಕೌಶಲ. ಈ ಥರದ ಸಣ್ಣ ಸಣ್ಣದ್ರೊಳಗೂ ಪರಿಪೂರ್ಣತೆಯನ್ನು ನಿರೀಕ್ಷೆ ಮಾಡಿ ಅದನ್ನು ತಂದು ಕೊಡುವಂಥದ್ದು ಅಭಿಜಾತ ಕಲೆಯ ಲಕ್ಷಣ. ಕ್ಲಾಸಿಕಲ್ ಆರ್ಟ್ ಅಂತಂದರೆ ಇಟ್ ಇಸ್ ಪರ್ಫೆಕ್ಟ್ ಈವನ್ ಇನ್ ಮೈನ್ಯೂಟ್ ಡೀಟೇಲ್ಸ್. ಅದು ಇಲ್ಲದೇ ಇದ್ದರೆ ಕಷ್ಟ. ಹೇಗಿದ್ದರೂ ನಾವು ಒಪ್ಕೊಳ್ತೀವಿ, ತೊಂದರೆ ಇಲ್ಲ. ಮೈಸೂರು ಪಾಕನ್ನು ಬಂಗಾರ ತಟ್ಟೆಯಲ್ಲೇ ಕೊಡಬೇಕು ಅಂತ ಇಲ್ಲ, ಕೊಟ್ಟರೆ ಬೇಡ ಅಂತ ಅನ್ನಬೇಕೆ. ಬಂಗಾರ ತಟ್ಟೆಯಲ್ಲಿ ಕೊಡೋದೇನೇ ಅಪರಾಧ ಅಂತಂದುಬಿಟ್ಟಾಗ ಕಷ್ಟ. ಅಭಿಜಾತ ಕಲೆಯಾಗಿ ಒಂದನ್ನು ರೂಪಡಿಸುವಂಥದ್ದು ತುಂಬ ದೊಡ್ಡ ಸಾಹಸ. ಅದಕ್ಕೊಂದು ಮಹಾ ತಪಸ್ಸು ಬೇಕು ಅಂದರೆ ಅಲ್ಲಿಗೆ ಎಲ್ಲರೂ ಒಪ್ಕೋತಾರೆ. ಆದರೆ ಆ ತಪಸ್ಸು ಅನ್ನೋದೇನೆ ಅಪಕಲ್ಪನೆ ಅಂತಂದಾಗ ಕಷ್ಟವಾಗುತ್ತದೆ. ತರಂಗಲೇಖ ಪದ್ಮಾಂತರಂ ಮಾನಸ ರಾಜಹಂಸಿ. ಮಾನಸ ಸರೋವರದ ಒಂದು ಅಲೆ ತುಯ್ದಾಡುತ್ತಾ ಇರುವ ರಾಜಹಂಸಿಯನ್ನು ಒಂದು ಕಮಲದಿಂದ ಮತ್ತೊಂದು ಕಮಲಕ್ಕೆ ಕೊಂಡೊಯ್ಯುವಂತೆ ಒಬ್ಬ ರಾಜನಿಂದ ಮತ್ತೊಬ್ಬ ರಾಜನ ಕಡೆಗೆ ಕೊಂಡೊಯ್ಯಿತಳು ಅವಳು ಸುನಂದೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಅಲೆ ಬಂದಿದೆ, ಬೀಸಿದೆ, ಕೊಂಡೊಯ್ದಿದೆ, ಆದರೆ ಅದೆಲ್ಲ ಸುಂದರವಾಗಿ ಚೆನ್ನಾಗಿ ನಡೆದಿದೆ. ಅಂದರೆ ಇವಳು ಈ ರಾಜನ ಬಿಟ್ಟು ಹೋಗಿದ್ದು ಚೆನ್ನಾಗಿದೆ, ಯಾವುದೂ ತಪ್ಪಲ್ಲ, ಎಲ್ಲ ಒಪ್ಪ ಅನ್ನುವ ಅರ್ಥ ಕೂಡ ಸ್ಫುರಿಸುತ್ತದೆ. ಮುಂದೆ ಅಂಗದೇಶದ ಮಹಾರಾಜನ ಪರಿಚಯ ಮಾಡಿಕೊಡ್ತಾಳೆ. ಜಗಾದ ಚೈನಾಂ ಅಯಮಂಗನಾಥ ಸುರಾಂಗನ ಪ್ರಾರ್ಥಿತ ಯೌವನಶ್ರೀ ವಿನೀತರಾಗ ಕಿಲ ಸೂತ್ರಕಾರೈ ಐಂದ್ರಂ ಪದಂ ಭೂಮಿಗತೋಪಿ ಭುಂಕ್ತೆ. ಇವನು ಅಂಗದೇಶದ ಅಧಿಪತಿ ಅಂಗೇಶ್ವರ. ದೇವತೆಗಳು ಕೂಡ ಇವನ ಸೌಂದರ್ಯವನ್ನು ಕಂಡು ಇವನು ಯಾವಾಗ ದೇವಲೋಕಕ್ಕೆ ಬಂದಾನು ಅಂತ ನಿರೀಕ್ಷೆಯಲ್ಲಿದ್ದಾರೆ ಅಂತ. ಸ್ವಲ್ಪ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದು. ಒಮ್ಮೆ ಅವಧಾನವೊಂದರಲ್ಲಿ ನಾನು ಅಪ್ರಸ್ತುತ ಪ್ರಸಂಗಿಗೆ ಉತ್ತರ ಕೊಡ್ತಾ ಇದ್ದೆ. ಅಪ್ರಸ್ತುತ ಪ್ರಸಂಗಿಗಳು ತುಂಬ ಎಡವಟ್ಟಾಗಿ ಒಂದು ಅವಧಾನದ ಮಿತಿ ಅಂತ ಒಂದಿರುತ್ತಲ್ಲ, ಅದನ್ನು ಮೀರಿ ಗಣಿತೀಯವಾದ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು, ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು, ಒಂದು ಪೆಟ್ಟಿಗೆ ಒಳಗೆ 2 ಪೆಟ್ಟಿಗೆ, 2 ಪೆಟ್ಟಿಗೆ ಒಳಗೆ 4 ಪೆಟ್ಟಿಗೆ, 4 ಪೆಟ್ಟಿಗೆ ಒಳಗೆ 16 ಪೆಟ್ಟಿಗೆ, ಹೀಗೆ ಹೇಳಿಬಿಟ್ಟು ಏನೋ ಒಂದು 10 ಆದಮೇಲಿಂದ ಒಟ್ಟು ಎಷ್ಟು ಪೆಟ್ಟಿಗೆಗಳಿದ್ದವು, ಈ ರೀತಿಯಾದದ್ದು. ಇಷ್ಟು ಪೆಟ್ಟಿಗೆಗಳಂತೂ ನಿಮ್ಮ ಮನೆಯಲ್ಲಿಲ್ಲ, ಅಷ್ಟು ಸವಲತ್ತು ಸ್ವತ್ತಂತೂ ನಿಮ್ಮಲ್ಲಿ ಇಲ್ಲ ಬಿಡಿ, ನನ್ನಲ್ಲಂತೂ ಇಲ್ಲವೇ ಇಲ್ಲ, ಅಷ್ಟಿದ್ದರೆ ಅವಧಾನಕ್ಕೆ ಬರ್ತಾ ಇರಲಿಲ್ಲ ಅಂತ ಹೀಗೆ ಅಗಣಿತೀಯವಾದಂಥ ಯಾವುದೋ ಒಂದು ಉತ್ತರ ಕೊಟ್ಟು ನಾನು ಹೋಗ್ತಾ ಇದ್ದೆ. ಈ ಥರ ಪ್ರಶ್ನೆ ಕೇಳ್ತಾ ಇದ್ದರು. ಒಮ್ಮೆ ತೊಡಕಾದ ಒಂದು ಸಂದರ್ಭ, ಮಳೆ ಜೋರಾಗಿ ಬರ್ತಾ ಇತ್ತು ಅವಧಾನದಲ್ಲಿ, ಹೊರಗಡೆಯಿಂದ ಮಳೆ, ಅದು ನನಗೆ ಬೆವರಿಳಿಯುವಂಥ ಸ್ಥಿತಿ, ಅಷ್ಟು ಒತ್ತಡ. ನನ್ನ 4ನೇ ಅವಧಾನ ಅದು. ನಿಷೇಧಾಕ್ಷರದಲ್ಲಿ ಪೂಜ್ಯರಾದ ಲಂಕಾ ಕೃಷ್ಣಮೂರ್ತಿಯವರಿದ್ದರು. ಮಳೆಯನ್ನೇ ವರ್ಣಿಸಿ ಅಂತ ಕೊಟ್ಟಿದ್ದರು. ಶ್ರೀಕಂದರವಂ ಭದ್ರೋ ಅಂತ ಆರಂಭ ಮಾಡಿದ್ದೆ. ಶ್ರೀಕ ಅಂತ ಆದಿಪ್ರಾಸ ಕಂದ ಪದ್ಯಕ್ಕೆ ಮಾಡಿಟ್ಟಿದ್ದೀನಿ. ಭದ್ರೋದ್ರೇಕ ಅಂತ ಏನಾದರೂ ಹೇಳಬೇಕು ಅಂತಿತ್ತು. ಮಂಗಳಕರವಾದ ಉದ್ರೇಕವನ್ನು ಉಂಟು ಮಾಡುವ, ಉತ್ಸಾಹವನ್ನು ಉಂಟು ಮಾಡುವಂಥದ್ದು ಅಂತ. ಅವರು ರೇಫವನ್ನು ನಿಷೇಧ ಮಾಡಿದ್ರು. ಸಾಮಾನ್ಯ ನಿಷೇಧಾಕ್ಷರಿ ಮಾಡುವವರು ರಾ ಅನ್ನುವ ಅಕ್ಷರವನ್ನು ಬಹಳ ಆತ್ಮೀಯವಾಗಿ ಇಟ್ಕೊಂಡಿರ್ತಾರೆ. ಅದಿಲ್ಲದೇ ಇದ್ದರೆ ನಡೆಯೋದಿಲ್ಲ. ಮೊನ್ನೆಯೂ ನೀವು ಶಂಕರನ ನಿಷೇಧಾಕ್ಷರದಲ್ಲಿ ನೋಡಿರ್ಬೋದು. ಸಂಯುಕ್ತಾಕ್ಷರ ಬರಬೇಕು ಅಂದರೆ ರೇಫವೇ ಬೇಕಾಗಿ ಬರುವಂಥದ್ದು, ಯಾವುದಕ್ಕೂ ಪ್ರಾಗಿ ಅಂತೆಲ್ಲ ಸೇರಿಸ್ಬಿಡ್ಬೋದಾ. ಹಾಗಾಗಿ ಅವತ್ತು ಅದೇ ಆಯಿತು. ನಾನಾಗ ಭದ್ರೋ ಅಂಥೇಳಿ ಭದ್ರಾ ಪ್ಲಸ್ ಊ ಅಂತ ಗುಣಸಂಧಿ ಮಾಡಿದ್ದೀನಿ, ಓ ಆಗಿದೆ. ಹಾಗಾಗಿ ಇನ್ನು ಮುಂದಿನ ಪದ ಶುರುವಾಗೋದು ಉಕಾರದಿಂದಲೇ ಶುರುವಾಗುವಂಥ ಒಂದು ಪದ ಆಗಿರಬೇಕು. ಅದು ಕಕಾರ ಅಂತ ಆಗಬೇಕು, ಉಕಾರಾದಿ ಕಕಾರ ಅಂತ ಪದ ಆಗಬೇಕು. ಈ ಮಧ್ಯದಲ್ಲಿ ಇವರ ಅಪ್ರಸ್ತುತ ಪ್ರಸಂಗಿಗಳು ಇಂಥ ಪ್ರಶ್ನೆಗಳು, ಗಣಿತದ ಪ್ರಶ್ನೆಗಳು ಕೇಳ್ತಿದ್ದಾರೆ. ಅವತ್ತೊಬ್ಬ ಹುಡುಗ ಘಂಟಾವಾದನಕ್ಕೆ ನಿಯುಕ್ತನಾದವನು. ಗಣ 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 ಗಂಟೆನ ದೇವಸ್ಥಾನದ ಅರ್ಚಕರಂತೆ ಬಾರಿಸ್ತಾ ಇದ್ದಾನೆ. ಒಂದು ಬಾರಿಗೆ 7-8 ಗಂಟೆಗಳು. ಅವತ್ತು 2ನೇ ಸುತ್ತಿಗೆ 116 ಗಂಟೆಗಳಾಗಿದ್ವು. ಆಗ ಅವರು ಸ್ವರ್ಗದಲ್ಲಿರತಕ್ಕಂಥ ಮಹಾಗಣಿತಶಾಸ್ತ್ರಜ್ಞರಾದ ಶ್ರೀನಿವಾಸ ರಾಮಾನುಜಮ್ ಅವರು ಏನು ಮಾಡ್ತಾ ಇರಬಹುದು ಅಂತ, ತುರ್ತಾಗಿ ನಿಮ್ಮ ನಿರೀಕ್ಷೆಯಲ್ಲಿರಬಹುದು ಅಂತಂದೆ. ಆ ರೀತಿಯಲ್ಲಿ ಪಾಪ ಸುರಾಂಗನ ಪ್ರಾರ್ಥಿತ ಯೌವನಶ್ರೀ ಅಂತ ದೇವತಾ ಸುಂದರಿಯರು ಇವನ ಆಗಮದ ನಿರೀಕ್ಷೆಯಲ್ಲಿರ್ತಾರೆ ಅಂತ ಅಂದಿರೋದು ಒಂದು ಸ್ವಲ್ಪ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಆದರೂ ದೇವತೆಗಳು ಬಯಸುವಂಥ ರೂಪ ಅನ್ನುವುದು ಅಲ್ಲಿಯ ಧ್ವನಿ. ಜಯಂತ, ನಳಕೂಬರ, ಮಣಿಗ್ರೀವ, ಚಂದ್ರ, ವಸಂತ, ಅಶ್ವಿನಿ ದೇವತೆಗಳು ಇಂಥ ಸುಂದರ ಪುರುಷರನ್ನೂ ಮೀರಿಸುವಂತಹ ಸೌಂದರ್ಯವನದು. ವಿನೀತ ನಾಗಕ್ಕಿಲ, ಅವನು ಅನೇಕ ಗಜಗಳನ್ನು
ಪಳಗಿಸಿರ್ತಕ್ಕಂಥವನು ಯಾರಿಂದ? ಸೂತ್ರಕಾರೈ, ಗಜಶಾಸ್ತ್ರ ಕೋವಿದರಿಂದ, ಪಾಲಕಾಪ್ಯ ಮೊದಲಾದ ಮುನಿಗಳು ಗಜಶಾಸ್ತ್ರ ಪ್ರವರ್ತಕರು. ಆ ಗಜಶಾಸ್ತ್ರ ಚೆನ್ನಾಗಿ ಓದಿಕೊಂಡು ಅದನ್ನು ಪಳಗಿಸಿ ಹದ ಮಾಡಿಕೊಂಡಿದ್ದಾನೆ ಅಂತ. ಅಂಗ, ಕಳಿಂಗ ಇವೆಲ್ಲ ಆನೆಗಳಿಗೆ ಪ್ರಸಿದ್ಧವಾದಂಥ ಭೂಮಿ. ಆ ಗಜ ಕ್ಷೇತ್ರದಲ್ಲಿ ಪಳಗಿರುವ ರಾಜ ಇವನು. ಹಾಗಾಗಿ ಗಜಶಾಸ್ತ್ರವನ್ನು ಬಲ್ಲ ಮತ್ತು ಗಜತುರಗ ವಾಹ್ಯಾಳಿ ವಿನೋದಗಳನ್ನು ಕೂಡ ಬಲ್ಲ. ಇವನು ಭೂಮಿಯಲ್ಲಿದ್ದರೂ ಭೂಮಿಗತೋಪಿ ಇಂದ್ರಪದಂ ಐಂದ್ರಂ ಪದಂ ಭುಂಕ್ತೆ, ಇಂದ್ರ ಪದವಿಯಲ್ಲಿದ್ದಂತೆ ಶೋಭಿಸ್ತಾನೆ. ಇಂದ್ರ ದಿಗ್ಗಜಗಳಲ್ಲಿ ಒಂದಾದ ಐರಾವತವನ್ನು ವಾಹನ ಮಾಡಿಕೊಂಡವನು ಅನ್ನುವಂಥ ಧ್ವನಿ ಒಂದುಂಟು. ಹಾಗಾಗಿ ಈ ಕಾರಣದಿಂದ ಇವನನ್ನು ನೀನು ವರಿಸಬಹುದು ಅಂತ ಹೇಳಿ ಒಂದು ಸೂಚನೆ. ಅನೇನ ಪರ್ಯಾಸಯಿತಾಶ್ರುಬಿಂದೂನ್ ಮುಕ್ತಾಫಲಸ್ಥೂಲತಮಾಂಸ್ತನೇಷು ಪ್ರತ್ಯರ್ಪಿತ ಶತ್ರುವಿಲಾಸಿನೀನಾಂ ಉನ್ಮುಚ್ಯ ಸೂತ್ರೇಣ ವಿನೈವಹಾರಾಹ. ಇದು ಒಂದು ರೌರವವಾದ ಚಿತ್ರಣವನ್ನು ಕಾಳಿದಾಸ ಕೊಟ್ಟಿದ್ದಾನೆ. ಮುಂದೆ ಎಲ್ಲ ಕವಿಗಳು ಲಜ್ಜೆ ಬಿಟ್ಟು ಇದನ್ನೇ ಬಳಸ್ಕೊಂಡಿದ್ದಾರೆ. ಇದು ಕಾಳಿದಾಸನಿಗೆ ಒಂದು ಸ್ವಲ್ಪ ರೌರವ ಅಂತ ನನಗನ್ಸುತ್ತೆ. ಅನೇನ ಪರ್ಯಾಸಯತ ಅಶ್ರುಬಿಂದು ಮುಕ್ತಾಫಲ ಸ್ಥೂಲತಮಾನ್ ಸ್ತನೇಷು ಪ್ರತ್ಯರ್ಪಿತಾ ಶತ್ರುವಿಲಾಸಿನೀನಾಂ ಉನ್ಮುಚ್ಯ ಸೂತ್ರೇಣ ವಿನೈವಹಾರಾಹ. ಇವನು ತನ್ನ ಶತ್ರು ಸಮೂಹದ ಪತ್ನಿಯರ, ಆ ಶತ್ರು ಸ್ತ್ರೀಯರ ಎದೆಗಳ ಮೇಲೆ ನೂಲಿಲ್ಲದೆ ಅವರ ಕಣ್ಣೀರೆಂಬ ಮುತ್ತುಗಳ ದಪ್ಪ ದಪ್ಪ ಮುತ್ತಿನ ಮಾಲೆಯನ್ನು ನಿರ್ಮಾಣ ಮಾಡಿದ್ದಾನೆ ಅಂತ. ಅಂದರೆ ಶತ್ರುರಾಜರುಗಳನ್ನೆಲ್ಲ ಕೊಂದು ಅವರ ಸ್ತ್ರೀಜನವೆಲ್ಲ ವಿಧವೆಯರಾಗಿ ಮಕ್ಕಳನ್ನು ಕಳ್ಕೊಂಡು, ಗಂಡನನ್ನು ಕಳ್ಕೊಂಡು, ಸೋದರನ್ನು ಕಳ್ಕೊಂಡು ದಪ್ಪ ದಪ್ಪ ಕಣ್ಣೀರು ಸುರಿಸ್ತಾ ಎದೆ ಮೇಲೆ ಆ ಕಣ್ಣೀರು ಬೀಳ್ತಾ ಇದ್ದರೆ ಅದು ನೂಲಿಲ್ಲದ ಮುತ್ತಿನ ಹಾರದಂತೆ ಗೋಚರವಾಗ್ತಾ ಇತ್ತು ಅಂತ. ನಮ್ಮ ಕಾಲದ ರುಚಿಗೆ ಈ ಒಂದು ಹೋಲಿಕೆಯನ್ನು ಆಸ್ವಾದಿಸುವುದು ಕಷ್ಟ. ಈ ಚಿತ್ರವನ್ನು ಬಾಣಭಟ್ಟನ ಕಾದಂಬರಿಯಿಂದ ಮೊದಲುಗೊಂಡು ಇದು ವಿಶೇಷವಾಗಿ ಪ್ರಯುಕ್ತವಾಗಿ ಬಂದಿದೆ. ಸ್ತನಯುಗ ಮಶ್ರುಸ್ನಾಥಂ ಇತ್ಯಾದಿ ಪದ್ಯ ಕಾದಂಬರಿ ಮುಖದಲ್ಲೇ ಬರುವಂಥದ್ದು. ಆದರೆ ಕಾಳಿದಾಸ ಯಾವುದನ್ನು ಮಾಡಬೇಕೋ ಯಾವುದನ್ನು ಮಾಡಬಾರ್ದೋ ಅದಕ್ಕೂ ಅವನೇ ಪರಮಾಚಾರ್ಯ ಆಗಿಬಿಟ್ಟ. ಇಂತಹ ಚಿತ್ರಗಳನ್ನು ಮುಂದಿನ ಕವಿಗಳು ತಗೊಂಡ್ರು. ಇಲ್ಲಿ ರಾಜನ ಪರಾಕ್ರಮ ಮಾತ್ರ ವಿವಕ್ಷಿತವಾದದ್ದು, ಈ ವಿಧವೆಯರ ಗೋಳಾಟವಲ್ಲ ಅಂತ. ಆದರೆ ನಮ್ಮ ಕಾಲದ ರುಚಿಯೋ, ನಮ್ಮ ಕಾಲದ ರುಚಿ ಭೇದದ ರೀತಿಯೋ, ವೈಧವ್ಯದಿಂದ ದುಃಖ ಪಡ್ತಾ ಇರುವಂಥ ಹೆಣ್ಣು ಮಕ್ಕಳ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೆ, ರಾಜರುಗಳ ಪ್ರತಾಪದ ಕಡೆಗಲ್ಲ. ಇದು ಡೆಮಾಕ್ರಸಿಯ ಬೈ ಪ್ರಾಡಕ್ಟ್. ಭಿನ್ನ ರುಚಿರ್ಹಿ ಲೋಕಃ, ಇದೇ ಸರ್ಗದಲ್ಲಿ ಮುಂದೆ ಕಾಳಿದಾಸ ಹೇಳ್ತಾನೆ, ಅದು ತಪ್ಪಲ್ಲ, ಇದು ಸರಿಯಲ್ಲ, ಇದು ತಪ್ಪು ಅಂತ ಅಲ್ಲ, ಅದು ಸರಿ ಅಂತಲ್ಲ, ಎಲ್ಲವೂ ಸರಿ ಎಲ್ಲವೂ ತಪ್ಪು ಅಂತ ಹೇಗೂ ವಿಭಾಗ ಮಾಡೋಕ್ಕಾಗದೆ ಅಂಗೀಕರಿಸಬೇಕಾದಂಥದ್ದು ಈ ಚಿತ್ರವನ್ನು ಕೊಟ್ಟಿದ್ದಾನೆ. ಅಷ್ಟು ಪರಾಕ್ರಮಿ ಅಂತ. ನಿಸರ್ಗ ಭಿನ್ನಾಸ್ಪದಮೇಕ ಸಂಸ್ಥಂ ಅಸ್ಮಿನ್ ದ್ವಯಂ ಶ್ರೀಶ್ಚ ಸರಸ್ವತೀ ಚ ಕಾಂತ್ಯಾಗಿರ ಸೂನೃತಯಾ ಚ ಯೋಗ್ಯ ತ್ವಮೇವ ಕಲ್ಯಾಣಿತ ಯೋಸ್ತದೀಯ. ನೈಸರ್ಗಿಕವಾಗಿ ಎರಡೂ ಪ್ರಕೃತಿಗಳು ಭಿನ್ನ, ಲಕ್ಷ್ಮಿ ಮತ್ತು ಸರಸ್ವತಿ. ಇವನಲ್ಲಿ ಅವೆರಡೂ ಇವೆ, ಶ್ರೀಶ್ಚ ಸರಸ್ವತೀ ಚ. ಹಾಗಾಗಿ ನೀನು ಕನ್ಯೆ, ಕನತೀತಿ ಕನ್ಯಾ, ಬಂಗಾರದ ಬಣ್ಣದಿಂದ ಹೊಳಿತಾ ಇರತಕ್ಕಂಥ ಕನ್ಯೆ, ಸೂನೃತಯ ಗಿರಾಚ ಯೋಗ್ಯ, ಒಳ್ಳೆಯ ಮಾತಿನಿಂದ ಕೂಡಿದ ಸರಸ್ವತಿ ಅಂತವಳು, ನೋಡುವುದಕ್ಕೆ ಲಕ್ಷ್ಮಿ ಅಂತ ಇದ್ದೀಯಾ, ನಡೆನುಡಿಗಳಲ್ಲಿ ಸರಸ್ವತಿ ಅಂತ ಇದೆಯಾ, ನೀನು ಇವನಿಗೆ ಸಲ್ಲುವಂಥವಳು, ಅವನಲ್ಲಿರುವ ಲಕ್ಷ್ಮೀ ಸರಸ್ವತಿಯರಿಗೆ ನೀನು ಮೂರನೇವಳಾಗಿ ಹೋಗು ಅಂತ ಹೇಳಿಬಿಟ್ಟು ಅನ್ನುವ ಪದ್ಯವನ್ನು ಅವಳು ಹೇಳ್ತಾಳೆ. ಆದರೆ ಅವಳಿಗೆ ಇಷ್ಟವಾಗೋಲ್ಲ, ಮುಂದೆ ಹೋಗ್ತಾಳೆ. ವ್ಯಾಖ್ಯಾನಕಾರರು ಹೇಳ್ತಾರೆ, ಅವಳು ಮುಂದೆ ಹೋಗೋದಕ್ಕೆ ಮುಖ್ಯ ಕಾರಣ ಇವನಿಗೀಗಾಗಲೇ 2 ಮದುವೆ ಆಗಿದೆ ಎನ್ನುವ ಸೂಚನೆ ಇದೆ, ಲಕ್ಷ್ಮೀ ಸರಸ್ವತಿಯರು ಅಂತ. ಮತ್ತು ಮೂರನೆಯ ವಿವಾಹವನ್ನು ನೇರವಾಗಿ ಮಾಡೋಲ್ಲ, ಅರ್ಕ ವಿವಾಹ ಅಂತ ಒಂದು ಎಕ್ಕದ ಗಿಡಕ್ಕೆ ಕೊಟ್ಟು ಮದುವೆ ಮಾಡಿಸ್ಬಿಟ್ಟು ಆಮೇಲೆ ಮಾಡಿಸುವಂಥದ್ದು ಶಾಸ್ತ್ರ ಸಂಪ್ರದಾಯದಲ್ಲಿ ಉಂಟು. ವಿಶೇಷವಾಗಿ ಅದನ್ನು ಹೇಮಾದ್ರಿ ತನ್ನ ವ್ಯಾಖ್ಯಾನದಲ್ಲಿ ಹೇಳ್ತಾನೆ. ಆ ಕಾರಣದಿಂದ ಇದು ಅಮಂಗಳವಾದದ್ದು ಅಂತ. ಆದರೆ ಕಾಳಿದಾಸ ಆ ಸೂಚನೆಯನ್ನು ಇಟ್ಟಿದ್ರೂ ಇಲ್ವೋ ಗೊತ್ತಿಲ್ಲ, ಆ ಸೂಚನೆಗೆ ಆಸ್ಪದವಂತೂ ಕೊಡುವಂತೆ ರಚನೆ ಉಂಟು. ಅಥಾಂಗ ರಾಜಾತ್ ಅವತಾರ್ಯ ಚಕ್ಷುರ್ ಯಾಹೀತಿ ಜನ್ಯಾಂ ಅವದತ್ ಕುಮಾರಿ ನಾಸೌ ನ ಕಾಮ್ಯೋ ನ ಚ ವೇದ ಸಮ್ಯಕ್ ದ್ರಷ್ಟುಂ ನ ಸಾ ಭಿನ್ನ ರುಚಿರ್ಹಿ ಲೋಕಃ. ಈಗಷ್ಟೇ ಹೇಳಿದನಲ್ಲ ಆ ಮಾತು ಬಂತು. ಅವಳು ಆ ರಾಜನ ಕಡೆ ಒಮ್ಮೆ ಕಣ್ಣು ಹಾಯಿಸಿದವಳು, ತಕ್ಷಣ ಕಣ್ಣು ನತ್ತ ಕಡೆಯಿಂದ ಕಿತ್ತು ಯಾಹಿ ಹೋಗು ಅಂತಷ್ಟೇ ಹೇಳಿದ್ಲಂತೆ, ಮುಂದೆ ಹೋಗು ಅಂತ. ಇವನು ವರ್ಣೀಯನಲ್ಲದ ಆಕಾರ ಏನೂ ಅಲ್ಲ. ನ ಅಸೌ ನ ಕಾಮ್ಯ ನ ಚ ವೇದ ಸಮ್ಯಕ್. ಹಾಗಂತ ಇವಳಿಗೆ ಅವನ ಗುಣದೋಷಗಳು ಎಲ್ಲವೂ ಕೂಡ
ಚೆನ್ನಾಗಿ ತಿಳಿಯಿತು ಅಂತ ಕೂಡ ಏನೂ ಅಲ್ಲ. ಇವನ್ನ ಆಕರ್ಷಣೆಯಿಂದ ಸೆಳೆಯಲ್ಪಡದೇ ಇರುವಂಥ ಆಕರ್ಷಣೆ ಏನು? ಇವನ ಆಕರ್ಷಣೆ ಎಂಥದ್ದು ನಮ್ಮನ್ನು ಸಂಮೋಹನಗೊಳಿಸುವಂಥದ್ದು ಅಲ್ಲ. ಹಾಗಂತ ಅದರಲ್ಲಿ ಆಕರ್ಷಣೆ ಇಲ್ಲ ಅಂತಲೂ ಅಲ್ಲ. ಏನು ಅಂತಲೂ ಹೇಳೋಕ್ಕಾಗೋಲ್ಲ. ಇವಳು ಒಳ್ಳೆಯವಳಲ್ಲ, ಇವಳಲ್ಲಿ ರುಚಿಶುದ್ಧಿ ಇಲ್ಲ ಅಂತಲ್ಲ. ಅವನು ಒಳ್ಳೆಯವನಲ್ಲ, ಸುಂದರ ಅಲ್ಲ, ಶೂರ ಅಲ್ಲ, ಸಂಸ್ಕಾರ ಸಂಪನ್ನ ಅಲ್ಲ ಅಂತಲ್ಲ. ಯಾಕೊಪ್ಪ ಆಗಲಿಲ್ಲ? ಭಿನ್ನ ರುಚಿರ್ಹಿ ಲೋಕಃ. ಟೇಸ್ಟ್ಸ್ ಆರ್ ಡಿಫರೆಂಟ್ ಅಷ್ಟೇ. ನಮ್ಮಲ್ಲಿ ಎಷ್ಟೋ ಬಾರಿ ಏನಾಗುತ್ತೆ, ಎಲ್ಲ ಸರಿಯಾಗಿರುತ್ತೆ, ಆದರೂ ನಾವು ಸರಿ ಇಲ್ಲ ಅಂತ ಅಂದ್ಕೋತೀವಿ. ಬೇಸರ ಪಟ್ಕೊಳ್ಬೇಕಾಗಿಲ್ಲ. ನನ್ನ ಕಾಲೇಜಿನ ದಿವಸಗಳಿಂದಲೂ ಚೆನ್ನಾಗಿ ಬಲ್ಲಂಥ ಒಬ್ಬ ಗೆಳೆಯ ಇದ್ದಾನೆ, ಅಮೆರಿಕದಲ್ಲಿದ್ದಾನೆ. ಅವನಿಗೂ ನನಗೂ ಹಿಂದೂಸ್ತಾನಿ ಸಂಗೀತ ಇಷ್ಟವಾದಂಥ ಒಂದು ಕಾಮನ್ ಫೀಚರ್. ಆದರೆ ಅವನಿಗೆ ನನಗಿಷ್ಟವಾಗುವ ರಾಗಗಳು ಯಾವುವೂ ಇಷ್ಟವಾಗಲ್ಲ. ಅವನಿಗಿಷ್ಟವಾಗೋ ರಾಗಗಳು ಕೆಲವು ನನಗಿಷ್ಟ, ಆದರೆ ಏನು ಕಿತ್ಕೊಂಡು ಬರೋಷ್ಟು ಪ್ರಾಣ ಏನಿಲ್ಲ ಅಲ್ಲಿ. ಅವನಿಗೆ ಮಾರವ, ಪೂರ್ಯಾಧನಶ್ರೀ, ಸೋನಿ, ಈ ತರಹ ಸಂಧಿಪ್ರಕಾಶ ರಾಗಗಳು, ಪೂರ್ವಿ ಕಲ್ಯಾಣಿ, ಆ ಥರದ ಸಂಜೆಯ ಗೋಳಾದ ರಾಗಗಳಿಷ್ಟ. ನನಗೆ ಆ ಸಂಜೆ ಕಳೆದ ಮೇಲೆ ಬರತಕ್ಕಂಥ ರಾತ್ರಿ ರಾಗಗಳು, ಕಲಾವತಿ ಇರ್ಬೋದು, ಯಮನ್ ಇರ್ಬೋದು, ಮಾಲ್ಕೌನ್ಸ್ ಇರ್ಬೋದು, ದುರ್ಗಾ ಇರ್ಬೋದು, ಇಂಥವೆಲ್ಲ ನನಗಿಷ್ಟ. ಅವನನ್ನು ಒಪ್ಸೋದಕ್ಕೆ ನನಗಾಗೋಲ್ಲ, ನನ್ನನ್ನು ಒಪ್ಸೋಕ್ಕೆ ಅವನಿಗಾಗೋಲ್ಲ. ವಿ ಅಗ್ರಿ ಟು ಡಿಸಗ್ರಿ ಅಂತ ಹಾಯಾಗಿರಬೇಕಷ್ಟೇ. ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಭಿನ್ನ ರುಚಿರ್ಹಿ ಲೋಕಃ. ಇದಕ್ಕೆ ಯಾವ ಜಸ್ಟಿಫಿಕೇಷನ್ನು ಕೊಡಬೇಕಾಗಿಲ್ಲ. ಕಾಳಿದಾಸ ಈ ದೃಷ್ಟಿಯನ್ನು ಬಲ್ಲವನು. ಅವನು ತನ್ನ ವಿಚಾರಧಾರೆಯನ್ನು ಯಾರ ಮೇಲೂ ಉಜ್ಜೋದಿಕ್ಕೆ ಹೋಗಲಿಲ್ಲ, ಯಾರ ಮೇಲೂ ಹೊರಿಸೋದಿಕ್ಕೆ ಹೋಗಲಿಲ್ಲ. ಭಿನ್ನ ರುಚಿರ್ಹಿ ಲೋಕ ಅನ್ನೋದನ್ನು ತನ್ನ ಬದುಕಿನಲ್ಲಿ ಅನುಸರಿಸಿದವನು ಅಂತ ಗೊತ್ತಾಗುತ್ತೆ. ಅದರಿಂದಲೇ ಹಿ ಈಸ್ ನೆವರ್ ಲೌಡ್ ಇನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್. ಯಾವ ಉಕ್ತಿಗಳನ್ನು ಮಾಡುವಾಗಲೂ ಅಬ್ಬರದ ಗದ್ದಲ ಮಾಡುವುದಿಲ್ಲ. ಅವಳು ಹಾಗೆ ಮುಂದುವರಿಯುತ್ತಾಳೆ. ತತಃ ಪರಂ ಪ್ರಸಹಂ ದ್ವಿಷದ್ಭಿಃ ನೃಪಂ ನಿಯುಕ್ತ ಪ್ರತಿಹಾರ ಭೂಮೌ ನಿದರ್ಶಯಾಮಾಸ ವಿಶೇಷ ದೃಶ್ಯಂ ಇಂದುಂ ನವೋತ್ಥಾನಮಿವೇಂದುಮತ್ಯೈ. ಆಗ ಅವಂತಿ ದೇಶದ ರಾಜನ ಕಡೆಗೆ ಅವಳನ್ನು ಕರ್ಕೊಂಡು ಹೋಗ್ತಾಳೆ. ತತಃ ಪರಂ ದುಃಪ್ರಸಹಂ ಅಂದರೆ ಶತ್ರುಗಳಿಗೆ ತಾಳೋದಕ್ಕೆ ಕಷ್ಟನಾಗಿರ್ತಕ್ಕಂಥವನು. ದ್ವಿಷದ್ಭಿ ದುಷ್ಪ್ರಸಹಂ ನೃಪಂ ಪ್ರತಿಹಾರ ಭೂಮೌ ನಿಯುಕ್ತ. ಆ ಬಾಗಿಲಿನ ಹತ್ತಿರದಲ್ಲೇ ಕೂತಿರ್ತಕ್ಕಂಥ ಆ ರಾಜನನ್ನು ಇವಳು ಸುನಂದೆ ನಿದರ್ಶಯಾಮಾಸ ತೋರಿಸ್ತಾಳೆ. ಹೇಗಿದ್ದ? ವಿಶೇಷ ದೃಶ್ಯಂ ಇಂದುಂ ನವೋತ್ಥಾನ ವಿವೇಂದುಮತ್ಯೈ. ಇಂದುಮತಿಗೆ ಆಗ ತಾನೇ ಮೂಡಿ ಬಂದ ಪೂರ್ಣಿಮೆಯ ಚಂದ್ರನ ಆಗಿರ್ತಕ್ಕಂಥ ರಾಜನನ್ನು ತೋರಿಸ್ತಾಳೆ. ಇಲ್ಲಿ ನೋಡಿ, ಚಂದ್ರನನ್ನು ಹೋಲಿಕೆಯಾಗಿ ಕೊಟ್ಟಿದ್ದಾನೆ. ಇದು ಏನು ಹಳಸಲು ಹೋಲಿಕೆ ಎಂಥದ್ದು ಅಂತ ಇಲ್ಲೊಂದು ಸೂಕ್ಷ್ಮ. ಇವನು ಅವಂತೀಶ್ವರ ಉಜ್ಜಯಿನಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡವನು. ಗುಪ್ತರ ಕಾಲದಲ್ಲಿ, ವಿಶೇಷ ಚಂದ್ರಗುಪ್ತನ ಕಾಲದಲ್ಲಿ ಉಜ್ಜಯಿನಿ ಯವನರಿಂದ ಬಿಡುಗಡೆಗೊಂಡು ಚಂದ್ರಗುಪ್ತ ವಿಕ್ರಮಾದಿತ್ಯ ಎರಡನೇ ಚಂದ್ರಗುಪ್ತ ತನ್ನ ದ್ವಿತೀಯ ರಾಜಧಾನಿಯಾಗಿ ಮಾಡಿಕೊಂಡಿದ್ದ. ಅಂದರೆ ಮಧ್ಯ ಭಾರತದ ರಾಜಧಾನಿಯಾಗಿ ಮಾಡಿಕೊಂಡಿದ್ದ. ಅಲ್ಲಿ ಬಹುಕಾಲ ಕಳೀತಾ ಇದ್ದ. ಅವನು ತುಂಬ ಇಷ್ಟಪಟ್ಟಿದ್ದ. ಅಷ್ಟು ಮಾತ್ರವಲ್ಲ, ಅವನು ಸ್ವಯಂ ಕವಿಯಾಗಿದ್ದ. ಎರಡನೇ ಚಂದ್ರಗುಪ್ತ ರಾಜಶೇಖರ ಕಾವ್ಯಮೀಮಾಂಸೆಯಲ್ಲಿ ಹೇಳ್ತಾನೆ, ಅವನು ತಾನು 10 ಕವಿ ವಿದ್ವಾಂಸರ ಜೊತೆ ಕೂತು ಕಾವ್ಯ ರಚನೆ ಮಾಡ್ತಾ ಇದ್ದದ್ದಲ್ಲದೆ ಉಜ್ಜಯಿನಿಯಲ್ಲಿ ಕವಿ ಪರೀಕ್ಷಾ ಸಭೆಗಳನ್ನು ಆಯೋಜನೆ ಮಾಡಿ ತಾನೂ ಎಲ್ಲ ಸಾಧಾರಣ ಕವಿಗಳಂತೆ ಕವಿ ಪರೀಕ್ಷೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ತನ್ನ ಕಾವ್ಯವನ್ನು ಪರೀಕ್ಷೆ ಮಾಡಿಸಿಕೊಂಡು ಗೆದ್ದಿದ್ದ ಅಂತ ಗೊತ್ತಾಗುತ್ತದೆ. ಆ ಮಟ್ಟದ ಪ್ರಾಮಾಣಿಕತೆ. ಅವನು ಉಜ್ಜಯಿನಿಯನ್ನು ಪ್ರೀತಿಸಿದವನು. ಮಹಾಕಾಲನ ಭಕ್ತ ಚಂದ್ರಗುಪ್ತ. ಚಂದ್ರ, ಆ ಕಾರಣದಿಂದಲೇ ಚಂದ್ರನಂತೆ ಈ ಚಂದ್ರಮುಖಿಗೆ, ಇಂದುಮತಿಗೆ ಹೊಸ ಚಂದ್ರ ಏಳುವಂತೆ ಅಭ್ಯುದೀಯಮಾನವಾಗಿರ್ತಕ್ಕಂಥ ಸುಂದರ ಇವನು ಅಂತ ತೋರ್ಪಡಿಸಿದ್ದು ಅಂತ ಚಂದ್ರ ಅನ್ನುವ ಹೋಲಿಕೆ. ಅಷ್ಟಕ್ಕೆ ನಿಲ್ಲದೆ ಮತ್ತು ಮುಂದೆ ಇನ್ನೊಂದು ಪದ್ಯದಲ್ಲಿ ಬರುತ್ತೆ. ಅವಂತಿನಾಥೋಯಮುದಗ್ರಬಾಹು ವಿಶಾಲ ವಕ್ಷಾಸ್ತನುವೃತ್ತ ಮಧ್ಯ ಆರೋಪ್ಯ ಚಕ್ರ ಭ್ರಮುಷ್ಣ ತೇಜಾ ತ್ವಷ್ಟ್ರೇವ ಯತ್ನೋಲ್ಲಿಖಿತೋ ವಿಭಾತಿ. ಇವನು ಅವಂತೀಶ್ವರ, ಅವಂತಿನಾಥ. ಅಯಂ ಉದಗ್ರಬಾಹು, ಆಜಾನುಬಾಹುವಾಗಿದ್ದಾನೆ. ವಿಶಾಲ ವಕ್ಷಾಹ, ವಿಶಾಲ ವಕ್ಷಸ್ಥಲ. ವ್ಯೂಢೋರಸ್ಕೋ ವೃಷಸ್ಕಂಧ ಶಾಲ ಪ್ರಾಂಶು ಮಹಾಭುಜ ಅಂತೆಲ್ಲ ದಿಲೀಪನ ಹೋಲಿಕೆ ಏನಿದೆ ಆ ತರಹ ವಿಶೇಷವಾಗಿ ಅವನು ತೋರ್ತಾನೆ. ವೃತ್ತ ಮಧ್ಯ, ತೆಳ್ಳಗಿರುವ ನಡುವನ್ನು ಉಳ್ಳವನು. ವೆಲ್ ಬಿಲ್ಟ್ ಬಾಡಿ, ಸೊಗಸಾದ ಅಥ್ಲೀಟ್ ಬಾಡಿ ಅಂತಾರಲ್ಲ ಆ ರೀತಿಯಾದದ್ದು. ಅದರೊಳಗೂ ಇವನಂತೂ ತುಂಬ ಚೆನ್ನಾಗಿರ್ತಕ್ಕಂಥ ವ್ಯಾಯಾಮ ಅಂಗ ಸಾಧನೆ ಎಲ್ಲ ಮಾಡಿದವನು.
ಚಕ್ರಭ್ರಮಂ ಆರೋಪ್ಯ ತ್ವಷ್ಟ್ರಾ ಉಷ್ಣತೇಜಾ ಇವ ಉಲ್ಲಿಖಿತ ವಿಭಾತಿ. ತ್ವಷ್ಟೃ ಪ್ರಜಾಪತಿ ದೇವಶಿಲ್ಪಿ ಅವನು ಸೂರ್ಯನನ್ನು ತನ್ನ ತಿರುಗುವ ಚಕ್ರದ ಮೇಲೆ ಮಣ್ಣಿನ ಮುದ್ದೆಯಂತೆ ಇರಿಸಿ ಹೇಗೆ ರೂಪಣ ಮಾಡಿದನೋ ಹಾಗೆ ಇವನನ್ನೂ ಅದೇ ಚಕ್ರದ ಮೇಲೆ ಇರಿಸಿ ರೂಪಣ ಮಾಡಿದಂತೆ ತೋರ್ತಾನೆ. ಸೂರ್ಯ ಪ್ರತೀಕಾಶನಾಗಿದ್ದಾನೆ ಅಂತ. ಚಂದ್ರಗುಪ್ತನ ಒಂದು ಪ್ರತಾಪ ನಾಮಧೇಯ ವಿಕ್ರಮಾದಿತ್ಯ. ಇಲ್ಲಿ ಉಷ್ಣರಶ್ಮೇಹೇ ತೇಜ ಉಷ್ಣತೇಜ ಅನ್ನುವ ಮೂಲಕವಾಗಿ ಆದಿತ್ಯನ ವಿಕ್ರಮಾದಿತ್ಯನ ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಈ ತೋಳು, ಎದೆ, ನಡು ಇತ್ಯಾದಿ ಅಂಗ ವಿಶೇಷಗಳ ವೈಭವ ವರ್ಣನೆಯಿಂದಾಗಿ ಅವರ ವಿಕ್ರಮ ಸ್ಫುರಿತವಾಗ್ತಾ ಇದೆ. ಜೊತೆಗೆ ಆದಿತ್ಯತ್ವ ಕೂಡ ಹೋಲಿಕೆಯಿಂದ ಬರ್ತಾ ಇದೆ. ಹಿಂದೆ ಚಂದ್ರ ಆದ, ಇನ್ನು ವಿಕ್ರಮಾದಿತ್ಯ ಆದ. ಹೀಗೆ ಚಂದ್ರಗುಪ್ತನ ಒಂದು ಧ್ವನಿಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ ಎನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇಂಥವನನ್ನು ಮದುವೆ ಆದರೆ ನಿನಗೆ ಅನುಕೂಲ ಏನು ಅನ್ನುವುದನ್ನು ಮುಂದೆ ಹೇಳ್ತಾಳೆ. ಅಸ್ಯ ಪ್ರಯಾಣೇಶು ಸಮಗ್ರ ಶಕ್ತೇ ಅಗ್ರೇಸರೈರ್ವಾಜಿಭಿರುತ್ಥಿತಾನಿ ಕುರ್ವಂತಿ ಸಾಮಂತ ಶಿಖಾಮಣೀನಾಂ ಪ್ರಭಾ ಪ್ರರೋಹಾಸ್ತಮಯಂ ರಜಾಂಸಿ. ಇಂಥ ಮಹಾವೀರ ಇಷ್ಟು ದೊಡ್ಡವನಂದರೆ ಇವನು ಸಮಗ್ರ ಸೇನೆಯ ಜೊತೆಗೆ ತಾನು ಕುದುರೆ ಮೇಲೆ ಕೂತು ಅಶ್ವ ಗಜ ಸೈನ್ಯಾದಿಗಳು ಹಿಂಬಾಲಿಸ್ತಾ ಇರಬೇಕಾದ್ರೆ, ಓಡಾಡ್ತಾ ಇದ್ದರೆ ಬೇರೆ ಬೇರೆ ಭೂಮಿಗಳಿಗೆ ದಿಗ್ವಿಜಯಕ್ಕಾಗಿ ಸಾಮಂತರ ಶಿಖಾಮಣಿಗಳ ಮೇಲೆ ಬರ್ತಕ್ಕಂಥ ಧೂಳು ಇದೆಯಲ್ಲ, ಅದರಿಂದಲೇ ನಮಗೆ ಪ್ರಭಾ ಪ್ರರೋಹಾಸ್ತಮಯಂ ರಜಾಂಸಿ, ನಮಗೆ ಅದರಿಂದಲೇ ಕೂಡ ಶತ್ರುಗಳು ಪರಾಭೂತರಾಗಿರೋದು ಕಾಣಿಸುತ್ತೆ ಅಂತ. ಇವನ ಕುರಪುಟದ ಧೂಳಿಯಿಂದ ಸಾಮಂತ ಮೌಳಿ ಮಾಣಿಕ್ಯಗಳೆಲ್ಲ ಬಂಕಾಗಿರೋದ್ರಿಂದಲೇ ಅವರು ಸೋಲಲ್ಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ ಅಂತ. ಅಂದರೆ ಇವನ ಸೇನೆಯ ಧೂಳು ಎದ್ದರೆ ಸಾಕು, ಸಾಮಂತ ಮೌಲಿ ಮಾಣಿಕ್ಯಗಳೆಲ್ಲ ಮಂಕಾಗ್ಬಿಡುತ್ತವೆ. ಆ ಮಾತ್ರದಿಂದಲೇ ಅವರು ಸೋಲ್ತಾರೆ ಅಂತ. ಇವನು ಬರಬೇಕಾಗಿಲ್ಲ, ಇವನ ಪಾದಧೂಳಿಯೇ ಗೆಲ್ಲುತ್ತದೆ ಅನ್ನುವಂಥ ಒಂದು ಅತಿಶಯ ಉಂಟು. ಇಂಥವನು ಅಸೌ ಮಹಾಕಾಲನಿಕೇತನಸ್ಯ ವಸನ್ ಅದೂರೇ ಕಿಲ ಚಂದ್ರಮೌಲೇ ತಮಿಸ್ರ ಪಕ್ಷೇಪಿ ಸಹ ಪ್ರಿಯಾಭಿ ಜ್ಯೋತ್ಸ್ನಾವತೋ ನಿರ್ವಿಶತಿ ಪ್ರದೋಷಾನ್. ಇವನು ಮಹಾಕಾಲನ ನಿಕೇತನದ ಅಂದರೆ ಮಂದಿರದ ಹತ್ತಿರದಲ್ಲಿಯೇ ಅದೂರೇ ವಸನ್, ನಿಕಟದಲ್ಲಿಯೇ ಇದ್ದಾನೆ. ಮಹಾಕಾಲ ವಸತಿಯ ಹತ್ತಿರದಲ್ಲಿಯೇ ಇವನ ಅರಮನೆ ಇದೆ. ಜೊತೆಗೆ ಮಹಾಕಾಲ ಚಂದ್ರಮೌಲಿ, ಖಂಡೇಂದು ಮೌಲಿ. ಅವನ ತಲೆ ಮೇಲಿನ ಚಂದ್ರನಿಗೆ ಕೃಷ್ಣ ಪಕ್ಷ ಅನ್ನೋದಿಲ್ಲ. ಈ ಕಾರಣದಿಂದ ಇವನು ಕೃಷ್ಣ ಪಕ್ಷದಲ್ಲಿ ಕೂಡ ಶುಕ್ಲ ಪಕ್ಷದ ಸೊಗಸನ್ನು ಇಟ್ಟುಕೊಂಡು ಎಲ್ಲ ಕಡೆಗಳಲ್ಲೂ ವಿಹಾರ ಮಾಡ್ತಾನೆ. ಅಂಥವನ ಜೊತೆಗೆ ನೀನು ಚಂದ್ರಿಕಾ ವಿಹಾರವನ್ನು ಮಾಡಬಹುದು ಅಂತ. ನೋಡಿ, ಒಬ್ಬೊಬ್ಬ ರಾಜರ ಜೊತೆಗೂ ನಿನಗೇನೇನು ಸುಖ ಇರುತ್ತೆ ಅನ್ನೋಲ್ಲ ಒಂದು ವೆರೈಟಿ ಇರ್ತಾನೆ. ಮಗಧ ರಾಜನ ಒಂದು ಕುಸುಮಪುರಕ್ಕೆ ಹೋದರೆ ನಿನಗೆ ಚೆನ್ನಾಗಿ ಒಂದು ರಥಗಳಲ್ಲಿ ಕೂತು ವಿಹಾರ ಮಾಡುವಂಥ ಅವಕಾಶ ಬರ್ತದೆ ಅಂತ. ಅಂದರೆ ರಥಯಾತ್ರೆ ಮಾಡ್ತಕ್ಕಂಥದ್ದು, ಹ್ಯಾವಿಂಗ್ ಎ ಲಾಂಗ್ ಡ್ರೈವ್, ಮೆರ್ರಿ ಲಾಂಗ್ ಡ್ರೈವ್, ಆ ಅನುಕೂಲ ನಿನಗಿದೆ, ಆ ಸೌಭಾಗ್ಯ ಇದೆ. ಇಲ್ಲಿ ಬಂದರೆ ನಿನಗೊಂದು ಮೂನ್ಲೈಟ್ ಪಾರ್ಟಿ ಪ್ರತಿ ದಿವಸವೂ ಕಾದಿದೆ, ಫುಲ್ ನೈಟ್ ಪಾರ್ಟಿ ಕಾದಿದೆ ಅನ್ನುವಂಥ ಒಂದು ಸೌಖ್ಯ ಇದೆ ಅಂತ ಹೇಳ್ತಾನೆ. ಅಭಿಜಾತ ಕಾವ್ಯದ ಈ ವಿವರಗಳ ಸಮಗ್ರತೆಯನ್ನೇ ನಾವು ಗಮನಿಸಬೇಕಾದಂಥದ್ದು, ಇಲ್ಲಿ ಇನ್ಯಾವುದನ್ನೂ ಅಲ್ಲ. ಅಷ್ಟು ಡೀಟೇಲ್ಸಲ್ಲಿ ತೋರಿಸ್ತಾನೆ ಪರ್ಫೆಕ್ಷನನ್ನು. ಅನೇನ ಯೂನಾ ಸಹ ಪಾರ್ಥಿವೇನ ರಂಭೋರು ಕಚ್ಚಿನ್ ಮನಸೋ ರುಚಿಸ್ತೆ ಸಿಪ್ರಾತರಂಗಾನಿಲ ಕಂಪಿತಾಸು ವಿಹರ್ತು ಮುದ್ಯಾನ ಪರಂಪರಾಸು. ಈ ಯುವಕ, ಈ ಸುಂದರ, ಇವನ ಜೊತೆಗೆ ತರುಣಿ, ನಿನ್ನ ಮನಸ್ಸಿಗೆ ರುಚಿ ಬಂದಲ್ಲಿ ಪರಿಣೀಸು. ಆಗ ನಿನಗೆ ಶಿಪ್ರಾ ನದಿ ತರಂಗಗಳಿಂದ ಹೊಯ್ದಾಟ ಮಾಡ್ತಾ ಇರತಕ್ಕಂತಹ ಮರಗಿಡಗಳನ್ನು ಉಳ್ಳ ಉದ್ಯಾನಗಳಲ್ಲಿ ಆರಾಮವಾಗಿ ದಿನ ಕಳೀಬಹುದು ಅಂತ. ಶಿಪ್ರಾ ನದಿಯನ್ನು ಆವರಿಸಿರ್ತಕ್ಕಂಥ ಉದ್ಯಾನಗಳು, ಆ ಶಿಪ್ರಾ ನದಿಯ ಮೇಲೆ ಬೀಸಿ ಬರತಕ್ಕಂಥ ಮಂದಮಾರುತ, ಆ ಮಂದಮಾರುತ ಈ ಶಿಪ್ರಾ ತರಂಗದಿಂದ ಶೀತಲವಾಗಿದೆ ಮತ್ತು ಅಲ್ಲಿರುವ ಕಮಲ ಕಲ್ಹಾರಗಳ ಪರಿಮಳ ಪರಿಶೀಲಿತವಾಗಿದೆ. ಅದು ಉದ್ಯಾನದ ಮೇಲೆ ಬೀಸಿದಾಗ ಆ ಉದ್ಯಾನದ ಲತೆಗಳು ಮೆಲ್ಲನೆ ಹೊಯ್ದಾಡ್ತಾ ಇದ್ದರೆ ಆ ವಾತಾವರಣದಲ್ಲಿ ನಿನಗೆ ವಿಹಾರ ಎಷ್ಟು ಚೆನ್ನಾಗಿರುತ್ತೆ. ಅದರೊಳಗೆ ರುಚಿ ಇದ್ದರೆ ಇವನ ಕೈ ಹಿಡಿ ಅಂತ. ಪಾಪ ಸುನಂದೆಗೆ ಯಾವ ಮಹಾರಾಜರು ಏನೂ ಬ್ರೈಬಿಂಗ್ ಮಾಡಿಲ್ಲ, ಪ್ರಾಮಾಣಿಕವಾಗಿ ಅವಳು ಎಲ್ಲರ ಮೆರಿಟ್ಸನ್ನು ಹೇಳ್ತಾ ಬರ್ತಾ ಇದ್ದಾಳೆ. ನೋಡು ಅಂತ. ತಸ್ಮಿನ್ ಅಭಿದ್ಯೋತಿತ ಬಂಧು ಪದ್ಮೆ ಪ್ರತಾಪ ಸಂಶೋಷಿತ ಶತ್ರುಪಂಕೆ ಬಬಂಧ ಸಾನುತ್ತಮ ಸೌಕುಮಾರ್ಯ ಕುಮುದ್ವತಿ ಭಾನುಮತಿ ವಭಾವಂ. ಇಲ್ಲಿ ಮತ್ತೆ ವಿಕ್ರಮಾದಿತ್ಯ ಪ್ರತಾಪವನ್ನು ತೋರಿಸ್ತಾ ಇದ್ದಾನೆ. ಅಭಿದ್ಯೋತಿತ ಬಂಧು ಪದ್ಮೆ, ತನ್ನ ಬಂಧುವರ್ಗ ಅನ್ನುವ ಕಮಲಗಳನ್ನು ಅರಳಿಸ್ತಾ ಇರುವ ಶೋಷಿತ ಶತ್ರುಪಂಕೆ,
ಶತ್ರುಗಳು ಅನ್ನುವ ಕೆಸರನ್ನು ತನ್ನ ಪ್ರತಾಪ ಕಿರಣಗಳಿಂದ ಒಣಗಿಸ್ತಾ ಇರತಕ್ಕಂಥ ಈ ಮಹಾರಾಜನ ಕಡೆಗೆ ಇವಳು ಒಂದು ಸ್ವಲ್ಪವೂ ಅನುರಕ್ತಳಾಗಲಿಲ್ಲ. ಕುಮುದ್ವತಿ ಭಾನುಮತಿ ಇವ ಭಾವಂ ಬಬಂಧ. ಕುಮುದ್ವತಿ ಅಂದರೆ ನೈದಿಲೆ. ನೈದಿಲೆಗೆ ಸೂರ್ಯನನ್ನು ಕಂಡ್ರೆ ಏನು ಅನಿಸುತ್ತೋ ಇವನನ್ನು ನೋಡಿದ್ರು ಅದೇ ಅನ್ನಿಸ್ತು ಅಂತ. ಸೂರ್ಯ ಚೆನ್ನಾಗಿದ್ದಾನೆ, ನೈದಿಲೆ ಚೆನ್ನಾಗಿದ್ದಾಳೆ, ಆದರೆ ಸೂರ್ಯನ ಕಂಡು ನೈದಿಲೆಗಾಗೋಲ್ಲ, ನೈದಿಲೆನ ಕಂಡು ಸೂರ್ಯನಿಗಾಗೋಲ್ಲ. ಅದಕ್ಕೇನು ಮಾಡೋಣ? ನಿಯತಿಯನ್ನು ಬೈಬೇಕಷ್ಟೆ. ನಿರರ್ಥಕಂ ಜನ್ಮಗತಂ ನಲಿನ್ಯಾಹ ಯಯಾನ ದೃಷ್ಟಂ ತರುಣೇಂದು ಬಿಂಬಂ ನಿರರ್ಥಕಂ ಜನ್ಮಗತಂ ನಲಿನ್ಯಾಹ. ಕಮಲಿನಿಯ ಜನ್ಮ ವ್ಯರ್ಥವಾಯಿತು, ಯಾಕೆಂದರೆ ಅವಳು ಪೂರ್ಣಚಂದ್ರನನ್ನು ನೋಡಲೇ ಇಲ್ವಲ್ಲ ಅಂತ. ಉತ್ಪತ್ತಿರಿಂದೋರಪಿ ನಿಷ್ಫಲೇವ ಕೃತಾವಿನಿದ್ರ ನಲಿನೀನ ಏನ. ಹಾಗೆ ಆ ಚಂದ್ರನ ಉದಯವೂ ಕೂಡ ವ್ಯರ್ಥ, ಯಾಕೆಂದರೆ ನೈದಿಲೆಯ ಮುಚ್ಚಿಕೊಂಡ ಮುಖವನ್ನು ತೆರೆಸಲಾಗಲಿಲ್ಲ ಅಂದರೆ ಅವನು ಎಷ್ಟು ಎದ್ದು ಎಷ್ಟು ಬಿದ್ದು ಎಷ್ಟು ಅಮೃತ ಕಿರಣ ಬೀರಿದರೆ ಏನು ಪ್ರಯೋಜನ ಅಂತ. ಏನು ಮಾಡೋದು? ಪರಿಸ್ಥಿತಿ ಆಗಿದೆ. ಇವಳು ಅವನನ್ನು ಇಷ್ಟಪಡಲಿಲ್ಲ ಅಷ್ಟೆ. ಹೀಗೆ ಯಾವ ಒಂದು ಕುಂದನ್ನು ತೋರಿಸದೆ ಅವಳ ಬೇರೊಂದು ಕಡೆಯ ಗಮನವನ್ನು ಕವಿ ಮಾಡ್ತಾ ಇದ್ದಾನೆ. ತಾಮಗ್ರತಸ್ತಾಮರಸಾಂತರಾಭಾಂ ಅನೂಪರಾಜಸ್ಯ ಗುಣೈರನೂನಾಂ ವಿಧಾಯ ಸೃಷ್ಟಿಂ ಲಲಿತಾಂ ವಿಧಾತು ಜಗಾದ ಭೂಯ ಸುದತಿ ಸುನಂದ. ಈಗ ಅನೂಪ ಅನ್ನುವಂಥ ಒಂದು ದೇಶ, ಅನೂಪ ದೇಶ ಅನ್ನುವುದು ನಮ್ಮ ಉತ್ತರ ಭಾರತದ ಒಂದು ಪ್ರಾಂತ, ಉತ್ತರ ಮಧ್ಯ ಭಾರತ ಅಂತ ಕರೀಬಹುದು. ಆ ಪ್ರಾಂತ ಈ ಹೊತ್ತಿನ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನಾದಿಗಳ ನಡುವಣ ಆ ಕಡೆಯ ಭೂಮಿ. ಅವಳು ಆ ಕಡೆ ಕರ್ಕೊಂಡು ಹೋಗ್ತಾಳೆ, ಅನೂಪರಾಜನ ಕಡೆಗೆ ಕೊಂಡೊಯ್ತಾಳೆ. ಲಲಿತಾಂ ಸೃಷ್ಟಿಂ ಧಾತು, ಬ್ರಹ್ಮನ ಅತಿ ಸುಂದರವಾದ ಸೃಷ್ಟಿಯನ್ನು ಕರ್ಕೊಂಡು ಹೋಗ್ತಾಳೆ ಅಂತ. ಇಂದುಮತಿ ಬ್ರಹ್ಮನ ಚೆರಿಷ್ಡ್ ಕ್ರಿಯೇಷನ್ಸ್, ಅತಿ ಸುಂದರವಾದ ಸೃಷ್ಟಿಗಳಲ್ಲಿ ಒಂದು. ಸಂಗ್ರಾಮ ನಿರ್ವಿಷ್ಟ ಸಹಸ್ರಬಾಹು ಅಷ್ಟಾದಶ ದ್ವೀಪನಿಖಾತಯೂಪ ಅನನ್ಯ ಸಾಧಾರಣ ರಾಜಶಬ್ದೋ ಬಭೂವ ಯೋಗಿ ಕಿಲ ಕಾರ್ತವೀರ್ಯ. ಈ ಅನೂಪದೇಶ ಈಚೆ ಕಡೆಗೆ ಬಂದರೆ ಮಾಹಿಷ್ಮತಿ ಅಂತಾರಲ್ಲ, ಆ ಹತ್ತಿರಕ್ಕೆ ಬರ್ತಕ್ಕಂಥದ್ದು. ಮಾಹಿಷ್ಮತಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡದ್ದು ಇವತ್ತಿನ ಮಾಹೇಶ್ವರ. ಅದನ್ನು ಹೇಳ್ತಾ ಇದ್ದಾನೆ. ಸಂಗ್ರಾಮ ನಿರ್ವಿಷ್ಟ ಸಹಸ್ರಬಾಹು, ಯುದ್ಧದಲ್ಲಿ 1000 ತೋಳುಗಳನ್ನು ಪಡೆದುಕೊಂಡು ಅಷ್ಟಾದಶ ದ್ವೀಪ ನಿಖಾತಯೂಪ, 18 ದ್ವೀಪಗಳಲ್ಲಿಯೂ ತನ್ನ ಯಜ್ಞ ಯೂಪ ಸ್ತಂಭಗಳನ್ನು ನಡೆಸಿದಂತಹ ಅನನ್ಯ ಸಾಧಾರಣ ರಾಜಶಬ್ದವನ್ನು ಪಡೆದ ಯೋಗಿ ದತ್ತಾತ್ರೇಯಾನುಗ್ರಹದಿಂದ ಬೆಳಗಿದ ಕಾರ್ತವೀರ್ಯ ಇದ್ದಾನಲ್ಲ, ಆ ಕಾರ್ತವೀರ್ಯನ ವಂಶದವನು ಇವನು ಅಂತ ಹೇಳ್ಬಿಟ್ಟು ಅವನ ಪರಿಚಯವನ್ನು ಮಾಡಿಸ್ಕೊಡ್ತಾ ಇದ್ದಾಳೆ. ಅಕಾರ್ಯ ಚಿಂತಾ ಸಮಕಾಲಮೇವ ಪ್ರಾದುರ್ಭವಂಶ್ಚಾಪಧರ ಪುರಸ್ತಾತ್ ಅಂತಃಶರೀರೇಶ್ವಪಿ ಯಃ ಪ್ರಜಾನಾಂ ಪ್ರತ್ಯಾದಿದೇಶ ವಿನಯಂ ವಿನೇತ. ಅಕಾರ್ಯ ಚಿಂತೆ ಒಂದು ಕ್ಷಣ ಪ್ರಜೆಗಳಿಗೆ ಬಂದ ತತ್ಕ್ಷಣವೇ ಅಲ್ಲಿ ಬಿಲ್ಲು ಬಾಣ ಹಿಡಿದುಕೊಂಡು ದಂಡನೆಗೆ ತಾನು ಸಿದ್ಧ ಆಗಿರ್ತೀನಿ ಅಂತ ಪ್ರಜೆಗಳ ಅಂತರಂಗದಲ್ಲಿಯೇ ನೆಲೆ ನಿಂತ ಭಗವಂತನ ರೀತಿಯಲ್ಲಿ ಅವರ ನೀತಿ ನಿಯತಿಗಳನ್ನು ಕಾಪಾಡಿದಂಥ ವ್ಯಕ್ತಿ ಇವನು, ನಮ್ಮ ಕಾರ್ತವೀರ್ಯ ರಾಜ. ಆ ವಂಶದಲ್ಲಿ ಇವನು ಬಂದಿದ್ದಾನೆ. ಜಾಬಂದ ನಿಷ್ಪಂದ ಭುಜೇನ ಯಸ್ಯ ವಿನಿಶ್ವಸದ್ವಕ್ತ್ರ ಪರಂಪರೇಣ ಕಾರಾಗೃಹೇ ನಿರ್ಜಿತವಾಸವೇನ ಲಂಕೇಶ್ವರೇಣೋಶಿತಮ ಪ್ರಸಾದಾತ್. ತನ್ನ ಬಿಲ್ಲಿನ ಹೆದೆಯ ಮೀಟುವಿಕೆಯಿಂದಲೇ ದಿಕ್ಚಕ್ರವಾಲಗಳನ್ನೆಲ್ಲ ತುಂಬಿಸಿರ್ತಕ್ಕಂಥವನು, ಯಾವ ಒಂದು ಉಚ್ಛ್ವಾಸ ನಿಶ್ವಾಸ ಪರಂಪರೆಯಿಂದಲೇ ಜಗತ್ತಿನಲ್ಲಿ ಭಯವನ್ನು ಬಿಟ್ಟಿರತಕ್ಕಂಥವನು. ಯಾವ ರಾವಣ ಇದ್ದಾನೆ ಅಂಥ ರಾವಣ ಇಂದ್ರನನ್ನೇ ಗೆದ್ದವನನ್ನು ಇವನು ಸೆರೆ ಹಿಡಿದು ಲಂಕೇಶ್ವರರನ್ನು ತನ್ನ ಸೆರೆಮನೆಯೊಳಗೆ ಇಟ್ಟಿದ್ದ ಅಂತ. ಇದು ರಾಮಾಯಣದ ಉತ್ತರಕಾಂಡದಲ್ಲಿ ಬರೋ ಪ್ರಸಿದ್ಧವಾದ ಕಥೆ. ರಾವಣಾಸುರನನ್ನು ಕಾರ್ತವೀರ್ಯ ತನ್ನ ಜಲಕ್ರೀಡಾ ಕಾಲದಲ್ಲಿ ಅಡ್ಡಿಯಾಗಿ ಬಂದವನನ್ನು ಹಿಡಿದು ಯುದ್ಧದಲ್ಲಿ ಸೋಲಿಸಿ ತನ್ನ ಕಾರಾಗೃಹದಲ್ಲಿ ಬಂದಿ ಮಾಡಿಟ್ಟ. ಮುಂದೆ ಪುಲಸ್ತ್ಯ ವಿಶ್ರವಸ್ಸು ಇತ್ಯಾದಿ ಋಷಿಗಳು, ರಾವಣನ ತಂದೆ ಅಜ್ಜ ಮುತ್ತಜ್ಜರೆಲ್ಲ ಬಂದು ಕಾಪಾಡಿಕೊಂಡ್ರು ಅಂತ ಗೊತ್ತಾಗುತ್ತೆ. ಅಂಥ ಪ್ರಸಾದ ಮಹಿಮ ಇವಂದು. ತಸ್ಯಾನ್ವಯೇ ಭೂಪತಿರೇಶ ಜಾತಃ ಪ್ರತೀಪ ಇತ್ಯಾಗಮ ವೃದ್ಧ ಸೇವಿ ಯನ ಶ್ರೇಯಸ್ಸಂಶ್ರಯದೋಷದೂರೂಢಂ ಸ್ವಭಾವಲೋಲ್ಯೇತ್ಯಪಿ ಯಶಃ ಪ್ರಮೃಷ್ಟಂ. ಆ ಕಾರ್ತವೀರ್ಯನ ವಂಶದಲ್ಲಿ ಹೈಹಯ ವಂಶ ಯದುವಂಶದ ಒಂದು ಕವಲು, ಅದರೊಳಗೆ ಹುಟ್ಟಿರತಕ್ಕಂಥ ಈ ರಾಜನ ಹೆಸರು ಪ್ರತೀಪ ಅಂತ. ಇವನಿಂದಾಗಿ ಸಂಪತ್ತು ಅಯೋಗ್ಯರಿಗೆ ಸೇರುವುದು ಅಪಖ್ಯಾತಿ ಹೋಗಿದೆ.
ಸಂಪತ್ತಿಗೆ ಯೋಗ್ಯರು ಕೂಡ ಒಡೆಯರಾಗಬಹುದು ಅನ್ನುವ ಒಂದು ಪ್ರಸಿದ್ಧಿ ಸಿಕ್ಕಿದೆ. ಇಂಥವನು ಈ ರಾಜ ಅಂತನ್ನುವ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾಳೆ. ಸಾಮಾನ್ಯವಾಗಿ ಲಕ್ಷ್ಮಿಗೆ ಗುಣವಂತರ ಜೊತೆಗೆ ಸ್ನೇಹ ಇಲ್ಲ ಅಂತ ಒಂದು ಚಾಣಕ್ಯ ನೀತಿಯಲ್ಲಿ ಒಂದು ಶ್ಲೋಕವೇ ಬರುತ್ತದೆ. ನನಗೆ ಅದರ ತಾತ್ಪರ್ಯ ಮಾತ್ರ ಜ್ಞಾಪಕ ಇದೆ. ಬ್ರಾಹ್ಮಣರ ಮನೆಯಲ್ಲಿ ದುಡ್ಡು ಯಾಕೆ ಇರೋಲ್ಲ ಅಂತ ಲಕ್ಷ್ಮಿ ಹೇಳ್ತಾಳಂತೆ. ವಿಷ್ಣು ಕೇಳ್ತಾನೆ, ಯಾತಕ್ಕೆ ನಮಗೆ ತುಂಬ ಭಕ್ತರಾದ ಬ್ರಾಹ್ಮಣರ ಮನೆಯಲ್ಲಿ ಇರೋಲ್ಲ ಅಂತ. ಮೊದಲಿಗೆ ಅವರು ನನ್ನ ಶತ್ರು, ನನ್ನ ಸೊಸೆ ಸರಸ್ವತಿಯನ್ನು ಪೂಜೆ ಮಾಡ್ತಾರೆ. ಮತ್ತು ಅವರು ನಿನ್ನನ್ನು ಪೂಜೆ ಮಾಡೋದಕ್ಕೆ ನನ್ನ ಮನೆಯೇ ಹಾಳು ಮಾಡ್ತಾರೆ. ಕಮಲಗಳನ್ನು ಕಿತ್ತು 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 ವಿಷ್ಣುವಿನ ಪೂಜೆ ಅಂತ ಮಾಡ್ತಾರೆ. ಅದಕ್ಕೋಸ್ಕರ ಆಮೇಲೆ ನನ್ನನ್ನು ಚಂಚಲೆ ಅಂತ ತುಂಬ ಬೈತಾ ಇರ್ತಾರೆ. ಮತ್ತು ನನ್ನ ಮಗನಿಗೆ ಸರಿಯಾದ ಗೌರವ ಕೊಡಲ್ಲ, ಮನ್ಮಥನಿಗೆ. ಈ ಕಾರಣದಿಂದ ನಾನು ಬ್ರಾಹ್ಮಣರ ಮನೆಯಲ್ಲಿ ಪರ್ಮನೆಂಟಾಗಿ ಇರೋದಿಲ್ಲ ಅಂತ. ಹಾಗೆ ಲಕ್ಷ್ಮಿ ಸ್ಥಿರವಾಗಿ ಇರಬೇಕಲ್ಲ, ಇರುವಂಥ ಜಾಗಕ್ಕೆ ಅಪಯಶಸ್ಸು. ಅಯೋಗ್ಯರ ಮನೆಯಲ್ಲೇ ಇರ್ತಾಳೆ. ಭೂತಿರ್ ನೀಚ ಗೃಹೇಶು ಜಗನ್ನಾಥ ಹೇಳ್ತಾನೆ, ಅಯೋಗ್ಯರ ಮನೆಯಲ್ಲಿ ಸಿರಿ ಅಂತ. ಹಾಗಲ್ಲ, ಇವನಂಥವರಲ್ಲಿ ಇರೋದ್ರಿಂದಲೇ ನಮಗೆ ಗೊತ್ತಾಗ್ತಾ ಇದೆ ಲಕ್ಷ್ಮಿ ಚಂಚಲೆಯಲ್ಲ, ಲಕ್ಷ್ಮಿಗೆ ದುರ್ಗುಣಗಳಲ್ಲಿ ಪ್ರೀತಿ ಇಲ್ಲ ಅಂತ. ಬಾಣಭಟ್ಟ ತನ್ನ ಶುಕನಾಸೋಪದೇಶದಲ್ಲಿ ಲಕ್ಷ್ಮಿಯ ಚಾಂಚಲ್ಯವನ್ನು ಹೇಳ್ತಾ, ನಾಭಿಜನಂ ನಂದತಿ ನ ಪರಿಚಯ ರಕ್ಷತೆ ನ ರೂಪ ಮಾದ್ರಿಯತೆ ನ ಕುಲಂ ಪಶ್ಯತಿ. ಅವಳು ರೂಪವನ್ನು ಗೌರವಿಸೋಲ್ಲ, ಕುಲವನ್ನು ನೋಡೋದಿಲ್ಲ, ಸದಾಚಾರವನ್ನು ಗಮನಿಸೋದಿಲ್ಲ, ಸಜ್ಜನಿಕೆಯನ್ನು ಲೆಕ್ಕಿಸೋದಿಲ್ಲ, ವಿದ್ಯೆಯನ್ನು ಗಣಿಸೋದಿಲ್ಲ. ಎಷ್ಟು ಥರ ಕ್ರಿಯಾಪದಗಳನ್ನು ಪಟ 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 ಅಂತ ಹೇಳ್ಕೊಂಡು ಬರ್ತಾನೆ. ಗುಣವಂತಂ ಅಹಿಮೇವ ಉಲ್ಲಂಘತಿ. ಗುಣವಂತನ ನೋಡಿದ್ರೆ ಹಾವು ನೋಡಿದಂಗೆ ಹಾರು ಹೋಗಿಬಿಡ್ತಾಳೆ ಅಂತ. ಅವಳನ್ನ ಚಿತ್ರದಲ್ಲಿ ಬರೆದರೂ ಆ ಚಿತ್ರದಲ್ಲಿ ಅವಳು ಪರ್ಮನೆಂಟ್ ಆಗಿರೋದಿಲ್ವಂತೆ. ಚಿತ್ರಗತಾಪಿ ಅಸ್ಥಿರ ಅಂತ ಹೇಳ್ತಾನೆ. ಇಂಥ ಲಕ್ಷ್ಮಿ ಅವಳು ಅಂತ. ಹೀಗೆಲ್ಲ ನೀವು ನನ್ನ ಬೈತೀರಾ, ಅದಕ್ಕೆ ನಾನು ಇರೋದಿಲ್ಲ ನಿಮ್ಮ ಮನೆಗಳಲ್ಲಿ ಅಂತ. ಆಯೋಧನೆ ಕೃಷ್ಣಗತಿಂ ಸಹಾಯಂ ಅವಾಪ್ಯ ಕ್ಷತ್ರಿಯ ಕಾಲರಾತ್ರಿಂ ಧಾರಾಂಶಿತಾಂ ರಾಮ ಪರಶ್ವಧಸ್ಯ ಸಂಭಾವಯತ್ಯುತ್ಪಲಪತ್ರ ಸಾರಾಂ. ಯುದ್ಧದಲ್ಲಿ ಈ ಮಾಹಿಷ್ಮತಿಯ ರಾಜರುಗಳು ಅಗ್ನಿಯನ್ನು ಸಹಕಾರಗಳನ್ನಾಗಿ ಇಟ್ಟುಕೊಂಡು, ಅಗ್ನಿಯನ್ನು ಸಹಕಾರಿಯಾಗಿ ಒಡಮೂಡಿಸಿಕೊಂಡು ಕ್ಷತ್ರಿಯ ವಂಶಕ್ಕೆ ಕಾರಿರುಳೆಂಬಂತೆ ಅವರು ಹೋರಾಡ್ತಾರೆ. ಅದು ಮಾತ್ರವಲ್ಲ, ಜಮದಗ್ನಿ ಯಾವನಿದೆ, ಪರಶುರಾಮ ಯಾವನಿದ್ದಾನೆ, ಅವನನ್ನು ಕೂಡ ಇವರು ಎದುರಿಸತಕ್ಕಂಥವರು, ಅವನು ಇವರಿಗೆ ತುಂಬ ವೈರಿಯಾಗಿದ್ದವನು ಅನ್ನುವ ಮಾತನ್ನು ಕೂಡ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಸ್ವಲ್ಪ ಆ ರಾಜರ ವಂಶಕ್ಕೆ ಸೆಟ್ ಬ್ಯಾಕು. ಆಯೋಧನೆ ಕೃಷ್ಣಗತಿಂ ಸಹಾಯಮವಾಪ್ಯ ಕ್ಷತ್ರಿಯಾಣಾಂ ಕಾಲರಾತ್ರಿಂ ರಾಮಂ ಪರಶ್ವಧಸ್ಯ ಶಿತಾಂ ಧಾರಾಂ ಉತ್ಪಲಪತ್ರ ಸಾರಮಿವ ಸಂಭಾವಯತಿ ಅಂತ ಈ ಕವಿ ಹೇಳುವ ಮಾತು. ಪರಶುರಾಮನನ್ನು ಇವರು ಎದುರಿಸ್ತಾರೆ ಅಂತ, ಆದರೆ ಎದುರಿಸಿ ಸೋತಿದ್ದಾರೆ. ಅದೊಂದು ಸೆಟ್ ಬ್ಯಾಕು. ಅದನ್ನು ಯಾತಕ್ಕೋ ಕವಿ ಹೇಳಿದ್ದಾನೆ. ಪರಶುರಾಮನ ಮುಂದೆ ನಿಂತು ಅವನ ಒಂದು ಮೊನಚಾದ ಕೊಡಲಿಯನ್ನು ಇವರು ಕನ್ನೈದಿಲೆಯ ದಳ ಸೀಳದಂತೆ ಸೀಳಬಲ್ಲರು ಅಂತ. ಮಾಹಿಷ್ಮತಿಯ ರಾಜರುಗಳಿಗೆ ಅಗ್ನಿ ಅಳಿಯ ನೀಲಧ್ವಜನಿಗೆ, ಹಾಗಾಗಿ ಅಗ್ನಿಯನ್ನು ಸಹಾಯನನ್ನಾಗಿ ಮಾಡಿಕೊಂಡವರು ಅಂತ. ಇದನ್ನು ಪರಶುರಾಮನಿಗೂ ವಿಶೇಷಣವಾಗಿ ಮಾಡಬಹುದು. ಅವನು ಭಾರ್ಗವ ವಂಶ ಲಲಾಮ, ಭೃಗುವಂಶೀಯರ ಕುಲದೇವತೆ ಅಗ್ನಿ. ಹಾಗೂ ಕೂಡ ಅಸ್ಯಾಂಕ ಲಕ್ಷ್ಮೀರ್ಭವದೀರ್ಘಬಾಹೋ ಮಾಹಿಷ್ಮತೀವ ಪ್ರಣಿತಂಬ ಕಾಂಚೀಂ ಪ್ರಾಸಾದ ಜಾಲೈರ್ಜಲವೇಣಿ ರಮ್ಯಾಂ ರೇವಾಂ ಯದಿ ಪ್ರೇಕ್ಷಿತುಮಸ್ತಿ ಕಾಮಃ. ಇವನ ಮನೆಯಲ್ಲಿ ಲಕ್ಷ್ಮಿಯಂತೆ ನೀನು ಮನೆದುಂಬಿಸಿಕೊಂಡು ಬಂದಾಗ ಈ ಮಹಾಬಾಹುವಾದ ಆಜಾನುಬಾಹುವಾದ ಮಾಹಿಷ್ಮತೀಶ್ವರ ಪ್ರತೀಪನಿಗೆ ಅರ್ಧಾಂಗಿ ಎನಿಸಿಕೊಂಡಾಗ ನೀನು ಪ್ರಾಸಾದ ಜಾಲೈಹಿ, ಅರಮನೆಯ ಕಟಾಂಜನಗಳಿಂದ, ಕಿಟಕಿಗಳಿಂದ, ಜಾಲಂಧರಗಳಿಂದ, ಜಾಲರಂಧ್ರ ಅಂತೀವಲ್ಲ ಆ ವೆಂಟಿಲೇಟರ್ಸಿಂದ, ಜಲವೇಣಿ ರಮ್ಯಾಂ, ಸುಂದರಿಯರ ತಲೆ ಕೂದಲು ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿರುವಂತೆ ಕಾಣುವ ರೇವಾಂ ಯಮುನಾ ನದಿಯನ್ನು ನೋಡಿ ದಿನವೂ ಸಂತೋಷ ಪಡಬಹುದು. ಯಮುನಾ ನದಿಯ ನೋಟ ನರ್ಮದಾ ನದಿಯ ನೋಟ ಅತ್ಯಂತ ಸುಂದರವಾದದ್ದು. ಅಲ್ಲಂತೂ ಬಹಳ ಚೆನ್ನಾಗಿ ಹರಿತಾಳೆ. ನಾವಂತೂ ಮಾಹೇಶ್ವರ ಅಂತ ಈಗ ಹೆಸರಾದ ಮಾಹಿಷ್ಮತಿಗೆ ಹೋದಾಗ ಅಷ್ಟು ಅದ್ಭುತವಾಗಿತ್ತು ಆ ನದಿಯ ವಿಸ್ತಾರ, ಪಾತ್ರ, ಅಲ್ಲಿರುವ ದೇವಸ್ಥಾನಗಳು, ಇವೆಲ್ಲ ಆ ಸೌಂದರ್ಯ ನಿನಗೆ ಕಾಣುತ್ತದೆ ಅಂತ. ಈಗ ನೋಡಿ ಇವಳ ರಿಯಾಕ್ಷನ್ನು. ತಸ್ಯಾಃ ಪ್ರಕಾಮಂ ಪ್ರಿಯದರ್ಶನೋಪಿ ನ ಸಕ್ಷಿತೀಶೋ ರುಚಯೇ ಬಭೂವ ಶರತ್ ಪ್ರಮೃಷ್ಟಾಂಬುಧರೋಪರೋಧ ಶಶೀವ ಪರ್ಯಾಪ್ತ ಕಲೋ ನಲಿನ್ಯಾಹ. ಅವನು ಪ್ರಿಯದರ್ಶನನೂ ಆಗಿದ್ದಾನೆ,
ಮಹಾರಾಜನೂ ಆಗಿದ್ದಾನೆ. ಆದರೂ ಇವಳಿಗೇನೂ ಅತ್ಯಂತ ಆತ್ಮೀಯತೆ ಬರಲಿಲ್ಲ. ಅದು ಹೇಗಿತ್ತು ಅಂದರೆ, ಶರತ್ ಪ್ರಮೃಷ್ಟ ಅಂಬುಧರ ಉಪರೋಧ ಶಶಿ ನಲಿನ್ಯಾ ಪರ್ಯಾಪ್ತ ಕಾಲ ಇವ ಅಂತ. ಕಮಲಕ್ಕೆ ಶರತ್ಕಾಲದ ಬೆಳ್ಮೋಡಗಳಿಂದ ಆವೃತವಾದ ಚಂದ್ರ ಹೇಗೋ ಹಾಗೆ ಇವಳಿಗೆ ಅದೇನು ಅಷ್ಟು ವಿಶೇಷ ರುಚಿ ಅನ್ನಿಸಲಿಲ್ಲ. ಶರತ್ಕಾಲವೇ ಚೆನ್ನ, ಶರತ್ಕಾಲದ ಮೋಡ ಮತ್ತೂ ಚೆನ್ನ, ಶರತ್ಕಾಲದ ಚಂದ್ರ ಇನ್ನಿನ್ನೂ ಚೆನ್ನ. ಶರತ್ಕಾಲದ ಮೋಡಗಳ ನಡುವೆ ಚಂದ್ರ ಕಾಣಿಸಿಕೊಂಡಾಗ ಹೇಗಿರ್ತಾನೆ ಅಂತಂದರೆ, ಮುಸ್ಲಿಂ ಬಟ್ಟೆಗಳ ಹಿನ್ನೆಲೆಯ ನಡುವೆ ಒಂದು ಸುಂದರವಾದ ಮುಖ ಕಂಡಂತೆ ಇರುತ್ತದೆ. ಅಷ್ಟು ಚೆಲುವು ಆ ಚಂದ್ರಬಿಂಬದ್ದು. ಆದರೆ ಕಮಲ ನನಗ್ಯಾಕೆ ಇವನು ಮುಖ ನೋಡೋದು ಅಂತ ಕಣ್ಣು ಮುಚ್ಚಿಕೊಂಡೇ ಕೂತಿರುತ್ತೆ. ನನಗೆ ನಂದು ಯಾವುದೋ ಒಂದು ಆಯ್ಕೆಯಿಂದ ತೃಪ್ತಿಯಾಗಿದೆ, ಇನ್ಯಾವುದೂ ಬೇಕಿಲ್ಲ ಅನ್ನುವ ನಿಶ್ಚಯ ಕೆಲವರಿಗೆ ಬಂದಿರುತ್ತೆ. ಹಾಗಾಗಿ ಅವರು ಮತ್ತಾವುದಕ್ಕೂ ಕೈ ಹಾಕೋಲ್ಲ, ಮತ್ತಾವುದಕ್ಕೂ ತಲೆ ಹಾಕೋದಿಲ್ಲ. ಬೇಕಿಲ್ಲ, ನಮಗೆ ತೃಪ್ತಿ ಸಿಕ್ಕಿಬಿಟ್ಟಿದೆ ಅಂತಾರೆ. ಏನು ಮಾಡೋಣ? ನನಗೆ ಇನ್ನು ಯಾವ ವೇದಾಂತ ಗ್ರಂಥವನ್ನು ಓದಬೇಕು ಅಂತ ಅನ್ನಿಸಿಯೇ ಇಲ್ಲ. ಇನ್ನು ಯಾವ ಸನ್ಯಾಸಿಗಳು, ಯಾವ ಯತಿಗಳು, ಯಾವ ಮಂತ್ರಸಿದ್ಧರು, ಯಾವ ಮಹಾನುಭಾವರು ಅವರುಗಳನ್ನ ಯಾರನ್ನೂ ಹೋಗಿ ನಾನಾಗಿ ನೋಡಬೇಕು ಅಂತ ನನಗೇನೂ ಅನಿಸಿಲ್ಲ. ಯಾವ ಮಠಗಳಿಗೆ, ಯಾವ ಸ್ವಾಮಿಗಳಿಗೆ, ಯಾವುದ್ಯಾವುದೋ ದೇವರ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಬೇಕು ಅಂತ ಏನೂ ಅನಿಸಿಲ್ಲ. ಮಾಡಬಾರ್ದು ಅಂತೇನಿಲ್ಲ, ಯಾವ ಪ್ರೇರಣೆಯೂ ಇಲ್ಲ. ಅಂದರೆ ಅದಕ್ಕೆ ನೋಡೋಣ, ಇದು ಕೆಟ್ಟದ್ದು ಅಲ್ಲ ಒಳ್ಳೆಯದು ಅಲ್ಲ, ಏನೋ ಅನಿಸಿದೆಯಪ್ಪ, ಅಲ್ಲಿಗೆ ಮುಗೀತು. ಸ್ಯಾಚುರೇಷನ್ ಪಾಯಿಂಟ್ ಅಷ್ಟೇ. ಇವಳಿಗೂ ಅಷ್ಟೇ, ಇವನೇ ಬೇಡ ಅಂತ ಅನಿಸಿದೆ. ಹಾಗೆ ಮುಂದೆ ಹೋಗ್ತಾಳೆ. ಮುಂದೆ ಹೋಗ್ತಾ ಯದುವಂಶೀಯನಾದ ಒಬ್ಬ ರಾಜನನ್ನು ನೋಡ್ತಾಳೆ. ಶೂರಸೇನ ದೇಶಾಧಿಪತಿ. ಸಾಶೂರ ಸೇನಾಧಿಪತಿಂ ಸುಷೇಣಂ ಉದ್ದಿಶ್ಯ ಲೋಕಾಂತರ ಗೀತ ಕೀರ್ತಿಂ ಆಚಾರ ಶುದ್ಧೋಭಯವಂಶದೀಪಂ ಶುದ್ಧಾಂತರಕ್ಷ್ಯಾ ಜಗದೇ ಕುಮಾರಿ. ಸುಷೇಣ ಎಂದು ಹೆಸರಾದ, ಅಂದರೆ ಒಳ್ಳೆಯ ಸೇನೆಯನ್ನು ಉಳ್ಳವನು ಸುಷೇಣ ಅಂತ ಅರ್ಥ. ಶೋಭನಾ ಯಸ್ಯ ಸೇನಾ ಸಹ ಸುಷೇಣ. ಆ ಒಂದು ಸುಷೇಣ ಅನ್ನುವ ಶೂರಸೇನ ದೇಶಾಧಿಪತಿಯನ್ನು, ಲೋಕಾಂತರಗಳಲ್ಲೂ ಕೀರ್ತಿತನಾದಂಥ ಮಹಾನುಭಾವನನ್ನು, ಆಚಾರ ಶುದ್ಧವಾದ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನನ್ನು ಇವಳು ತೋರ್ಪಡಿಸ್ತಾಳೆ. ಹೇಳ್ತಾಳೆ, ಸುನಂದೆ ಅವನ ಪರಿಚಯ ಕೊಡ್ತಾಳೆ. ನೀಪಾನ್ವಯ ಪಾರ್ಥಿವಯೇಶ ಯಜ್ವಾ ಗುಣೈರ್ಯಮಾಶ್ರಿತ್ಯ ಪರಸ್ಪರೇಣ ಸಿದ್ಧಾಶ್ರಮಂ ಶಾಂತಿಮಿವೈವ ಮಿವೇತ್ಯ ಸತ್ವೈ ನೈಸರ್ಗಿಕೋಪ್ಯುತ್ಸುಸೃಜೇ ವಿರೋಧ. ಇವನು ತುಂಬ ಪವಿತ್ರವಾದ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನು, ಎಲ್ಲ ಗುಣಗಳಿಂದ ಕೂಡಿದ್ದಾನೆ, ಶಾಂತನು, ದಾಂತನು, ಪ್ರಸನ್ನನೂ ಆಗಿದ್ದಾನೆ, ಇಂದ್ರಿಯಗಳ ಮೇಲೆ ಹತೋಟಿ ಇದ್ದೆ. ಒಳ್ಳೆ ಸಿದ್ಧಾಶ್ರಮದಲ್ಲಿ ಇರುವಂಥ ಪ್ರಾಣಿಗಳು ಯಾವ ರೀತಿ ನೈಸರ್ಗಿಕವಾದ ವಿರೋಧಗಳನ್ನು ಬಿಟ್ಟಿರ್ತಾರೋ ಆ ರೀತಿಯಲ್ಲಿ ಇವನಲ್ಲಿ ಪ್ರಜೆಗಳು ಮತ್ತು ರಾಜ್ಯ ಅಂತರಂಗದ ವಿರೋಧಗಳನ್ನು, ನಿಸರ್ಗ ಕಲಹಗಳನ್ನು ಬಿಟ್ಟು ಇವೆ. ಯಸ್ಯಾತ್ಮಗೇಹೇ ನಯನಾಭಿರಾಮ ಕಾಂತಿರ್ಹಿಮಾಂಶೋರಿವ ಸನ್ನಿವಿಷ್ಟ ಹರ್ಮ್ಯಾಗ್ರ ಸಂರೂಢ ತೃಣಾಂಕುರೇಶು ತೇಜೋವಿಷಹ್ಯಂ ರಿಪುಮಂದಿರೇಶು. ಇವನ ಮನೆಯ ಅಂಗಣದಲ್ಲಿ ನಯನಾಭಿರಾಮ ಹಿಮಾಂಶೋ ಕಾಂತಿ ಇವ ಸನ್ನಿವಿಷ್ಟ ಹರ್ಮ್ಯಾಗ್ರ ಸಂರೂಢ ತೃಣಾಂಕುರೇಶು ತೇಜೋ ಅವಿಷಹ್ಯಂ ರಿಪುಮಂದಿರೇಶು. ಇವನ ಮನೆಯಲ್ಲಿ ಚಂದ್ರಕಾಂತಿ ತುಂಬ ಸುಂದರವಾಗಿ ತೋರುತ್ತದೆ. ಅದೇ ರೀತಿ ಇವನ ವೈರಿಗಳ ಅಂಗಳದಲ್ಲಿ ಹುಲ್ಲು ಬೆಳೆದಿರುತ್ತದೆ ಅಂತ. ಇವನ ಮನೆಯಲ್ಲಿ ನಿರಂತರವೂ ಬೆಳ್ದಿಂಗಳಿಗೆ ಅವಕಾಶ. ಆದರೆ ಇವನ ವೈರಿಗಳ ಮನೆಯಲ್ಲಿ ಸದಾಕಾಲ ಧೂಳು ಹುಲ್ಲು ತುಂಬಿಕೊಂಡಿವೆ ಅಂತ. ಹುಲ್ಲು ಬೆಳೆಯೋದು ಯಾವಾಗ? ಜನಸಂಚಾರ ಇಲ್ಲದೆ ಇದ್ದಾಗ. ಧೂಳು ತುಂಬಿಕೊಳ್ಳೋದು ಆಗಲೇ. ಧೂಳು ಹುಲ್ಲು ತುಂಬಿಕೊಳ್ಳುವಂಥದ್ದು ಆ ಮನೆಗಳಿಂದ ಜನ ಬಿಟ್ಟು ಹೋಗಿರುವ ಲಕ್ಷಣ. ಬಸವಣ್ಣನವರ ವಚನ ಇದೆಯಲ್ಲ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ತುಂಬಿ ಅಂಗಳದಲ್ಲಿ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಅಂತ. ಆ ರೀತಿಯಲ್ಲೇ ಧೂಳು ಹುಲ್ಲು ತುಂಬಿಕೊಂಡಿರುವಂಥದ್ದು. ಅಂದರೆ ಶತ್ರುಗಳ ಮನೆ ಎಕ್ಕುಟ್ಟು ಹೋಗಿ ಮಾಡ್ತಾನೆ ಅಂತ. ಯಸ್ಯಾವರೋಧಸ್ತನ ಚಂದನಾನಾಂ ಪ್ರಕ್ಷಾಲನಾದ್ವಾರಿ ವಿಹಾರ ಕಾಲೇ ಕಲಿಂದ ಕನ್ಯಾ ಮಥುರಾಂ ಗತಾಪಿ ಗಂಗೋರ್ಮಿ ಸಂಸಕ್ತ ಜಲೇವ ಭಾತಿ. ಇನ್ನು ಇವನ ಮಥುರಾ ನಗರ ರಾಜಧಾನಿ ಯಾವುದಿದೆ, ಆ ರಾಜಧಾನಿಯ ಪಕ್ಕದಲ್ಲೇ ಹರಿಯುವ ತುಂಬ ಸುಂದರವಾದಂಥ ನದಿ ಯಮುನಾ ನದಿ ಇದೆ. ಆ ಯಮುನಾ ನದಿ ಬಣ್ಣದಿಂದ ಕಪ್ಪು, ಕಲಿಂದಗಿರಿ ನಂದಿನಿ, ಕಲಿಂದ ಕನ್ಯಾ, ಕಾಲಿಂದಿ, ಕಪ್ಪು ಬಣ್ಣ ಅಂತ ಕರೀತಾರೆ. ಈಗಲೂ ಗಂಗಾ ಯಮುನಾ ಸಂಗಮ ಆಗೋ ಪ್ರಯಾಗದಲ್ಲಿ ನೋಡಿ, ಯಮುನಾ ನದಿಯ ಕಪ್ಪು ಬಣ್ಣ ಎದ್ದು ಕಾಣಿಸುವಂತೆ ಇದೆ. ಆ ಯಮುನಾ ನದಿಯ ಕಪ್ಪು ಬಣ್ಣವನ್ನು
ಇವನ ಅಂತಃಪುರದ ಈ ಊರಿನ ಸುಂದರಿಯರು ತಾವು ಹಚ್ಚಿಕೊಂಡಿರುವ ಬೆಳ್ಳಗಿರುವ ಚಂದನದ ಮೂಲಕವಾಗಿ ತೊಡೆಯುವಂತೆ ಕಾಣಿಸುತ್ತದೆ. ಈ ಊರಿನ ಭಾಗದಲ್ಲಿ ಮಾತ್ರ ಯಮುನಾ ನದಿ ಬೆಳ್ಳಗೆ ಹರಿಯುವಂತೆ ತೋರುತ್ತದೆ. ಆ ವಿಸ್ಮಯವನ್ನು, ಆ ಚೆಲುವನ್ನು ನೀನು ನೋಡು ಅಂತ ಹೇಳ್ಬಿಟ್ಟು ಅನ್ನುವಂಥದ್ದು. ಇಲ್ಲಿ ನೋಡಿ, ಕಾಳಿದಾಸ ಶೂರಸೇನ ರಾಜನನ್ನು ವರ್ಣಿಸುವಾಗ ಯಮುನಾ ನದಿಯನ್ನು ತಂದಿದ್ದಾನೆ. ಅದೇ ರೀತಿಯಲ್ಲಿ ಅವಂತಿ ರಾಜನನ್ನು ವರ್ಣಿಸುವಾಗ ಶಿಪ್ರಾ ನದಿಯನ್ನು ತಂದಿದ್ದಾನೆ. ಮತ್ತು ಈ ಇನ್ನೊಂದು ಸಂದರ್ಭದಲ್ಲಿ ಬಂದಂತಹ ರಾಜ ಅನೂಪರಾಜ, ಅಂದರೆ ಮಹಿಷ್ಮತಿಯ ರಾಜನನ್ನು ವರ್ಣಿಸುವ ಸಂದರ್ಭದಲ್ಲಿ ನರ್ಮದಾ ನದಿಯನ್ನು ತಂದಿದ್ದಾನೆ. ಅವನಿಗೆ ಎಲ್ಲೆಲ್ಲಿ ನದಿಗಳನ್ನು ತರೋಕ್ಕೆ ಅವಕಾಶ ಇದೆಯೋ ಬಿಡದೆ ತರ್ತಾನೆ. ನಮ್ಮ ಪೂರ್ವ ಕವಿಗಳಲ್ಲಿ ನಮ್ಮ ದೇಶದ ಬೆಟ್ಟ, ನದಿ, ವನ ಇತ್ಯಾದಿಗಳನ್ನು ಅಷ್ಟು ಹೃದಯಂಗಮವಾಗಿ ಗಮನಿಸಿ ಹೆಸರಿಸಿ ವರ್ಣಿಸಿರುವವನು ಮತ್ತೊಬ್ಬ ಇಲ್ಲ. ಇವನಾದ ಮೇಲೆ ಈಗಲೂ ಅಷ್ಟೇ ನಮ್ಮಲ್ಲಿ ಯಾರೂ ಅಷ್ಟಾಗಿ ವರ್ಣನೆ ಮಾಡ್ತಾ ಇಲ್ಲ. ಅದೇನು ಇವರಿಗೆಲ್ಲ ಆ ಪ್ರಾಕೃತಿಕ ಸಂಪದದ ಮೇಲೆ ವಿಮುಖತೆ ಬಂದಿದೆಯೋ ಅಥವಾ ಏನಾದರೂ ವೈಮನಸ್ಯವೇ ಉಂಟಾಗಿದೆಯೋ ಗೊತ್ತಿಲ್ಲ. ಕಾಳಿದಾಸನಲ್ಲಿ ಮಾತ್ರ ಅಷ್ಟು ಅಂಗೀಕಾರ ಕಾಣಿಸುತ್ತೆ. ತ್ರಸ್ತೇನ ತರ್ಕ್ಷಾತ್ ಕಿಲ ಕಾಲಿಯೇನ ಮಣಿಂ ವಿಸೃಷ್ಟಂ ಯಮುನೌಕಸಾಯ ವಕ್ಷಸ್ಥಲವ್ಯಾಪಿ ರುಚಂ ದಧಾನಃ ಸಕೌಸ್ತುಭಂ ಹ್ರೇಪಯತೀವ ಕೃಷ್ಣಂ. ಇವನ್ ಹೋಮರ್ ನಾಡ್ಸ್ ಅನ್ನೋದಕ್ಕೆ ಈ ಶ್ಲೋಕ ನಿದರ್ಶನವಾಯಿತು. ಕಾಳಿದಾಸನು ಜಾರ್ತಾನೆ ಅಂತ. ರಾಮಾಯಣಕ್ಕೂ ಮುನ್ನ ಇದ್ದ ಕಾಲದಲ್ಲಿ ಮಹಾಭಾರತವನ್ನು ತಂದಿದ್ದಾನೆ, ಹರಿವಂಶವನ್ನು ತಂದಿದ್ದಾನೆ, ಕೃಷ್ಣನ ಕಥೆ ತಂದಿಟ್ಬಿಟ್ಟಿದ್ದಾನೆ ಕವಿ. ಇದು ಒಂದು ಎಡವಟ್ಟು. ಕಾಲಿಯ ಗರುಡನಿಗೆ ಹೆದರಿಕೊಂಡು ಯಾವ ಯಮುನೆಯನ್ನು ಸೇರಿದ್ದ, ಆ ಯಮುನೆಯ ವಾಸಿಯಾಗಿದ್ದ ಕಾಲಿಯ ತನ್ನ ಕಿರೀಟ ಮಣಿಗಳನ್ನು ಕಡೆಗೆ ಬಿಟ್ಟುಕೊಟ್ಟ. ಅದು ಒಂದು ಕಥೆ. ಆ ಒಂದು ಕಿರೀಟ ಮಣಿಯನ್ನು ಬಿಟ್ಟುಕೊಟ್ಟು ಮಾಡಿದ್ದು ಇವನ ವಂಶ ಪರಂಪರೆಯಾಗಿ ಬಂತು. ಅದನ್ನು ಇವನು ಧರಿಸಿದ್ದಾನೆ. ಅದರಿಂದ ಕೌಸ್ತುಭವನ್ನು ಧರಿಸಿರತಕ್ಕಂಥ ಕೃಷ್ಣನ್ನೇ ವಿಡಂಬನೆ ಮಾಡುವಂತೆ ತೋರ್ತಾನೆ ಅಂತ. ವಿಷ್ಣುವನ್ನ ಅಂದಿದ್ದರೆ ಆಗಿರೋದು. ಆದರೆ ಕಾಲಿಯ ಅಂತ ಹೇಳಿಬಿಟ್ಟು ಕಮಿಟ್ ಮಾಡ್ಕೊಂಡಿದ್ದಾನೆ. ಕಾಲಿಯ ಪ್ರಸಂಗ ಬರುವುದೆಲ್ಲ ಯಾವಾಗ? ದ್ವಾಪರ ಯುಗದಲ್ಲಿ. ಇದು ನಡೀತಾ ಇರೋದು ತ್ರೇತಾಯುಗದ ಕಥೆ. ಕವಿ ಇಲ್ಲಿ ಕಾಲದ ಅನೌಚಿತ್ಯವನ್ನು ಮಾಡಿದ್ದಾನೆ. ಏನು ಮಾಡೋದು? ಇಷ್ಟು ಬೇಡ ಅಂದರೂ ನಮಗೆ ಆ ಕಾಲದ ಆಚಿನವರಾಗಿಬಿಟ್ರೆ ಹಿಂದೂ ಮುಂದಿನದೆಲ್ಲ ಬೆರೆತುಕೊಂಡು ಬಂದುಬಿಡುತ್ತೆ. ಎಷ್ಟೆಷ್ಟೋ ಕಾವ್ಯಗಳಲ್ಲಿ ನಾವು ನೋಡ್ತೀವಿ ಆ ಥರದ್ದನ್ನು. ಕಾಳಿದಾಸನಲ್ಲಿ ಈ ರೀತಿಯಾದ ಅನರ್ಥ ಬಂದುಬಿಟ್ಟಿದೆ. ನಮ್ಮ ಕುಮಾರವ್ಯಾಸ ಭಾರತದ ಒಂದು ಸಂದರ್ಭದಲ್ಲಿ ಬುದ್ಧಲಿಂಗಿಗಳು, ಬೌದ್ಧರು, ವೀರಶೈವರು ಎಲ್ಲ ಬಂದಿದ್ದರು ಅಂತ. ಆಗ ಅವರೆಲ್ಲ ಎಲ್ಲಿದ್ದರೂ ಗೊತ್ತಿಲ್ಲ. ಈ ಥರ ತುಂಬ ಬರುತ್ತೆ. ಮಹಾಭಾರತ ಕಾಲದಲ್ಲಿ ತಾಂಬೂಲ ಇರಲೇ ಇಲ್ಲ. ಕುಮಾರವ್ಯಾಸ ಭಾರತದ ಪ್ರತಿಯೊಂದು ಪಾತ್ರವೂ ತಾಂಬೂಲ ಹಾಕ್ಕೊಳ್ಳುತ್ತೆ. ತಾಂಬೂಲದ ರಸ ಸೂಸೆ ನಕ್ಕನು. ಕೃಷ್ಣ ಅದೆಷ್ಟು ಸರ್ತಿ ಬೇರೆಯವರ ಬಟ್ಟೆ ಮೇಲೆ ತಾಂಬೂಲದ ರಸ ಸಿಂಪಡಿಸಿದ್ದಾನೋ ಗೊತ್ತಿಲ್ಲ. ವಿಳೆಯವ ಕೈಗೊಂಡರು, ದೊರವೀಳ್ಯವನು ಕೈಗೊಂಡರು, ಎಲ್ಲ ಕಡೆಯಲ್ಲೂ ಬರುತ್ತೆ. ಕುಮಾರವ್ಯಾಸ ಅಂತೂ ಶಾನುಭೋಗ ಯಥೇಷ್ಟ ಜರ್ದಾ ಪಾನ್ ಹಾಕ್ಕೋತಾ ಇದ್ದ ಅನ್ಸುತ್ತೆ. ಒಟ್ಟಿನಲ್ಲಿ ಅವನ ರುಚಿಯನ್ನು ತಂದಿಟ್ಟು ಬಿಟ್ಟಿದ್ದಾನೆ. ಕುಮಾರವ್ಯಾಸನಂತೆ ಇವನು ಕಾಳಿದಾಸನಲ್ಲಿಯೂ ಈ ಒಂದು ಅನೌಚಿತ್ಯ ಬಂತು. ಸಂಭಾವ್ಯ ಭರ್ತಾರಮಮಂ ಯುವಾನಂ ಮೃದು ಪ್ರಬಾಲೋತ್ತರ ಪುಷ್ಪಶಯ್ಯೆ ವೃಂದಾವನೆ ಚೈತ್ರರಥಾದನೂನೆ ನಿರ್ವಿಶ್ಯತಾಂ ಸುಂದರಿಯೌವನಶ್ರೀ. ನೀನು ಈ ರಾಜನನ್ನು ಕೈ ಹಿಡಿದರೆ, ಅಂದರೆ ಯಾವ ಮಹಾನುಭಾವ ಸುಷೇಣ ಅನ್ನುವನಿದ್ದಾನೆ, ಶೂರಸೇನ ದೇಶದ ಒಡೆಯ, ಆಗ ಇವನು ಯುವಕ ಬೇರೆ. ಮೃದು ಪ್ರವಾಲೋತ್ತರ ಪುಷ್ಪಶಯ್ಯೆ, ಹೂವು ಚಿಗುರುಗಳ ಹಾಸಿಗೆಯಲ್ಲಿ ವೃಂದಾವನದಲ್ಲಿ ನೀನು ಇಂದ್ರನ ಕುಬೇರನ ಉದ್ಯಾನಗಳನ್ನು ಮೀರಿಸಿದಂತಹ ದಿನಗಳನ್ನು ಪಡೆದುಕೊಂಡು ಸಂತೋಷವಾಗಿರ್ತೀಯ ಅಂತ. ಬೃಂದಾವನ ಇತ್ಯಾದಿಗಳನ್ನು ಕವಿ ಹೇಳಿದ್ದು ತಪ್ಪಲ್ಲ. ಆ ಬೃಂದಾವನ ಕೃಷ್ಣ ಹುಟ್ಟೋಕ್ಕೆಷ್ಟೋ 100 ವರ್ಷಗಳಿಂದಲೂ ಇತ್ತು, ಈಗಲೂ ಇದೆ. ಆದರೆ ಕೃಷ್ಣನ ಕಾಲಿಯನ ಪ್ರಸ್ತಾವ ಮಾತ್ರ ಅನೌಚಿತ್ಯವಾಯಿತು. ಅಧ್ಯಾಸ್ಯ ಚಾಂಬ ಪೃಷತೋಕ್ಷಿತಾನಿ ಶೈಲೇಯ ಗಂಧಿ ನಿಶಿಲಾತಲಾನಿ ಕಲಾಪಿ ನಾಂ ಪ್ರಾವೃಷಿ ಪಶ್ಯ ನೃತ್ಯಂ ಕಾಂತಾಸು ಗೋವರ್ಧನ ಕಂದರಾಸು. ಇನ್ನು ನೀನು ಗೋವರ್ಧನ ಪರ್ವತದ ಶಿಖರಗಳ ಮೇಲೆ ಕೂತು ಅಲ್ಲಿ ಬೆಟ್ಟಗಳ ಮೇಲಿರುವ ಮೋಡಗಳ ತುಂತುರು ಹನಿಯಿಂದ ಒಳ್ಳೆಯ ತಂಪುತನವನ್ನು ಪಡಿ, ಜೊತೆಗೆ ಆ ಮೋಡಗಳನ್ನು ಕಂಡು ನಲಿಯುವಂಥ ನವಿಲುಗಳ ಕುಣಿತವನ್ನು ಸಂತೋಷಪಡು. ಅದೇ ರೀತಿ ಬೆಟ್ಟದ ಮೇಲೆ ಮಳೆ ಬಿದ್ದಾಗ ಅದರ ಪರಿಮಳ, ಅಲ್ಲಿರುವ ಹತ್ತಿರದ ಔಷಧಿ ಸಸ್ಯಗಳ ಪರಿಮಳ, ಇವೆಲ್ಲವೂ ನಿನಗೆ ಒಂದು ಹೊಸ ಸೌಕುಮಾರಿಯ ಸೌಂದರ್ಯದ ಸಂವೇದನೆಯನ್ನು ಉಂಟು ಮಾಡುತ್ತವೆ. ಹಾಗೆ ಹೋಗು ಅಂತಂತಾಳೆ. ಇವಳು ಒಪ್ಪಲ್ಲ. ನೂನಂ ತಮ ಅವರ್ತಮನೋಜ್ಞನಾಭಿ
ಸಾವ್ಯತ್ಯಗಾದ್ ಅನ್ಯವಧೂರ್ಭವಿತ್ರಿ ಮಹೀಧರಂ ಮಾರ್ಗವಶಾದುಪೇತಂ ಸ್ರೋತೋವಹ ಸಾಗರಗಾಮಿನೀವ. ಸುಳಿನಾಭಿಯ ಸುಂದರಿ ಇವಳು ಅವನನ್ನು ಮೀರಿ ಹೋಗ್ತಾಳೆ. ಹೇಗೆ ಅಂದರೆ ಸಮುದ್ರದ ಕಡೆಗೆ ಹೋಗ್ತಾ ಇರುವಂಥ ನದಿ ಮಧ್ಯೆ ಒಂದು ಬೆಟ್ಟ ಅಡ್ಡ ಆದರೆ ಹಾದಿಯನ್ನು ತಿರುಗಿಸಿಕೊಂಡು ಹೋಗುವಂತೆ, ಅದು ನಿಂತು ಬಿಡೋದಿಲ್ಲ, ಬೆಟ್ಟವನ್ನು ಬಳಸಿಕೊಂಡು ಹೋಗುತ್ತದೆ. ಆ ರೀತಿ ಇವಳು ಹೋದಳು ಅಂತ. ಈ ಬೆಟ್ಟದ ಎದುರಾದ ನದಿಯ ಪ್ರವಾಹದ ಚಿತ್ರಣವನ್ನು ಕುಮಾರ ಸಂಭವದಲ್ಲಿ 5ನೇ ಸರ್ಗದ ಅಂತ್ಯದಲ್ಲಿ ಕೊಡ್ತಾನೆ. ಮಾರ್ಗಾಚಲವ್ಯತಿ ಕರಾಕುಲಿತೇವ ಸಿಂಧು ಶೈಲಾಧಿರಾಜ ತನಯ ನ ಯಯೌನ ತಸ್ಥವು ಅಂತ. ಪ್ರವಾಹ ಉಕ್ಕೇರಿ ಬಂದ ಒಂದು ನದಿಗೆ ಧುತ್ತನೆ ಬೆಟ್ಟ ಒಂದು ಎದುರಾದರೆ ಮುಂದೆ ಹೋಗದೆ ಹಿಂದೆ ಬರದೆ ಅಲ್ಲೇ ಒಂದು ಸ್ವಲ್ಪ ಸಂಕ್ರಮಣ ಮಾಡುವಂತೆ ಅಂತ. ಅದು ಒಂದು ಆರಂಭದ ಚಿತ್ರ. ಆದರೆ ಅದರ ಮುಂದಿನ ಚಿತ್ರ ಬಂತು ಸ್ವಲ್ಪ ಹೊಯ್ದಾಡಿ ಮತ್ತೆ ಬದಲಾಯಿಸಿಕೊಂಡು ಹೋಗುವುದು ಗತಿ. ಆ ರೀತಿಯಲ್ಲೇನೆ ಇದು ಕೂಡ ಇವಳ ಒಂದು ಗತಿ ಕೂಡ ಕಾಣಿಸ್ತಾ ಇದೆ ಅಂತ ಕವಿ ಹೇಳ್ತಾನೆ. ಮುಂದೆ ಕಲಿಂಗನಾಥನ ಕಡೆಗೆ ಅವಳು ಹೋಗ್ತಾಳೆ. ಅಥಾಂಗದಾಶ್ಲಿಷ್ಟ ಭುಜಂ ಭುಜಿಷ್ಯ ಹೇಮಂಗದಂ ನಾಮ ಕಲಿಂಗನಾಥಂ ಆಸೇದುಷಿಂ ಸಾಧಿತಶತ್ರುಪಕ್ಷಂ ಬಾಲಾಮ ಬಾಲೆಂದು ಮುಖೀಂ ಬಭಾಷೆ. ಬಂಗಾರದ ತೋಳಬಂದಿಯನ್ನು ಹಾಕಿಕೊಂಡು ಅನ್ವರ್ಥವಾದ ಹೇಮಾಂಗದ ಅನ್ನುವ ಹೆಸರುಳ್ಳಂಥ ಕಳಿಂಗೇಶ್ವರನ ಕಡೆಗೆ ಇವಳು ಹೋಗ್ತಾಳೆ. ಆಗ ಯಾವ ರೀತಿ ಇತ್ತು ಅಂತಂದರೆ, ಆಸೇದುಷೀಂ ಸಾಧಿತ ಶತ್ರು ಪಕ್ಷಂ, ಶತ್ರುಗಳನ್ನು ನಿರ್ಮೂಲನ ಮಾಡಿದ ಪರಾಕ್ರಮವುಳ್ಳಂಥ ಹೇಮಾಂಗದ ಇವನು ಕಳಿಂಗನಾಥ. ಕಳಿಂಗ ಅಂದರೆ ಹೊತ್ತಿನ ಒಡಿಸ್ಸಾ ಕಾಣಿಸಿಕೊಳ್ತಾನೆ. ಅಸೌ ಮಹೇಂದ್ರಾದ್ರಿಸಮಾನಸಾರ ಪತಿರ್ಮಹೇಂದ್ರಸ್ಯ ಮಹೋದದಿಶ್ಚ ಯಸ್ಯ ಕ್ಷರತ್ ಸೈನ್ಯ ಗಜಚ್ಛಲೇನ ಯತ್ರಾಸು ಯಾತೀವ ಪುರೋ ಮಹೇಂದ್ರ. ಇವು ನಮ್ಮ ಮಹೇಂದ್ರ ಪರ್ವತವೂ ಸೇರಿದಂತೆ ಸಮುದ್ರದವರೆಗಿನ ಎಲ್ಲ ಭೂಮಿಗೂ ಒಡೆಯನಾಗಿರುವಂಥವನು. ಇವನ ಸೇನೆ ಮುಂದೆ ಹೋಗ್ತಾ ಇದ್ದರೆ ಆನೆಗಳ ಮದಧಾರೆಯ ಆ ಒಂದು ಮದಕಟುವಾದ ಪರಿಮಳದ ನೆವದಿಂದ ಸಾಕ್ಷಾತ್ತಾಗಿ ಇಂದ್ರನೇ ಹಿಂಬಾಲಿಸಿ ಬರ್ತಾನೋ ಎನ್ನುವಂತೆ ತೋರುತ್ತದೆ. ಅಷ್ಟು ದೊಡ್ಡ ಗಜಸೈನ್ಯ ಇವನದು. ಇಂಥವನನ್ನು ಬರೆಸಿದ್ರೆ ನಿನಗೆಷ್ಟು ಅನುಕೂಲ ಅನ್ನುವ ಮಾತನ್ನು ಹೇಳ್ತಾ ಇದ್ದಾಳೆ. ಜಾಘಾತ ರೇಖೆ ಸುಭುಜೋ ಭುಜಾಭ್ಯಾಂ ಬಿಭರ್ತಿ ಯಶ್ಚಾಪಭೃತಾಂ ಪುರೋಗ ರಿಪುಶ್ರಿಯಾಂ ಸಾಂಜನ ಬಾಷ್ಪಸೇಕೆ ಬಂದೀಕೃತಾನಾಮಿವ ಪದ್ಧತಿ ದ್ವೇ. ಇವನ ತೋಳಿನ ಮೇಲೆ ಬಿಲ್ಲನ್ನು ಹೆದೆಯೇರಿಸಿ ಬಾಣ ಬಿಟ್ಟು ಆ ಹೆದೆ ಬಂದು ಬಡ್ಕೊಂಡು 2 ಗೆರೆಗಳಾಗಿಬಿಟ್ಟಿವೆ. ಜಾಘಾತ ರೇಖೆ ಸುಭುಜೋ ಭುಜಾಭ್ಯಾಂ, 2 ತೋಳುಗಳ ಮೇಲೂ ಆಗಿವೆ. ಅದರಿಂದ ಏನರ್ಥ? ಇವನು ಸವ್ಯಸಾಚಿ ಅಂತ. ಎಡಗೈಯಲ್ಲಿ ಧನುಸ್ಸನ್ನು ಹಿಡಿದು ಬಿಟ್ಟರೆ ಆ ಹೆದೆ ಬಂದು ಬಲಭುಜಕ್ಕೆ ಬಡ್ಕೊಳ್ಳುತ್ತೆ, ಬಲಗೈಯಲ್ಲಿ ಇಟ್ಟು ಎಡಗೈಯಿಂದ ಎಳೆದು ಹೊಡೆದರೆ ಎಡಭುಜಕ್ಕೆ. ಇವನು ಸವ್ಯಸಾಚಿ ಆದ ಕಾರಣ 2 ತೋಳಿನ ಮೇಲೂ ಆ ಹೆದೆಯ ಏಟು ಬಿದ್ದು ಜಡ್ಡುಗಟ್ಟಿದೆ. ಮತ್ತು ಇವನಿಗೆ ಇರುವಂಥದ್ದು 2 ದಾರಿ. ರಿಪುಶ್ರಿಯಾಂ ಸಾಂಜನ ಬಾಷ್ಪಸೇಕೈ ಬಂದೀಕೃತಾನಾಮಿವ ಪದ್ಧತಿ ದ್ವೇ. ಇವನು ವೈರಿಗಳ ಸಂಪತ್ತನ್ನೆಲ್ಲ ತನ್ನದಾಗಿ ಸ್ವಾಧೀನ ಮಾಡಿಕೊಂಡಿದ್ದಾನೆ. ಇವನಿಗೆ ಇರುವುದು ಒಂದೇ ದಾರಿ, ಏನಂದರೆ ಶತ್ರುಗಳನ್ನು ಸಂಪೂರ್ಣವಾಗಿ ಗೆದ್ದು ಅವರ ಮಾನ ಪ್ರಾಣಗಳನ್ನು ಉಳಿದು ಮಿಕ್ಕಿದ್ದನ್ನೆಲ್ಲ ಸ್ವೀಕಾರ ಮಾಡುವಂಥದ್ದು. ಮತ್ತು ಆ ಒಂದು ಗೆರೆ ಹೇಗೆ ಕಾಣಿಸ್ತಾ ಇದೆ ಅಂದರೆ, ಶತ್ರುಗಳ ಪತ್ನಿಯರು ತಾವು ಎಲ್ಲವನ್ನೂ ಕಳ್ಕೊಂಡು ಅತ್ತಾಗ ಕಾಡಿಗೆ ಕಲಸಲ್ಪಟ್ಟ ಕಣ್ಣೀರು ಕೆನ್ನೆಯ ಮೇಲೆ ಧಾರೆಯಾಗಿ ಬಿದ್ದಂತೆ ಇವನ ಭುಜದ ಮೇಲೆ ಆ ಬಿಲ್ಲಿನ ಹೆದೆಯ ಕಪ್ಪು ಗೆರೆ ಕಾಣಿಸ್ತಾ ಇದೆ ಅಂತ. ತುಂಬ ಸೂಕ್ಷ್ಮವಾದ ಪರಿಶೀಲನಾ ಶಕ್ತಿ. ಯಮಾತ್ಮನ ಸದ್ಮನಿ ಸನ್ನಿಕೃಷ್ಟೋ ಮಂದ್ರಧ್ವನಿ ತ್ಯಾಜಿತ ಯಾಮತೂರ್ಯ ಪ್ರಾಸಾದ ವಾತಾಯನ ದೃಶ್ಯವೀಚಿ ಪ್ರಬೋಧಯತ್ಯರ್ಣವ ಏವ ಸುಪ್ತಂ. ಇಲ್ಲಿವರೆಗೂ ಸಮುದ್ರ ಬಂದಿರಲಿಲ್ಲ. ಈಗ ಇವನು ಸಮುದ್ರ ತೀರದ ಕಳಿಂಗ ದೇಶದ ರಾಜ. ಇವನನ್ನು ನೀನು ಕೈ ಹಿಡಿದ್ರೆ ಮಂದ್ರಧ್ವನಿಯಿಂದ ತ್ಯಾಜಿತ ಯಾಮತೂರ್ಯ ಅಂತಂದರೆ ಮಂದ್ರ ಗಂಭೀರವಾದಂತಹ ಸ್ವರದಿಂದ ಪ್ರಹರ ತೂರ್ಯಗಳನ್ನು ಮರುಳು ಮಾಡುವಂತೆ, ಆಯಾ ಹೊತ್ತಿಗೆ ಪ್ರಹರ ಅಂತಂದರೆ 1 ಗಂಟೆ ಇತ್ಯಾದಿ ಟೈಮ್ ಯೂನಿಟ್, ಆ ಸಂದರ್ಭಕ್ಕೆ ಮುಗಿತಾಯ ಆಗ್ತಿದ್ದಂತೆಯೇ ಘಟಿಕಾಗಾರದಿಂದ ಅಂದರೆ ಗಳಿಗೆ ಸಮಯವನ್ನು ಸೂಚಿಸುವಂಥ ಒಂದು ಮಂದಿರ ಇರ್ತಾಯಿತ್ತು, ಅಲ್ಲಿಂದ ಮೃದಂಗ ತೂರ್ಯನಾದಗಳು ಆಗ್ತಾ ಇದ್ವಂತೆ. ಈ ಸಮುದ್ರದ ಪಕ್ಕದ ಊರಾದ ಕಾರಣ ಸಮುದ್ರದ ಅಲೆ ದಡಕ್ಕೆ ಬಡಿದು ಆ ತೂರ್ಯನಾದ ಮರೆಯಾಗ್ಬಿಡ್ತಾ ಇತ್ತು. ಹಾಗಿತ್ತು, ಕಾಲವೇ ಮೀರುವಂತೆ ಸ್ಥಿತಿ ಇತ್ತು. ನೀನು ಅರಮನೆಯ ಬಾಗಿಲಿನಲ್ಲಿ, ಅರಮನೆಯ ಮೇಲಣ ವಾತಾಯನಗಳಲ್ಲಿ ನಿಂತು
ಸಮುದ್ರದ ಅಲೆಗಳು ಒಂದಾದ ಮೇಲೆ ಒಂದು ಬಡಿಯುವಂಥ ಸೌಂದರ್ಯ ಏನು ಉಂಟು ಅದನ್ನು ನೋಡ್ಬೋದು. ಅಲೆಗಳು ನಿರಂತರವಾಗಿ ದಡಕ್ಕೆ ಬಂದು ಅಪ್ಪಳಿಸುವಲ್ಲಿ ಅದೆಷ್ಟು ಚೆಲುವು, ಅದೆಷ್ಟು ಸೌಂದರ್ಯ ಇರುತ್ತೆ. ಅಂದರೆ ಆ ಒಂದು ಮರಳ ದಿಣ್ಣೆಯ ದಡಗಳೆನ್ನುವ ಶತ್ರು ದುರ್ಗಗಳ ಮೇಲೆ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಸಮುದ್ರ ರಾಜ ತನ್ನ ಶ್ವೇತಾಶ್ವ ಸಮೂಹವನ್ನೇ ತಂದು ಒಡ್ಡುತ್ತಾ ಇದ್ದಾನ ಅನ್ನುವಂತೆ ಅಲೆಗಳ ರಾಶಿ ಬಂದು ನುಗ್ಗುವಂಥದ್ದು ಮುಂದಕ್ಕೆ, ಮತ್ತು ಹಾಗೆ ವಾಪಸ್ಸು ಹೋಗುವಂಥದ್ದು ಅದನ್ನು ಕಾಣಬಹುದು. ಅನೇನ ಸಾರ್ಧಂ ವಿಹರಾಂಬುರಾಶೇ ತೀರೇಶು ತಾಲೀವನಮರ್ಮರೇಶು ದ್ವೀಪಾಂತರಾನೀತಲವಂಗಪುಷ್ಪೈ ಅಪಾಕೃತ ಸ್ವೇದಲವಾಮರುದ್ಭಿ. ಜೊತೆಗೆ ಇವನ ಒಡನಾಡಿಯಾಗಿ ನೀನು ಸಮುದ್ರ ತೀರದ ತಾಳೆಯ ತೋಪುಗಳಲ್ಲಿ ಓಡಾಡಬಹುದು, ತಾಳೆಯ ಹಣ್ಣು ಅದರ ರಸ ಎಲ್ಲವನ್ನು ಕುಡಿಯಬಹುದು. ಮತ್ತು ಅಲ್ಲಿಯ ಗಾಳಿ ಬೀಸಿ ಬರುತ್ತಲ್ಲ, ಅದು ಬೇರೆ ಬೇರೆ ದ್ವೀಪಗಳಲ್ಲಿರ್ತಕ್ಕಂಥ ಲವಂಗ ಪುಷ್ಪಗಳ ಪರಿಮಳವನ್ನು ಕೂಡಿಕೊಂಡು ಬರುತ್ತದೆ. ನಿನಗೆ ಸಮುದ್ರದ ಹತ್ತಿರದ ಆ ಒಂದು ಯಾವ ಸ್ಯಾಂಡಿ ಕ್ಲೈಮೇಟ್ ಯಾವುದಿದೆ ಅದು ಹೋಗಿ ಬೆವರಿಗೆ ಒಂದು ನಿರ್ಮುಕ್ತಿ ಆಗುತ್ತದೆ. ಜೊತೆಗೆ ಅದೊಂದು ಪರಿಮಳ ಕೂಡ ಬಂದು ಸೇರುತ್ತೆ. ಬೆವರು ಹೋಗೋದೇ ಒಂದು ಒಳ್ಳೆಯದು. ಜೊತೆಗೆ ಅಲ್ಲಿಯ ಲವಂಗ ಮೊದಲಾದ ಏಲ ಲವಂಗಾದಿ ಪರಿಮಳ ದ್ರವ್ಯ ಪರಿಶೀಲಿತವಾದ ಗಾಳಿಯಾದ ಕಾರಣ ನಿನಗೊಂದು ಮಾದಕವಾದ ತುಂಬ ಒಳ್ಳೆಯ ಸುರಭಿಳವಾದ ವಾತಾವರಣ ಕೂಡ ನಿರ್ಮಾಣ ಆಗುತ್ತದೆ. ಸಮುದ್ರದ ದಡದ ವಿಹಾರ ನಿನಗೆ ಶ್ರಮದಾಯಕ ಅಂತ ಅನಿಸೋದಿಲ್ಲ ಅಂತಂತಾಳೆ. ಆದರೆ ನೋಡಿ ಇವಳ ರಿಯಾಕ್ಷನ್ ಹೇಗಿದೆ. ಪ್ರಲೋಭಿತಾಪ್ಯಾಕೃತಿಲೋಭನೀಯ ವಿದರ್ಭ ರಾಜ ವರಜ ತಯೈವಂ ತಸ್ಮಾದಪಾವರ್ತತ ದೂರಕೃಷ್ಟ ನಿತ್ಯೇವ ಲಕ್ಷ್ಮೀ ಪ್ರತಿಕೂಲ ದೈವಾತ್. ಪ್ರಲೋಭಿತಾಪಿ ಆಕೃತಿ ಪ್ರಲೋಭನೀಯ, ಪ್ರಲೋಭಿತಾಪಿ ಆಕೃತಿ ಪ್ರಲೋಭಿತ ಅಪಿ ಅಕೃತಿ ಪ್ರಲೋಭನೀಯ. ಅವನು ಎಷ್ಟು ಪ್ರಲೋಭನೀಯವಾಗಿ ಕಂಡರೂ ಕೂಡ ಇವಳಿಗೆ ಅವನೇನು ಟೆಂಪ್ಟೇಷನ್ಗೆ ಒಳಗಾಗುವಂತೆ ಇವಳು ಅವ್ರು ತೋರ್ತಾ ಇಲ್ಲ. ವಿದರ್ಭ ರಾಜ ವರಜ ಕೇಳಿ ಆ ವಿದರ್ಭ ದೇಶದ ರಾಜನ ತಂಗಿ ಹಾಗೆ ಮುಂದಕ್ಕೆ ಹೋಗ್ತಾಳಂತೆ. ಹೇಗೆ ಅಂತಂದರೆ ನಿತ್ಯ ಲಕ್ಷ್ಮೀ ಪ್ರತಿಕೂಲ ದೈವಾತ್ ದೂರಾಕೃಷ್ಟ ಇವ. ಪ್ರತಿಕೂಲ ದೈವಾತ್ ನಮ್ಮ ಇಲ್ಫೇಟ್, ನಮ್ಮ ದುರದೃಷ್ಟದಿಂದ ಲಕ್ಷ್ಮಿ ಸಂಪತ್ತು ನೀತಿಯ ಮೂಲಕವಾಗಿ ದೂರ ಹೋದಂತೆ, ನಮ್ಮ ರಾಂಗ್ ಡಿಸಿಷನ್ಸಿಂದ, ನಮ್ಮ ವಿಧಿಯ ದುರ್ವಿಪಾಕದ ದೆಸೆಯಿಂದ ಅತ್ತ ಕೊಂಡೊಯ್ಯಲ್ಪಟ್ಟಾಗ ಲಕ್ಷ್ಮಿಗೇನು ಸ್ಥಿತಿ ಅಂದರೆ ಕೆಟ್ಟ ಸ್ಥಿತಿ ಇದೆ. ಆ ಕೆಟ್ಟ ಸ್ಥಿತಿಯಿಂದ ನಮ್ಮ ನೀತಿ ನಮ್ಮನ್ನು ಬದುಕಿಸಿಕೊಟ್ಟು ಬೇರೊಂದು ಕಡೆಗೆ ಒಯ್ಯುವುದಾದರೆ, ಲಕ್ಷ್ಮೀ ಅಂದರೆ ಸಂಪತ್ತು, ನಮ್ಮ ಸಂಪತ್ತನ್ನು ನಮ್ಮ ಜಾಣ್ಮೆಯೇ ವಿಪತ್ತಿನಿಂದ ದೂರಕ್ಕೆ ಕೊಂಡೊಯ್ಯುವಂತಾದರೆ ಹೇಗೋ ಆ ರೀತಿಯಲ್ಲಿ ಇವಳನ್ನು ಇಲ್ಲಿ ನೀತಿ ಅಂದರೆ ಸುನಂದೆ ಅನ್ನುವ ತಾತ್ಪರ್ಯ, ಲಕ್ಷ್ಮಿ ಅಂದರೆ ಇವಳೇನೆ. ಪ್ರತಿಕೂಲ ದೈವ ಅಂದರೆ ಆ ರಾಜ. ಆ ರಾಜನಿಂದ ಹೇಗೆ ದೂರ ಆಗಿದ್ದು ಅಂದರೆ ಇನ್ನೇನೋ ಒಂದು ಅಪಾಯ ಆಗುತ್ತೆ ಎನ್ನುವಾಗ ನಮ್ಮ ಜಾಣ್ಮೆ ಎಚ್ಚರಿಸಿ ನಮ್ಮನ್ನು ದೂರಕ್ಕೆ ಕೊಂಡೊಯ್ದಂತೆ ಆ ರೀತಿಯಾಗಿ ಕೊಂಡೊಯ್ಯಿತು. ಇನ್ನು ತಮಿಳುನಾಡಿನ ರಾಜ ಬರ್ತಾನೆ, ಪಾಂಡ್ಯರಾಜ. ಅಥೋರಗಾಖ್ಯಸ್ಯ ಪುರಸ್ಯ ನಾಥಂ ದೌವಾರಿ ಕಿಂ ದೇವಸರೂಪಮೇತ್ಯ ಇತಶ್ಚಕೋ ರಾಕ್ಷಿ ವಿಲೋಕಯೇತಿ ಪೂರ್ವಾನುಶಿಷ್ಟಾಂ ನಿಜಗಾದ ಭೋಜ್ಯಾಂ. ನಾಗಪುರ ಅಂತಲೂ ಕರಿತಾಯಿದ್ರು ಮಧುರೆಯನ್ನು, ಕೂಡಲ್ ಅಂತಲೂ ಕರಿತಾಯಿದ್ರು. ಆ ಮಧುರಾಧಿಪತಿಯಾದಂಥ ಪಾಂಡ್ಯ ರಾಜ ಅವನನ್ನು ತೋರ್ಪಡಿಸ್ತಾಳೆ. ಇವನನ್ನು ನೋಡು ಚಕೋರಾಕ್ಷಿ, ತುಂಬ ಸುಂದರನಾಗಿದ್ದಾನೆ, ಯೋಗ್ಯನಾಗಿದ್ದಾನೆ, ಇವನನ್ನು ನೀನು ಪರಿಶೀಲನೆ ಮಾಡು. ಪಾಂಡ್ಯೋಯಂ ಅಂಸಾರ್ಪಿತಲಂ ಬಹಾರ ಕ್ಲುಪ್ತಾಂಗರಾಗೋ ಹರಿಚಂದನೇನ ಆಭಾತಿ ಬಾಲಾತಪರಕ್ತಸಾನು ಸನಿರ್ಜರೋದ್ಗಾರ ಇವಾದ್ರಿರಾಜ. ಇವನು ಕೆಂಪು ಬಣ್ಣದ ಚಂದನವನ್ನು ಮೈಗೆ ಹಚ್ಚಿಕೊಂಡಿದ್ದಾನೆ. ಆ ಚಂದನ ಹಚ್ಚಿಕೊಂಡ ಎದೆಯ ಮೇಲೆ ಬೆಳ್ಳಗಿರತಕ್ಕಂಥ ಮುತ್ತಿನ ಮಾಲಿಕೆಗಳನ್ನೇ ಉತ್ತರಿಯದಂತೆ ಬಿಟ್ಟಿದ್ದಾನೆ. ಅದು ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂತಂದರೆ, ಒಂದು ಪರ್ವತದ ಮೇಲೆ ಬೆಳ್ಳಗೆ ಜರಿ ಹರಿದಂತೆ ಆ ಜರಿಯ ಮೇಲುಗಡೆಗೆ ಸೂರ್ಯರಶ್ಮಿಯ ಕಿರಣಗಳು ಬಿದ್ದಂತೆ, ಸೂರ್ಯರಶ್ಮಿಯ ಕಾಂತಿ ಬಿದ್ದಂತೆ ತೋರ್ತಾ ಇದೆ ಅಂತ. ಬೆಳ್ಳಗಿರುವ ಮುತ್ತಿನ ಹಾರ, ಅದರ ಪಕ್ಕದಲ್ಲೇ ಕೆಂಪು ಬಣ್ಣದ ಹರಿಚಂದನ ಹಚ್ಚಿಕೊಂಡಿರುವಂಥ ಇವನ ಮೈಯೆ ಮತ್ತು ಇವನ ಉನ್ನತೋನ್ನತವಾದ ಆಕಾರ. ಇವನ ಉನ್ನತ ಆಕಾರವೇ ಪರ್ವತ. ಅಲ್ಲಿರುವ ಅವನ ಒಂದು ಉತ್ತರೀಯದಂತೆ ಹಾಕಿಕೊಂಡಂಥ ಮುತ್ತುಗಳ ಮಾಲೆಯೇ ಝರಿ. ಅದರ ಪಕ್ಕದಲ್ಲಿ ತೋರಿಕೊಳ್ತಾ ಇರತಕ್ಕಂಥ ರಕ್ತ ಚಂದನವೇ
ಪ್ರಭಾತ ಸೂರ್ಯಕಾಂತಿ, ಆ ರೀತಿಯಾಗಿದ್ದಾನೆ ಇವನು, ನೋಡು ಮೆಚ್ಚಿಕೋ ಅಂತ ಹೇಳ್ಬಿಟ್ಟಂತಾಳೆ. ವಿಂಧ್ಯಸ್ಯ ಸಂಸ್ತಂಭಯಿತ ಮಹಾದ್ರೇಹೆ ನಿಶೇಷ ಪೀತೋಜ್ಜಿತ ಸಿಂಧುರಾಜ ಪ್ರೀತ್ಯಾಶ್ವಮೇಧಾವಭೃತಾರ್ದ್ರಮೂರ್ತೆ ಸೌಸ್ನಾತಿಕೋ ಯಸ್ಯ ಭವತ್ಯಗಸ್ತ್ಯ. ದಕ್ಷಿಣ ಭಾರತ ಅಂದರೆ ಅಗಸ್ತ್ಯ ಬಂದ ನೆಲೆ. ತಮಿಳುನಾಡು ಅಂದರೆ ಅಗಸ್ತ್ಯ ಅವರಿಗೆ ವ್ಯಾಕರಣವನ್ನು ಮೊದಲುಗೊಂಡು ಕಲಿಸಿಕೊಟ್ಟು ಸಕಲ ಪ್ರಾಥಮಿಕ ಶಿಕ್ಷಣಗಳನ್ನು ಕೊಟ್ಟು ಅವರನ್ನು ಒಂದು ಸುಸಂಸ್ಕೃತರಾದವರು ಅಂತ ಮಾಡಿದ್ದು ಅಂತ. ಮತ್ತೆ ಮತ್ತೆ ಅವ್ರು ನಂಬಿಕೋತಾರೆ ಅದನ್ನು, ಆ ಕಥೆಗಳನ್ನೆಲ್ಲ ಹೇಳ್ಕೊಳ್ತಾರೆ. ಇವತ್ತು ಕುಪ್ಪಂನ ದ್ರವಿಡಿಯನ್ ಯೂನಿವರ್ಸಿಟಿ ಅಂತ ಏನಿದೆ ಅಲ್ಲಿ ಅಗಸ್ತ್ಯರ ಮೂರ್ತಿಯನ್ನೇ ಇಟ್ಟಿದ್ದಾರಂತೆ, ನಾನು ನೋಡಿಲ್ಲ. ಇಂಥ ಅಗಸ್ತ್ಯ ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ತಡೆದವನು ಮತ್ತು ಸಮುದ್ರವನ್ನೆಲ್ಲ ಅಂಗೈಯಲ್ಲಿ ಆಚಮನ ಮಾಡಿದವನು. ಅವನು ಅಶ್ವಮೇಧಾಧ್ವರಗಳನ್ನು ಅನೇಕ ಮಾಡಿದ ಈ ಪಾಂಡ್ಯರಾಜನನ್ನು ಒಂದೊಂದು ಅವಭೃತ ಸ್ನಾನವಾದಾಗಲೂ ಚೆನ್ನಾಗಿ ಆಯ್ತಪ್ಪ ಸ್ನಾನ ಅಂತ ಕೇಳುವಂಥವನಾಗಿದ್ದಾನೆ ಅಂತ. ಅವನ ಅಧ್ವರ್ಯದಲ್ಲೇನೆ ಅಶ್ವಮೇಧ ಆಗುವುದು. ಒಂದೊಂದು ಸ್ನಾನ ಆದಮೇಲೂ ಸೌಸ್ನಾತಿಕನಾಗಿ ವರ್ತಿಸ್ತಾನೆ ಅಂತ. ಸೌಸ್ನಾತಿಕ ಅನ್ನೋದು ಒಂದು ಟೆಕ್ನಿಕಲ್ ಟರ್ಮ್. ಪ್ರಾಚೀನ ಭಾರತದಲ್ಲಿ ಅರಮನೆಗಳಲ್ಲಿ ಅನೇಕರು ಇರ್ತಾಯಿದ್ರು. ಬಂದ ಅಭ್ಯಾಗತ ಅತಿಥಿ ವರ್ಗವನ್ನು ವಿಚಾರಿಸ್ಕೊಳ್ಳೋಕ್ಕೆ ಹಲವು ಸ್ತರಗಳಲ್ಲಿರ್ತಾಯಿದ್ರು. ಏನು ಸ್ವಾಮಿ ಸ್ನಾನ ಚೆನ್ನಾಗಾಯ್ತಾ ಅಂತ ಕೇಳೋಕ್ಕೆ ಒಬ್ಬರು ಇರ್ತಾಯಿದ್ರಂತೆ, ಅವರನ್ನು ಸೌಸ್ನಾತಿಕರು ಅಂತ. ಕಿಂ ಶೋಭನಂ ಸ್ನಾನಂ ಸಂಪನ್ನಂ ಇತಿ ಪೃಚ್ಛುಕಃ ಸೌಸ್ನಾತಿಕ. ಹಾಗೆ ಊಟ ಚೆನ್ನಾಗಾಯ್ತೆ ಅಂತ ಕೇಳೋದಕ್ಕೆ ಸೌಭೋಜಿಕ, ನಿದ್ರೆ ಚೆನ್ನಾಗಾಯ್ತಾ ಅಂತ ಕೇಳೋದಕ್ಕೆ ಸೌಷುಪ್ತಿಕ ಅಂತ. ಮತ್ತು ಅವರು ಸುಮ್ಮನೆ ಉಪಚಾರಕ್ಕೆ ಕೇಳ್ತಾ ಇರಲಿಲ್ಲ. ಇಲ್ಲ ಏನೋ ಚುರುಕ್ಕಂದಂಗಾಯಿತು, ಏನೋ ಕಚ್ಚಿದಂಗಾಯಿತು, ನಿದ್ರೆ ಬರಲಿಲ್ಲ, ಎಲ್ಲ ಬಗೆಯ ತಾಳ ಸಿಂಹನಂದನದಿಂದ ಮೊದಲುಗೊಂಡು ಮಶಕನಂದನದವರೆಗೆ ಸಕಲ ತಾಳಗಳನ್ನು ಬಳಸಿಬಿಟ್ವಿ ರಾತ್ರಿ ಅಂತಂದರೆ ಸರಿ, ಅದಕ್ಕೆ ಏನಾದ್ರು ಚಿಕಿತ್ಸೆ ಮಾಡಬೇಕು. ಹಾಸಿಗೆ ಒತ್ತಾಗಿತ್ತು, ಗಂಟಾಗಿತ್ತು, ಎಲ್ಲಕ್ಕೂ ಕೂಡ ಉಂಟು. ಹಾಗೆ ಸ್ನಾನದಲ್ಲಿ ನೀರು ಸಾಕಾಗಲಿಲ್ಲ ಅಂತಲೋ ಮತ್ತೇನೋ ಒಂದು ಹೇಳಿದ್ರೆ ಅದಕ್ಕೆ ಪರಿಹಾರ ಕೊಡುವಂಥದ್ದು. ಈ ರೀತಿಯಾಗಿ ಇವನು ಒಂದೊಂದು ಯಜ್ಞಾವಭೃತ ಸ್ನಾನ ಮಾಡಿದಾಗಲೂ ಸ್ನಾನ ಚೆನ್ನಾಗಾಯಿತೆ ಅಂತ ಕೇಳುವಷ್ಟು ಸಲಿಗೆ ಸೌಸ್ನಾತಿಕನ ಹಂತದಲ್ಲಿ ಅಗಸ್ತ್ಯನ ಇಟ್ಕೊಂಡಿದ್ದ. ಅಂದರೆ ಅವನು ನಿಂತು ಯಜ್ಞ ಮಾಡಿಸ್ತಾ ಇದ್ದ. ಅಂತಹ ಸಪ್ತರ್ಷಿ ಅವನು ಮಾಡಿಸುವಂಥ ಯಜ್ಞ, ಇವನು ಅದನ್ನು ದೀಕ್ಷವಿಸಿ ಮಾಡ್ತಾ ಇದ್ದಂತಹ ಯಜಮಾನ. ಹಾಗಾಗಿ ಅಸ್ತ್ರಂ ಹರಾದಪ್ತವತಾ ದುರಾಪಂ ಏನೇಂದ್ರ ಲೋಕಾವರಜಾಯ ದೃಪ್ತ ಪುರಾ ಜನಸ್ಥಾನ ವಿಮರ್ದ ಶಂಕಿ ಸಂಧಾಯ ಲಂಕಾಧಿಪತಿ ಪ್ರತಸ್ಥೆ. ಇನ್ನು ಹಿಂದೆ ಜನಸ್ಥಾನದಲ್ಲಿ ಇದ್ದಂಥ ಖರಾದಿಗಳನ್ನು ಎಲ್ಲರನ್ನೂ ಕೂಡ ಗೆದ್ದವನು ರಾವಣ ವೈರಿ ರಾಮ ಇದ್ದ. ಅಂಥ ಜನಸ್ಥಾನದ ಬಲಗಳನ್ನೆಲ್ಲನೂ ಬೆಂಬಲದಲ್ಲಿಟ್ಟುಕೊಂಡಿದ್ದಂಥ ಅಹಂಕಾರಿಯಾದ ರಾವಣ ಇದ್ದ. ಅವನಿಗೆ ಕೂಡ ಸಿಗದೇ ಇದ್ದಂಥದ್ದು ಅವಾಪ್ತವತಾ ದುರಾಪಂ ಏನ ಇಂದ್ರಲೋಕ ಅವರಜಾಯ ದೃಪ್ತ ಪುರಾ ಜನಸ್ಥಾನ ವಿಮರ್ದ ಶಂಕಿ ಸಂಧಾಯ ಲಂಕಾಧಿಪತಿ ಪ್ರತಸ್ಥೆ. ರಾವಣನಿಗೆ ಕೂಡ ದಕ್ಕದೇ ಇದ್ದ ಬ್ರಹ್ಮಾಸ್ತ್ರ ಇವನಿಗೆ ಶಿವನಿಂದ ದಕ್ಕಿದ್ದಾಗಿತ್ತು. ಇಂತಹ ಮಹಾಪರಾಕ್ರಮಿ ಪಾಂಡ್ಯರಾಜ, ಇವನನ್ನು ನೀನು ಒಲಿದರೆ ರಾವಣ ವೈರಿಯಾದ ರಾಮನ ಒಂದು ಶೋಭೆ ಬರುತ್ತದೆ ಎನ್ನುವ ಧ್ವನಿ. ಇಲ್ಲಿ ರಾಮನ ಪ್ರಸ್ತಾವ ಬಂದಿಲ್ಲ, ಹಾಗಾಗಿ ಪೌರಾಣಿಕ ಅನನ್ವಯ ಆಗಿಲ್ಲ. ರಾವಣ ಅನೇಕ ಸಾವಿರ ವರ್ಷಗಳ ಕಾಲ ಬದುಕಿದ್ದ ಅಂತ ಪುರಾಣೋಕ್ತಿ. ಹೀಗಾಗಿ ಅಜಮಹಾರಾಜನ ಮೊಮ್ಮಗ ಅಲ್ವೇ ರಾಮ, ಅವನಿದ್ದಾಗಿರಬೇಕಾಗಿತ್ತು ತಾನೇ ರಾವಣ ಅಂತ ಪ್ರಶ್ನೆ ಕೇಳಬೇಕಾಗಿಲ್ಲ. ಅನೇನ ಪಾಣೌ ವಿಧಿವದ್ಗೃಹೀತೆ ಮಹಾಕುಲೀನೇನ ಮಹೀವ ಗುರ್ವಿ ರತ್ನಾನುವಿದ್ಧಾರ್ಣವಮೇಖಲಾಯಾ ದಿಶಸ್ಸ ಪತ್ನಿ ಭವದಕ್ಷಿಣಾಯಾ. ಇವನ ಕೈ ಹಿಡಿದರೆ ನೀನು ಸಾಕ್ಷಾತ್ತಾಗಿ ಇವನ ಪಾಣಿಗ್ರಹಣ ಮಾಡಿದ ಭೂಮಿಗಿರುವ ಸಂತೋಷ ಬಂದುಬಿಡುತ್ತೆ. ಅಷ್ಟು ಮಾತ್ರವಲ್ಲ, ರತ್ನಗಳು ಜಡಿಸಲ್ಪಟ್ಟಂಥ ರತ್ನಗಳಿಂದ ಘಟಿತವಾದ ಒಡ್ಯಾಣವನ್ನು ತೊಟ್ಟಂಥ ಸುಂದರಿಯ ಹಾಗೆ ಇರುವಂತಹ ಈ ನಮ್ಮ ದಕ್ಷಿಣ ಭಾರತದ ಸಮುದ್ರ ಮೇಖಲಾಯಿತವಾದ ಭೂಮಿ ಯಾವುದಿದೆ ಅದಕ್ಕೆ ಸವತಿಯಂತೆ ನೀನು ಆಳಬಹುದು. ಅಷ್ಟು ಮಾತ್ರವಲ್ಲ, ತಾಂಬೂಲ ವಲ್ಲಿ ಪರಿಣದ್ಧ ಪೂಗ ಸ್ವೇದಾಲ ಪರಿಣದ್ಧ ಪೂಗಾಸು ಯಲಾಲತಾ ಲಿಂಗಿತ ಚಂದನಾಸು ತಮಾಲ ಪತ್ರಾಸ್ತರಣಾಸುರಂತು ಪ್ರಸೀದ ಶಶ್ವನ್ ಮಲಯ ಸ್ಥಳೀಶು. ಮಲಯ ಪರ್ವತಗಳು ಹತ್ತಿರದಲ್ಲೇ ಇವೆ ಮಥುರೆಗೆ. ಆ ಮಲಯ ಪರ್ವತದ ಮೇಲೆ ನೀನು ವಿಹಾರ ಮಾಡಬಹುದು. ಆ ವಿಹಾರಕ್ಕೆ ಅದರ ಸನ್ನಿವೇಶ ಎಷ್ಟು ಚೆನ್ನಾಗಿದೆ. ವೀಳೆಯದೆಲೆ ಬಳ್ಳಿಗಳಿವೆ, ಎತ್ತರವಾಗಿ ಬೆಳೆದ ಕೆಂಪಾಗಿ ಮಾಗಿದ ಅಡಕೆಯ ಗೊನೆಗಳಿವೆ, ಮತ್ತು ಹರಿಚಂದನ, ಏಲ
ಲವಂಗ ಇತ್ಯಾದಿ ಬೇರೆ ಬೇರೆ ವೃಕ್ಷಗಳು ಕೂಡ ಬೆಳೆಯುತ್ತವೆ. ಅವುಗಳ ಪರಿಮಳದಲ್ಲಿ, ಅವುಗಳ ಸೌಂದರ್ಯ ಸೊಗಸಿನಲ್ಲಿ ನೀನು ತುಂಬ ಸೊಗಸಾಗಿ ಬದುಕನ್ನು ಕಳೆಯಬಹುದು ಅನ್ನುವ ಭರವಸೆಯನ್ನು ಕೊಡ್ತಾಳೆ. ಇಲ್ಲಿ ತಾಂಬೂಲದ ಪ್ರಸ್ತಾವ ಬರುತ್ತೆ. ಇಂದೀವರ ಶ್ಯಾಮತನುರ್ನೃಪೋಸೌ ತ್ವಮ್ರೋಚನಾ ಗೌರಶರೀರ ಯಷ್ಟಿ ಅನ್ಯೋನ್ಯ ಶೋಭಾ ಪರಿವೃದ್ಧಯೇವಾಂ ಯೋಗಸ್ತಡಿತ್ತೋ ಯದಯೋರಿವಾಸ್ತು. ನೋಡಿ, ಇದು ಒಳ್ಳೆಯ ಅಬ್ಸರ್ವೇಷನ್ ಕಾಳಿದಾಸಂದು. ಸಾಮಾನ್ಯ ದಕ್ಷಿಣ ಭಾರತದವರು ಉತ್ತರ ಭಾರತದವ್ರಿಗಿಂತ ಸ್ವಲ್ಪ ಕಪ್ಪು ಜನರಲ್ ಆಗಿ. ಕಾರಣ ಏನಂದರೆ, ಮಕರ ಸಂಕ್ರಾಂತಿ ವೃತ್ತದಿಂದ ಕೆಳಗಿರುವುದು ನಮ್ಮ ಪ್ರಾಂತ. ಇದು ಉಷ್ಣವಲಯ, ಟ್ರಾಪಿಕಲ್ ಝೋನ್. ಭಾರತದ ಮಧ್ಯಭಾಗದಲ್ಲಿ ಸುತ್ತುವಂಥ ಹರಿದು ಬರತಕ್ಕಂಥ ಮಕರ ಸಂಕ್ರಾಂತಿ ವೃತ್ತ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಮೀರಿದರೆ ಅತ್ತ ಕಡೆಗೆ ಮಧ್ಯಪ್ರದೇಶದಿಂದ ಆಚೆಗೆ ಕಾಶ್ಮೀರದವರೆಗೆಲ್ಲ ಭೂಮಿ ಕೂಡ ನಮಗೆಲ್ಲ ಗೊತ್ತಿರುವಂತೆ ಸಮಶೀತೋಷ್ಣ ವಲಯ, ಟೆಂಪರೇಟ್ ಝೋನ್. ಅದರಿಂದಲೇ ಅಲ್ಲಿಯವರು ಮೆಲಾನಿನ್ ಕಂಟೆಂಟು ಟ್ಯಾನ್ ಆಗದೆ ಹೆಚ್ಚು ಬೆಳ್ಳಗೆ ಉಳಿದಿದ್ದಾರೆ. ನಾವು ಹೆಚ್ಚು ಕಪ್ಪಾಗಿದ್ದೀವಿ. ಅದು ದಕ್ಷಿಣಕ್ಕೆ ಹೋಗ್ತಾ ಹೋಗ್ತಾ ಕಪ್ಪು ಮತ್ತು ಹೆಚ್ಚಾಗುತ್ತೆ. ಅದನ್ನು ಗಮನಿಸಿ ಕಾಳಿದಾಸ ಹೇಳ್ತಾ ಇದ್ದಾನೆ, ನೀನು ಇವನನ್ನು ಒಪ್ಪಿದ್ರೆ ಹೇಗಿರುತ್ತೆ ಅಂತಂದರೆ, ಇವನು ಕನ್ನೈದಿಲೆಯಂತೆ ಇದ್ದಾನೆ, ನೀನು ಗೋರೋಜನದಂತೆ ಕೆಂಪಾಗಿ ಬಂಗಾರದ ಬಣ್ಣದಲ್ಲಿದ್ದೀಯಾ, ನೀವಿಬ್ಬರೂ ಸೇರಿಬಿಟ್ರೆ ಮೋಡ ಮಿಂಚಿದ್ದಂತೆ ಆಗುತ್ತೆ, ಒಳ್ಳೆ ಕಾಂಬಿನೇಷನ್ನು ಅಂತ. ತಿಲತಂಡುಲ ನ್ಯಾಯ. ಈ ರೀತಿಯಾಗಿ ತಮಿಳುನಾಡಿನವರಿಗೆ ಈಗಲೂ ಇರ್ತಕ್ಕಂಥ ಡಾರ್ಕ್ ಕಾಂಪ್ಲೆಕ್ಷನನ್ನು ಕಾಳಿದಾಸ ರೆಫರ್ ಮಾಡಿದ್ದಾನೆ. ಇದು ಗೊತ್ತಾದರೆ ಕರುಣಾನಿಧಿ ಏನು ಗಲಾಟೆ ಮಾಡ್ತಾನೋ ಗೊತ್ತಿಲ್ಲ. ಸ್ವಸುರ್ವಿದರ್ಭಾಧಿಪತೇಸ್ತದೀಯೋ ಲೇಭೇಂತರಂ ಚೇತಸಿನೋಪದೇಶ ದಿವಾಕರಾದರ್ಶನಬದ್ಧಕೋಶೆ ನಕ್ಷತ್ರನಾಥಾಂಶುರಿವಾರವಿಂದೆ. ವಿದರ್ಭ ದೇಶಾಧಿಪತಿಯ ತಂಗಿಯಾದ ಸುನಂದೆಗೆ ಇವನೇನು ಮನಸ್ಸಿಗೆ ಬರಲಿಲ್ವಂತೆ. ಸೂರ್ಯನ ದರ್ಶನಕ್ಕಾಗಿ ಕಾದು ಕೂತಿರುವಂತಹ ಕಮಲಕ್ಕೆ ನಕ್ಷತ್ರಗಳಾಗಲಿ ಚಂದ್ರ ಆಗಲಿ ಎಷ್ಟು ಪ್ರಯತ್ನಪಟ್ಟರೂ ಒಂದು ದಳವನ್ನು ಬಿಚ್ಚಿಸೋಕ್ಕಾಗೋಲ್ಲ. ಹಾಗೆ ಇವಳು ಯಾರಿಗೋ ಮುಡುಪಾಗಿಬಿಟ್ಟಿದ್ದಾಳೆ. ಮ್ಯಾರೇಜಸ್ ಆರ್ ಫಿಕ್ಸ್ಡ್ ಇನ್ ಹೆವನ್, ಮೇಡ್ ಇನ್ ಹೆವನ್, ಬಟ್ ದೇ ಆರ್ ಸಫರ್ಡ್ ಇನ್ ಹೆಲ್ ಅಂತ. ಇವಳಿಗೆ ಮನೋನಿಶ್ಚಯ ಯಾರ ಜೊತೆನೂ ಆಗಿಬಿಟ್ಟಿದೆ. ಹಾಗಾಗಿ ಇವಳು ಅವನನ್ನು ಬಿಟ್ಟು ಹೋಗ್ತಾಳೆ. ಈ ಸಂದರ್ಭದಲ್ಲಿ ಒಂದು ಉಪಮೆಯನ್ನು ಕಾಳಿದಾಸ ಕೊಟ್ಟಿದ್ದಾನೆ. ಆ ಉಪಮೆಯ ಕಾರಣ ಅವನಿಗೆ ದೀಪಶಿಖಾ ಕಾಳಿದಾಸ ಅನ್ನುವ ಹೆಸರು ಬಂತು ಅಂತ ಪ್ರಸಿದ್ಧಿ ಉಂಟು. ಸಂಚಾರಿಣಿ ದೀಪಶಿಖೇವ ರಾತ್ರೌ ಯಂ ವ್ಯತೀಯಾಯ ಪತಿಂ ವರಾಸ ನರೇಂದ್ರ ಮಾರ್ಗಾಟ್ಟೈವ ಪ್ರಪೇದೆ ವಿವರ್ಣ ಭಾವಂ ಸಸಭೂಮಿಪಾಲ. ಸಂಚಾರಿಣಿ ದೀಪಶಿಖೇವ ರಾತ್ರೌ, ರಾತ್ರಿಯಲ್ಲಿ ಓಡಾಡುವ ಸೊಡರ ಕುಡಿಯಂತೆ ಅವಳು ಕಾಣಿಸಿದಳು. ಯಾರ್ಯಾರನ್ನ ಪತಿಂವರ ಸ್ವಯಂವರ ಸ್ಪೃಹಾಯಾಳುಗಳನ್ನು ದಾಟಿ ಅವಳು ಹೋದಳು. ಹೋದಂತೆ ಏನು ಅವರ ಮುಖ ಕಪ್ಪಿಡ್ತು. ಹೇಗೆ ಕಪ್ಪಿಡ್ತು ಅಂತಂದರೆ, ಒಂದು ದೀಪ ರಾಜಮಾರ್ಗದಲ್ಲಿ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾಗ ಯಾವ ರಾಜಮಾರ್ಗದ ಭವನದ ಮುಂದೆ ಅದು ನಿಲ್ಲುತ್ತೋ ಅದಕ್ಕೆ ಪೂರ್ತಿ ಇಲ್ಯುಮಿನೇಷನ್, ಮುಂದೆ ಹೋದ ತಕ್ಷಣ ಮುಂದಿನ ಭವನಕ್ಕೆ ಇಲ್ಯುಮಿನೇಷನ್ನು, ಹಿಂದಿನ ಭವನಕ್ಕೆ ಫ್ಯೂಸ್ ಕಿತ್ತಾಕಿರುವಂಥ ಸ್ಥಿತಿ. ಅಂದರೆ ಏನರ್ಥ, ಇವಳು ಒಬ್ಬ ರಾಜನ ಮುಂದೆ ಬಂದಳು ಅಂದರೆ ಅವನ ಮುಖ 1000 ಕ್ಯಾಂಡಲ್ ಬಲ್ಬ್ ಥರ ಬೆಳಗುತ್ತೆ. ಅವಳು ಇನ್ನೂ ಮುಂದೆ ಹೋದಳು ಅಂತಂದರೆ ಅದು ತಕ್ಷಣವೇ ಬಲ್ಬ್ ಬರ್ನ್ ಆದಂತೆ ಕಾಣಿಸುತ್ತೆ. ಸಪ್ಪೆ ಆಗಿಬಿಡ್ತಾರೆ, ಕಪ್ಪುಗಟ್ಟು ಹೋಗ್ಬಿಡುತ್ತೆ ಮುಖ. ಹಾಗಾಯಿತು ಅಂತ. ಇವಳಿಂದ ದೀಪಶಿಖೆ ಅಂತ ರಾಜರುಗಳನ್ನು ಉನ್ನತೋನ್ನತವಾದ ರಾಜಮಾರ್ಗದ ಇರ್ಕೆಲೆಗಳಲ್ಲಿರತಕ್ಕಂಥ ಸೌಧಗಳು ಅಂತ ಹೇಳಿ, ಮತ್ತು ಇವಳ ಓಡಾಟವನ್ನು ರಾತ್ರಿಯ ದೀಪಶಿಖೆಯ ಒಂದು ಮೆರವಣಿಗೆಯ ಕಾಲದಲ್ಲಿ ಬರುವ ದೀವಟಿಗೆಯ ಓಡಾಟ ಅನ್ನುವಂತೆ ಸಮಗ್ರವಾಗಿ ಕಲ್ಪನೆ ಮಾಡಿದ್ದು ತುಂಬ ಸುಂದರವಾದ ಕಲ್ಪನೆ ಅಂತ. ಇವತ್ತು ಇದು ತುಂಬ ತುಂಬ ಜನರಿಗೆ ಮುಟ್ಟಿ 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 ಬೇರೆ ಕವಿಗಳು ಬಳಸಿ ಸವಕಲಾಗಿರಬಹುದು. ಆದರೆ ಒರಿಜಿನಲ್ ಆದದ್ದು, ಅದರ ಚಾರ್ಮನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ತಸ್ಯಾ ರಘೋ ಸೂನುರುಪಸ್ಥಿತಾಯಾಂ ವೃಣೀತ ಮಾಮ್ನೇತಿ ಸಮಾಕುಲೋಭೂತ್ ವಾಮೇತರ ಸಂಶಯಮಸ್ಯ ಬಾಹು ಕೇಯೂರ ಬಂಧೋಚ್ಛ್ವಸಿತೇರ್ನುನೋದ. ಇವಳೀಗ ಕಡೆಯಲ್ಲಿ ನಮ್ಮ ನಾಯಕ ಆಜಮಹಾರಾಜನ ಮುಂದೆ ಬಂದು ನಿಂತಳು. ನಿಂತಾಗ ಇವನಿಗೆ ಒಂದು ಕ್ಷಣ ಗಾಬರಿ ಆಯ್ತಂತೆ. ಎಲ್ಲರ ಮುಂದೇನೂ ನಿಂತು ಹೊರಡ್ತಾ ಇದ್ದಾಳೆ, ಇನ್ನು ತನ್ನ ಮುಂದೆಯೂ ನಿಂತು ಮುಂದಕ್ಕೆ ಹೊರಟು ಬಿಡ್ತಾಳೋ ಏನೋ ಗತಿ ಅಂತ. ಆಗ ಅವನಿಗೆ ಬಲದೋಳಿನ ಬಲಗಣ್ಣಿನ ಮಿಡುಕುವಿಕೆಯಿಂದ ಶುಭಶಕುನ ಆಗಿ ಇವಳು ಕೈ ಹಿಡಿಯಬಲ್ಲಳು, ತಾನು ಗೆಲ್ಲುತ್ತೀನಿ ಸ್ವಯಂವರದಲ್ಲಿ ಅಂತ ಅನಿಸ್ತಂತೆ. ಅಂದರೆ ನೋಡಿ, ಅಜನಂಥವನಿಗೆ
ಒಂದು ರೀತಿಯಾಗಿ ಆಂಗ್ಸೈಟಿ ಕ್ರಿಯೇಟ್ ಆಗಿದೆ ಅಂದರೆ ಇಂದುಮತಿ ಇನ್ನು ಇಂಥ ಸುಂದರಿ ಎನ್ನುವುದು ಗೋಚರ ಮಾಡಿಕೊಳ್ಬೇಕು. ತಂಪ್ರಾಪ್ಯ ಸರ್ವಾವಯವಾನವದ್ಯಂ ವ್ಯಾವರ್ತತಾನ್ಯೋಪಗಮಾತ್ ಕುಮಾರಿ ನಹಿ ಪ್ರಫುಲ್ಲಂ ಸಹಕಾರಮಿತ್ಯ ವೃಕ್ಷಾಂತರಂ ಕಾಂಕ್ಷತಿ ಷಟ್ಪದಾಲಿ. ಇವನ ಬಳಿ ಹೋದ ಮೇಲೆ ಅವಳಿಗೆ ಮತ್ತೆ ಇನ್ನು ಯಾರನ್ನೂ ನೋಡಬೇಕು ಅಂತಲೇ ಅನಿಸ್ಲಿಲ್ವಂತೆ. ಮನಸ್ಸು ಪರಾಂಗುಖವಾಗಿಬಿಡ್ತು. ಯಾಕೆ ಅಂದರೆ ದುಂಬಿಗಳಿಗೆ ಎಷ್ಟು ಹೂಗಳಿದ್ದರೂ ಒಮ್ಮೆ ಮಾವಿನ ಮರದ ಗುಚ್ಛಗುಚ್ಛವಾದ ಹೂಗಳು ಕಾಣಿಸಿದ ತಕ್ಷಣ ಬೇರೆ ಯಾವುದರ ಬಗ್ಗೆನೂ ಗಮನ ಹೋಗೋದಿಲ್ಲ. ಹಾಗೆ ಇವಳಿಗೆ ಅಲ್ಲಿಯೇ ಸಮಾಧಾನ ಸಿಕ್ಕಿಬಿಡ್ತು ಅಂತ. ಅದೇ ನಮಗೆ ಬೇಕಾಗಿರುವುದು ಬದುಕಿನಲ್ಲಿ ಕಟ್ಟ ಕಡೆಗೆ ಸಮಾಧಾನವೇ. ಎಲ್ಲಿಯೋ ಹೇಗೆಯೋ ಸಿಕ್ಕೋ ನೆಲೆ ಕಂಡುವೋ ಬಚಾವಾದ್ವಿ. ಆ ನೆಲೆ ಇನ್ನು 10 ಜನಕ್ಕೂ ಒಳ್ಳೆಯದಾಗಿ ಕಾಣಿತು, ಒಳ್ಳೆಯ ಸಮಾಧಾನ ಬಂತು ಅಂದರೆ ಮತ್ತೂ ಸರಿ. ನಮಗೆ ಕಂಡ್ರೆ ಧನ್ಯ, ಇನ್ನೆಲ್ರಿಗೂ ಕಂಡ್ರೆ ಕಡುಧನ್ಯರು ನಾವು ಅನ್ನಬೇಕು. ಇವಳಿಗೆ ಆ ನೆಮ್ಮದಿ ಬಂದಿದೆ. ತಸ್ಮಿನ್ ಸಮಾವೇಶಿತ ವೃತ್ತಿಂ ಇಂದುಪ್ರಭಾಮಿಂದುಮತೀಂ ಅವೇಕ್ಷ ಪ್ರಚಕ್ರಮೇ ವಕ್ತುಂ ಅನುಕ್ರಮಜ್ಞ ಸವಿಸ್ತರಂ ವಾಕ್ಯಮಿದಂ ಸುನಂದ. ಇವಳಿಗೆ ತುಂಬ ಆಕರ್ಷಕನಾಗಿ ಕಂಡಿದ್ದಾನೆ ಅನ್ನೋದನ್ನು ನೋಡಿದ ತಕ್ಷಣವೇ ಸುನಂದ ತಿಳ್ಕೊಂಡ್ಲು. ಆಗ ಮಾತನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಇಂಗಿತಜ್ಞೆ ನೋಡಿ, ಮನುಷ್ಯ ಸ್ವಭಾವವನ್ನು ಚೆನ್ನಾಗಿ ತಿಳಿಯದೇ ಇದ್ದವರು ಯಾವ ಸಾರ್ವಜನಿಕ ಉದ್ಯೋಗ ಕ್ಷೇತ್ರಗಳಲ್ಲೂ ಇರೋಕ್ಕಾಗೋಲ್ಲ. ಅಕೌಂಟ್ಸ್ ನೋಡ್ತಾ ಇರಬೇಕಷ್ಟೇ. ಮಾನವ ಸ್ವಭಾವ ಜ್ಞಾನ ಮುಖ್ಯ. ಅಮೃಕ ಒಂದು ಕಡೆ ಹೇಳ್ತಾನೆ, ಆಸ್ತಾಂ ವಿಶ್ವಸನಂ ಸಖೀಷು ವಿದಿತಾಭಿಪ್ರಾಯ ಸಾರೇ ಜನೆ ತತ್ರಾಪ್ಯರ್ಪಯಿತುಂ ದೃಶಂ ಸುರುಚಿರಂ ಶಕ್ನೋಮಿ ನೋವ್ರೀಡಯ ಲೋಕೋಪ್ಯೇಷ ಪರೋಪಹಾಸ ಚತುರಃ ಸೂಕ್ಷ್ಮೀಂಗಿತಜ್ಞೋಪ್ಯಲಂ ಮಾತಃಕಂ ಶರಣಂ ವ್ರಜಾಮಿ ಹೃದಯೇ ಜೀರ್ಣೋನುರಾಗಾನಲಃ. ಒಬ್ಬಳು ಪಾಪ ಹೃದಯವನ್ನು ಕಳ್ಕೊಂಡ ಸುಂದರಿ ಹೇಳ್ತಾ ಇದ್ದಾಳೆ, ನನ್ನ ಅಂತರಂಗವನ್ನು ಬಲ್ಲ ಸಖಿಯರ ಹತ್ರ ನಾನು ಮಾತಾಡ್ಕೊಳ್ಳೋದಿರಲಿ, ನಾನು ಯಾವನನ್ನು ಇಷ್ಟಪಟ್ಟು ಹೃದಯವನ್ನೇ ಅವನಿಗಾಗಿ ಕಳ್ಕೊಂಡಿದ್ದೀನೋ ಅವನ ಹತ್ರ ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಆಗ್ತಾ ಇಲ್ಲ. ಇನ್ನು ಗೆಳತಿಯರಿಗೆ ಈ ಪ್ರಣಯಕ್ಕೆ ಏನೋ ನೆಗೋಷಿಯೇಟ್ ಮಾಡಿ ದಡ ತಲುಪಿಸಿದ್ರೆ ಅಂತ ಕೇಳೋದಕ್ಕೆ ನನಗೆ ಹೇಗಾಗುತ್ತೆ. ಇನ್ನು ಲೋಕೋಪ್ಯೇಷ ಪರೋಪಹಾಸ ಚತುರಃ ಸೂಕ್ಷ್ಮಂಗಿತಜ್ಞ. ಇನ್ನು ಆಸುಪಾಸಿನ ಜನ ಸೂಕ್ಷ್ಮವಾದ ಚರ್ಯೆಗಳಿಂದಲೇ ತಿಳ್ಕೊಳ್ಳಬಲ್ಲರು ಮತ್ತು ಬೇರೆಯವರನ್ನು ಗೇಲಿ ಮಾಡಿ ಗಾಸಿಪ್ ಮಾಡೋದೊಳಗೆ ಇರ್ತಕ್ಕಂಥವ್ರು. ಎಲ್ಲ ಕಾಲದಲ್ಲೂ ಹಾಗೆ ತಾನೆ. ಅವ್ರು ಯಾರೋ ಪ್ರೀತಿಸ್ಕೊಂಡ್ರಂತೆ, ಓಡ್ ಹೋದ್ರಂತೆ, ನಡ್ಕೊಂಡು ಹೋದ್ರಂತೆ, ಏನಾದರೆ ಏನಂತೆ. ಆದರೆ ಅದೇನಾಯಿತು ಅನ್ನುವಂಥ ಕುತೂಹಲ ತುಂಬ ಕಾಡ್ತಾ ಇರುತ್ತೆ. ನೆನ್ನೆ ತಾನೇ ಒಬ್ಬರು ಮನೆಗೆ ಹೋಗಿದ್ದೆ. ಅವ್ರು ಹೇಳಿದ್ರು, ಇಲ್ಲೇ ನೋಡಿ ಸರೋಜಮ್ನವ್ರು ಇದ್ದಾರೆ, ಸರೋಜಮ್ನವ್ರ ಮೊಮ್ಮಗಳು ಒಬ್ಬ ರೆಡ್ಡಿ ಹುಡುಗನ ಮದುವೆ ಆದರೂ ನಿಮಗೆ ಗೊತ್ತಾಯ್ತಾ ಅಂತ ಕೇಳಿದ್ರು. ಇಲ್ಲಮ್ಮ ಅಂತಂದೆ. ಅದಕ್ಕೆ ನಿಮ್ಮನ್ನು ಕರೀಲಿಲ್ಲ ಅಂದರೆ ನೀವು ತಿಳ್ಕೊಳ್ಬೇಕಾಗಿತ್ತು, ಆ ದಿವ್ಯ ದೃಷ್ಟಿ ನನಗಿಲ್ಲ ಅಂದೆ. ಮತ್ತು ನಿಮಗೆ ಹೇಗೆ ಗೊತ್ತಾಯ್ತು ಅಂದೆ. ಏನಿಲ್ಲ ನೋಡಿ, ಅವರು ಈ ತುದಿಯಿಂದ ಆ ತುದಿವರೆಗೂ ಅಂತ ಒಂದು ಬಾರುದ್ದ ತೋರಿಸ್ಬಿಟ್ಟು ಒಡವೆಗಳನ್ನು ಇಟ್ಟಿದ್ರಂತೆ, ಬಂಗಾರದ್ದು ವಜ್ರದ್ದು ಎಲ್ಲ. ಅಷ್ಟೆಲ್ಲ ಯಾವ ಬ್ರಾಹ್ಮಣಿಗಿರುತ್ತೆ? ಅಷ್ಟೆಲ್ಲ ಶ್ರೀಮಂತಿಕೆ ಇರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಮದುವೆಗೆ ನಮ್ಮ ಯಜಮಾನ್ರು ಹೋಗಿದ್ದಂತೆ, ಯಾರ ಮುಖದಲ್ಲೂ ಬ್ರಾಹ್ಮಣ ಕಳೆ ಕಾಣಿಸ್ಲಿಲ್ವಂತೆ. ಇನ್ಯಾವ ಜನ ಆಗಿರೋದಕ್ಕೆ ಸಾಧ್ಯ? ಇಂಥ ಲಿಟ್ಮಸ್ ಟೆಸ್ಟ್ಗಳು. ಅಂದರೆ ಈ ಸೂಕ್ಷ್ಮಂಗಿತಜ್ಞತೆ ಯಾವ ಮಟ್ಟಕ್ಕೆ ಬಂದುಬಿಟ್ಟಿರುತ್ತೆ. ಸಖಿ ಸುನಂದೆ ಹಾಗೆ ಮಾಡ್ತಾಳೆ, ತಿಳ್ಕೊಳ್ತಾಳೆ ಇಲ್ಲಿ ಮನಸ್ಸು ನೆಟ್ಟಿದೆ ಅಂತ. ಅದಕ್ಕೆ ಇವನ ವಂಶಾವಳಿಯನ್ನೇ ಕೀರ್ತನೆ ಮಾಡೋಕ್ಕೆ ತೊಡಗ್ತಾಳೆ. ಇಕ್ಷ್ವಾಕು ವಂಶ ಕಕುದಂ ದೃಪಾಣಾಂ ಕಕುತ್ಸ್ಥ ಇತ್ಯಾಹಿತಲಕ್ಷಣೋಭೂತ್ ಕಾಕುತ್ಸ್ಥ ಶಬ್ದಂ ಯತ ಉನ್ನತಿಚ್ಛಾ ಶ್ಲಾಘ್ಯಂ ದದತ್ಯುತ್ತರ ಕೋಸಲೇಂದ್ರ. ಇಕ್ಷ್ವಾಕು ವಂಶ ಅಂತ. ಇಕ್ಷ್ವಾಕು ವಂಶ ಪ್ರಸಿದ್ಧವಾದದ್ದು. ಮನುವಿನ ಮಗ ವೈವಸ್ವತನ ಅವನಿದ್ದಾನಲ್ಲ, ಅವನಿಂದ ಬೆಳವಣಿಗೆ ಆದಂಥದ್ದು ಸೂರ್ಯನ ಮಗ ವೈವಸ್ವತಮನು. ಆ ವೈವಸ್ವತನೇ ತನ್ನ ಮನಸ್ಸಿನಿಂದ ನಿರ್ಮಿಸಿದ ಅಯೋಧ್ಯೆ. ಆ ವೈವಸ್ವತಮನುವಿನ ಮಗ ಇಕ್ಷ್ವಾಕು. ಇಕ್ಷ್ವಾಕು ಮಹಾರಾಜ ಎಷ್ಟು ತೇಜಸ್ವಿ ಅಂದರೆ, ದೇವಾಸುರ ಸಂಗ್ರಾಮದಲ್ಲಿ ಅವನು ಅಸುರ ವೈರಿಯಾಗಿ ಸುರಪಕ್ಷಪಾತಿಯಾಗಿ ಹೋರಾಡುವಾಗ ಇಂದ್ರ ಇವನಿಗೆ ಒಂದು ದೊಡ್ಡ ಗೂಳಿಯಾಗಿ ವಾಹನಕ್ಕೆ ಏರ್ಪಾಟಾದ. ಆ ಗೂಳಿಯ ಡುಬ್ಬವನ್ನು ಇವನು ಏರಿ ಕೂತ ಕಕುದಿ ಸ್ಥಃ ಇತಿ ಕಾಕುತ್ಸ್ಥಃ ಅಂತ ಅದರ ಹಿಳಿಲಿನ ಮೇಲೆ ಕೂತ ಕಾರಣವಾಗಿ ಇವನಿಗೆ ಆ ಹೆಸರು ಬಂತು. ಅಂದರೆ ಇಂದ್ರನೇ ಯಾರಿಗೆ ವಾಹನವಾಗಬಲ್ಲ ಅಂಥ ವಂಶ. ಮಿಕ್ಕವ್ರನ್ನ ಭೂಮಿ ಇಂದ್ರ,
ಇನ್ನೊಬ್ಬ ಇಂದ್ರ ಅಂತ ಕರೆಯೋದು ಗೌರವ ಆಗುತ್ತೆ. ಇವರನ್ನು ಇಂದ್ರ ಅಂತ ಕರೆದ್ರೆ ಅವಮಾನ ಆಗುತ್ತೆ. ಯಾಕೆಂದರೆ ಇಂದ್ರನನ್ನು ಮೆಟ್ಟಿ ಕೂತಂಥವರು ಇವರು. ಉತ್ತರ ಕೋಸಲ ಅನ್ನುವಂಥ ಪ್ರಾಂತ ಯಾವುದುಂಟು ಅಂದರೆ ಈ ಹೊತ್ತಿನ ನಾವು ಈ ಉತ್ಕಲ, ಒಡಿಸ್ಸಾ ಮತ್ತು ಛತ್ತೀಸ್ಗಢದಿಂದ ಮೇಲಣ ಮತ್ತು ಬಿಹಾರದ ಕೆಳಗಣ ಭಾಗ, ಆ ಪ್ರಾಂತವನ್ನು ಆಳ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಮಹೇಂದ್ರ ಮಾಸ್ಥಾಯ ಮಹೋಕ್ಷರೂಪಂ ಯಸ್ಸಂಯತಿ ಪ್ರಾಪ್ತ ಪಿನಾಕಿ ಲೀಲ ಚಕಾರ ಬಾಣೈರಸುರಾಂಗನಾನಾಂ ಗಂಡಸ್ಥಲಿ ಪ್ರೋಚಿತಪತ್ರಲೇಖಾ. ಇವನು ಅಂಥ ವೃಷಭರೂಪ ತಾಳಿದ ಇಂದ್ರನ ಮೇಲೆ ಕೂತು ಮತ್ತೊಬ್ಬ ಮಹೇಶ್ವರನಂತೆ ರಾರಾಜಿಸಿದ. ಎಲ್ಲ ಅಸುರ ಸ್ತ್ರೀಯರ ಕೆನ್ನೆಯ ಮೇಲಿದ್ದ ಚಿತ್ತಾರದ ಮಕರಿಕಾಪತ್ರ ಭಂಗ, ಮುತ್ತರಿ ಇಟ್ಟುಕೊಳ್ಳೋದು ಅಂತಾರಲ್ಲ, ಅದನ್ನೆಲ್ಲವನ್ನು ಅವರ ಕಣ್ಣೀರಿನಿಂದ ಒರೆಸಿ ಹಾಕಿಸಿಬಿಟ್ಟ. ಐರಾವತ ಸ್ಫಾಲನ ವಿಶ್ಲತಂ ಯಃ ಸಂಘಟ್ಟಯನ್ನಂಗದ ಮಂಗದೇನ ಉಪೇಯುಷ ಸ್ವಾಮಪಿ ಮೂರ್ತಿಮಗ್ರ್ಯಾಂ ಅರ್ಧಾಸನಂ ಗೋತ್ರಭಿದೋದಿತಷ್ಠೌ. ಮತ್ತು ಆ ಇಕ್ಷ್ವಾಕು ಮಹಾರಾಜ ಇಂದ್ರನ ಅರ್ಧ ಸಿಂಹಾಸನವನ್ನೇ ಆಕ್ರಮಿಸಿಕೊಂಡು ಕುಳಿತ. ಆಗ ಐರಾವತವನ್ನು ತಟ್ಟಿ 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 ಸಡಿಲಾದ ಹಾರ ಕೆಯೂರ ಬಂಧ ಉಳ್ಳಂಥ ಇಂದ್ರನ ತೋಳಬಂದಿಯ ಜೊತೆಗೆ ಇವನ ತೋಳಬಂದಿ ಉಜ್ಜಿಕೊಂಡು ಅದಕ್ಕೆ ಪರಸ್ಪರ ಸಂಘಟನೆ ಮಾಡುವಂತೆಷ್ಟು ಒತ್ತುಕಟ್ಟಾಗಿ ಚೇರ್ ಮೇಲೆ ಕೂತಿದ್ರು. ತೆಲುಗಿನಲ್ಲಿ ಎಡಮುಖಂ ಪೆಡಮುಖಂಗ ಅನ್ನುವಂತಾರಲ್ಲ, ಒಬ್ಬರು ಈಸ್ಟು ಇನ್ನೊಬ್ಬರು ವೆಸ್ಟ್ ಅಂತ ವಿರುದ್ಧವಾಗಿ ಕೂತ್ಕೊಳ್ಳದೆ ಪರಸ್ಪರ ಹತ್ತಿರದಲ್ಲಿ ಮೈಗೆ ಮೈ ಅಂಟಿಸಿಕೊಂಡು ಕೂತ್ಕೊಳ್ಳುವ ಸ್ನೇಹ ಇತ್ತು ಇಂದ್ರನ ಜೊತೆಗೆ ಅಂತನ್ನುವ ಸೂಕ್ಷ್ಮತೆಯನ್ನು ಹೇಳ್ತಾ ಇದ್ದಾನೆ. ಜಾತಃ ಕುಲೇ ತಸ್ಯ ಕಿಲೋರು ಕೀರ್ತಿ ಕುಲಪ್ರದೀಪೋ ನೃಪತಿರ್ದಿಲೀಪ ಅತಿಷ್ಠದೇಕೋನ ಶತಕ್ರತುತ್ವೇ ಶಕ್ರಾಭ್ಯಸೂಯ ವಿನಿವೃತ್ತಯೇಯ. ಆ ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದಂಥ ಮಹಾರಾಜ ಲೋಕಪ್ರದೀಪನಾದವನು, ಕುಲಪ್ರದೀಪನಾದವನು ದಿಲೀಪ. ಅವನು 99 ಯಾಗಗಳನ್ನು ಮಾಡಿದ. 100ನೇ ಯಾಗವನ್ನು ಇಂದ್ರನೇ ಅಡ್ಡಿಪಡಿಸಿದ. ಆದರೂ ಯಾಗ ಫಲವನ್ನಂತೂ ಕೊಟ್ಟು ಹೋಗಬೇಕಾಯಿತು. ಅಂಥವನು ಇವನ ಅಜ್ಜ. ಇನ್ನು ಇವನ ತಂದೆ ಯಸ್ಮಿನ್ ಮಹಿಂ ಶಾಸತಿ ವಾಣಿನೀನಾಂ ನಿದ್ರಾಂ ವಿಹಾರಾರ್ಧಪತೆ ಗತಾನಾಂ ವಾತೋಪಿ ನಾಸ್ರಂ ಸೈದಂ ಶುಕಾನಿ ಕೋಲಂಬ ಯೇದಾಹರಣಾಯ ಹಸ್ತಂ. ದಿಲೀಪನ ರಾಜ್ಯಭಾರ ಹೇಗಿತ್ತು ಅಂತ ಕವಿ ವರ್ಣಿಸ್ತಾನೆ. ಯಾವ ದಿಲೀಪ ರಾಜ್ಯವನ್ನು ಆಳ್ತಾ ಇದ್ದಾಗ ನರ್ತಕಿಯರು, ವಾರಾಂಗನೆಯರು ತಮ್ಮ ಪ್ರಿಯರನ್ನು ಯಾವುದೋ ಒಂದು ನಗರದ ಉದ್ಯಾನದಲ್ಲಿಯೋ ಮತ್ತೆಲ್ಲಿಯೋ ಭೇಟಿ ಮಾಡೋದಕ್ಕೆ ಅಂತ ಬಂದು ಅವರು ಬರದೆ ಇವರು ಕಾದುಕೊಂಡು ಅಲ್ಲಿಯೇ ಮಲಗಿದಾಗ ಅವರು ಉತ್ತರೀಯವನ್ನು ಗಾಳಿ ಕೂಡ ಸೆಳೆಯಲಾಗದಷ್ಟು ಉಗ್ರವಾದ ಶಾಸನ ಇತ್ತು ಅಂತ. ಅಂದರೆ ಒಬ್ಬ ಬೆಲೆವೆಣ್ಣು ಕೂಡ ತನ್ನಿಚ್ಛೆಯಂತಲ್ಲದೆ ಅನಿಚ್ಛೆಯಿಂದ ಮತ್ತೊಬ್ಬನ ಕೈವಾಡಕ್ಕೆ ತುತ್ತಾಗುವಂತೆ ಇರಲಿಲ್ಲ. ಗಾಳಿ ಕೂಡ ಒಬ್ಬ ಬೆಲೆವೆಣ್ಣಿನ ಸೆರಗನ್ನು ಜಾರಿಸುವಂತೆ ಇರಲಿಲ್ಲ. ಆ ಮಟ್ಟದಲ್ಲಿ ಮೊರಾಲಿಟಿ ಇತ್ತು ಅಂತ. ಅದ್ಭುತವಾದ ಉತ್ಪ್ರೇಕ್ಷಿತವಾದ ಕಲ್ಪನೆ ಇಲ್ಲಿದೆ. ಗಾಂಧೀಜಿ ಹೇಳಿದ್ದಾರೆ, ಎಂದು ನನ್ನ ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ಅರ್ಧರಾತ್ರದಲ್ಲಿ ಭಯವಿಲ್ಲದೆ ಓಡಾಡ್ತಾಳೋ ಅಂದು ಮಾತ್ರವೇ ನಾನು ಸ್ವಾತಂತ್ರ್ಯ ಬಂದಿದೆ ಅಂತ ಭಾವಿಸ್ತೀನಿ ಅಂತ. ದಿಲೀಪನ ರಾಜ್ಯ ಅಂತ ಅನ್ನಬೇಕು, ರಾಮನ ಮುತ್ತಾತನ ರಾಜ್ಯ ಅಂತ. ಪುತ್ರೋ ರಘುಸ್ತಸ್ಯ ಪದಂ ಪ್ರಶಸ್ತಿ ಮಹಾಕ್ರತೋರ್ವಿಶ್ವಜಿತ ಪ್ರಯೋಕ್ತ ಚತುರ್ದಿಗಾವರ್ಜಿತ ಸಂಭೃತಾಂಯೋ ಮೃತ್ಪಾತ್ರ ಶೇಷಾಂ ಅಕರೋದ್ವಿಭೂತಿಂ. ಅಂಥ ದಿಲೀಪನ ತಪೋಬಲ ಪ್ರಭೂತನಾದಂತಹ ಪ್ರಸೂತನಾದ ಮಗ ರಘು, ಅವನು ದೊಡ್ಡ ಯಾಗ ವಿಶ್ವಜಿತ್ತನ್ನು ಮಾಡಿ 4 ದಿಕ್ಕುಗಳಿಂದಲೂ ಸಂಪಾದಿಸಿ ತಂದದ್ದೆಲ್ಲವನ್ನೂ ಕೊಟ್ಟು ಮಣ್ಣಿನ ಪಾತ್ರೆ ಮಾತ್ರ ಉಳಿಸಿಕೊಂಡ ಅಂಥ ಮಹಾನುಭಾವ ಇವನ ತಂದೆ. ಆರೂಢ ಮದ್ರೀನ್ ಉದಧೀನ್ ವಿತೀರ್ಣಂ ಭುಜಂಗಮಾನಾಂ ವಸತಿಂ ಪ್ರವಿಷ್ಟಂ ಊರ್ಧ್ವಂ ಗತಂ ಯಸ್ಯ ನ ಚಾನುಬಂಧಿ ಯಶಃ ಪರಿಚ್ಛೇತ್ತುಮಿಯತ್ತಯಾಲಂ. ಇವನ ಕೀರ್ತಿ ಬೆಟ್ಟಗಳನ್ನು ಹತ್ತಿದೆ, ಝರಿಗಳನ್ನು ದಾಟಿದೆ, ಪಾತಾಳವನ್ನು ಹೊಕ್ಕಿದೆ, ಸ್ವರ್ಗವನ್ನು ಸೇರಿದೆ. ಏನಂತ ಹೇಳೋಣ, ಇವನ ಕೀರ್ತಿ ವ್ಯಾಪ್ತಿ ಇಂತಿಷ್ಟು ಅಂತ ನಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದೆ ಈ ಕೀರ್ತಿಯನ್ನು ಕೊಂಡಾಡೋದಕ್ಕೆ ಒಂದು ರಾಜಚಾಟು ಪ್ರಕಾರವೇ ಸಂಸ್ಕೃತ ಸಾಹಿತ್ಯದಲ್ಲಿ ಬೆಳೆದು ಬಂದುಬಿಡ್ತು. ಎಲ್ಲರೂ ರಾಜರ ಕೀರ್ತಿಗಳನ್ನು ಬಗೆ ಬಗೆಯಲ್ಲಿ ವರ್ಣಿಸೋದಕ್ಕೆ ಶುರು ಮಾಡಿದ್ರು. ಶ್ರೀಹರ್ಷನ ನೈಷಧೀಯ ಚರಿತ್ರದಲ್ಲಂತೂ ವಿಚಿತ್ರವಾದ ರೀತಿಯಲ್ಲಿ ಬರುತ್ತೆ. ಯಾವುದೋ ಒಬ್ಬ ರಾಜನ ಕೀರ್ತಿಯನ್ನು ವರ್ಣಿಸುವಾಗ ಕೀರ್ತಿಯನ್ನು ವರ್ಣಿಸಲ್ಲ, ಅಪಕೀರ್ತಿಯನ್ನು ವರ್ಣಿಸ್ತಾನೆ. ಅಸ್ಯ ಕ್ಷೋಣಿಪತೆ ಪರಾರ್ಧಪರಯ ಲಕ್ಷೀಕೃತ ಸಂಖ್ಯೆಯ ಅಂತ. ಈ ರಾಜನ ಅಪಕೀರ್ತಿಯನ್ನು ವರ್ಣಿಸಬೇಕಾದರೆ ಅನಂತಕ್ಕಿಂತ ಹೆಚ್ಚಿನ ಸಂಖ್ಯೆ ಬೇಕು ಅಂತ. ಎನಿ ನಂಬರ್ ಬಿಯಾಂಡ್ ಇನ್ಫಿನಿಟಿ ಈಸ್ ರಿಡಂಡೆಂಟ್. ಹಾಗಾಗಿ ಇಲ್ಲ, ಇವನಿಗೆ ಅಪಕೀರ್ತಿ ಇಲ್ಲ. ಇವನ ಅಪಕೀರ್ತಿಯನ್ನು
ಹುಟ್ಟು ಮೂಕರು ಬಂಜೆಯ ಮಕ್ಕಳು ಆದಂತಹ ಗಾಯಕರು ಹೆಣ್ಣಾಮೆಯ ಹಾಲಿನಿಂದ ಆವೃತವಾದ 8ನೆಯ ದ್ವೀಪದ ಮೇಲೆ ಕೂತು ಅಷ್ಟಮ ಸ್ವರದಲ್ಲಿ ಹಾಡ್ತಾ ಇದ್ದಾರೆ. ಬಂಜೆಗೆ ಮಕ್ಕಳಿರೋಲ್ಲ, ಹುಟ್ಟು ಮೂಗರ ಹಾಡೋಲ್ಲ, ಆಮೆ ಹಾಲು ಕೊಡೋಲ್ಲ, 8ನೆಯ ದ್ವೀಪ ಇಲ್ಲ, 8ನೇ ಸ್ವರ ಇಲ್ಲ, ಹಾಗಾಗಿ ಇವನಿಗೆ ಅಪಕೀರ್ತಿಯೂ ಇಲ್ಲ. ಇದು ಅಲ್ಲಿಂದ ತಿಳಿಯಬೇಕಾದದ್ದು. ಅದೆಲ್ಲ ಗೊತ್ತಾಗುತ್ತೋ ಇಲ್ವೋ, ಈ ಪದ್ಯ ಬರೆದಂಥ ಶ್ರೀಹರ್ಷ ಮಾತ್ರ ಮಹಾ ಬುದ್ಧಿವಂತನಾದ ಕವಿ ಅಂತ ಗೊತ್ತಾಗುತ್ತಷ್ಟೆ. ಆದರೆ ಬುದ್ಧಿವಂತಿಕೆ ರಸವಂತಿಕೆ ಅಲ್ಲ ಅನ್ನೋದು ಮತ್ತೂ ಚೆನ್ನಾಗಿ ಗೊತ್ತಾಗುತ್ತೆ. ಅಸೌ ಕುಮಾರಸ್ತಮಜೋನುಜಾತಃ ತ್ರಿವಿಷ್ಟಪಸ್ಯೇವ ಪತಿಂ ಜಯಂತಃ ಗುರ್ವೀಂ ಧುರಂ ಯೋ ಭುವನಸ್ಯ ಪಿತ್ರ ಧುರ್ಯೇಣ ದಮ್ಯಸ್ತದೃಶಂ ಬಿಭರ್ತಿ. ಇನ್ನು ಆ ಮಹಾರಾಜನ ಮಗ ಇವನು, ಇಂದ್ರನ ಮಗ ಜಯಂತನಂತೆ ತಂದೆಯಿಂದ ಭೂಭಾರವನ್ನು ಚೆನ್ನಾಗಿ ಯಶಸ್ವಿಯಾಗಿ ಭರಿಸಲಿಕ್ಕೆ ಸಿದ್ಧ ಇರತಕ್ಕಂಥವನು. ಕುಲೇನ ಕಾಂತ್ಯ ವಯಸಾ ನವೇನ ಗುಣಶ್ಚ ತೈಸ್ತೈರ್ವಿನಯ ಪ್ರಧಾನೈ ತ್ವಮಾತ್ಮನಸ್ತುಲ್ಯಮಮುಂ ವೃಣೀಶ್ವ ರತ್ನಂ ಸಮಾಗಚ್ಚತು ಕಾಂಚನೇನ. ಕುಲದಿಂದ, ಕಾಂತಿಯಿಂದ, ವಯಸ್ಸಿನಿಂದ, ಹೊಸ ಹೊಸ ಗುಣಗಳಿಂದ, ಆಯಾಯ ವಿಷಯಗಳಿಂದ ನಿನಗೆ ತುಂಬ ಅನುರೂಪನಾದಂಥವನು ಇವನನ್ನು ವರಿಸು. ಅಮುಂ ವೃಣೀಶ್ವ. ಆಗ ರತ್ನಂ ಸಮಾಗಚ್ಚತು ಕಾಂಚನೇನ. ಬಂಗಾರದ ಜೊತೆಗೆ ರತ್ನಕ್ಕೆ ಹೊಂದಿಕೆಯಾದಂತೆ, ಬಂಗಾರದ ಚೌಕಟ್ಟಿನಲ್ಲಿ ಘಟಿತವಾದ ರತ್ನಮಣಿಯಂತೆ ನೀನು ಶೋಭಿಸ್ತೀಯ. ಆಗ ತತಸ್ಸು ನಂದ ವಚನಾವಸಾನೆ ಲಜ್ಜಾಂ ತನು ಕೃತ್ಯ ನರೇಂದ್ರ ಕನ್ಯಾ ದೃಷ್ಟ್ಯಾ ಪ್ರಸಾದಾಮಲಯ ಕುಮಾರಂ ಪ್ರತ್ಯಗ್ರಹೀತ್ ಸಂವರ್ಣಸ್ರಜೇವ. ತನ್ನ ಕಣ್ಣೋಟದಿಂದಲೇ ಅವನನ್ನು ತನ್ನ ಕೈಯಲ್ಲಿರುವ ಹಾರವನ್ನು ಎತ್ತಿಕೊಂಡಂತೆ ಸೆಳ್ಕೊಂಡು ಬಿಟ್ಲಂತೆ. ಅವಳ ಮಾತು ಮುಗೀತಾ ಇದ್ದಂತೆ ಅವಳು ನಾಚಿಕೊಂಡ್ಳು, ಹಾರವನ್ನು ಎತ್ತಿಕೊಂಡ್ಳು, ಇಂದೀವರ ಮಾಲೆಗಳ ಹಾಗೆ ಕಾಣುವ ಕಣ್ಣೋಟವನ್ನು ಕೂಡ ಸೆಳೆಕೊಂಡ್ಳು. ಅವನ ಮೇಲೆ ಒಂದು ಜಲಕ್ಕೆ ಹಾಯಿಸಿ ನಾಚಿ ತಲೆ ತಗ್ಗಿಸಿದಳು. ಸಾಯೂನಿ ತಸ್ಮಿನ್ ಅಭಿಲಾಷ ಬಂಧಂ ಶಶಾಕಶಾಲಿ ನತಯಾ ನ ವಕ್ತುಂ ರೋಮಾಂಚ ಲಕ್ಷ್ಯೇಣ ಸ ಗಾತ್ರಯಷ್ಟಿಂ ಭಿತ್ವಾ ನಿರಾಕ್ರಾಮದರ ಲಕೇಶ್ಯಾಹ. ಅವನು ನನಗಿಷ್ಟ, ಇನ್ನು ಮಾಲೆ ಹಾಕ್ತೀನಿ, ನೀನು ಮುಂದೆ ಬಾಯಿ ಒಣಗಿಸ್ಕೋಬೇಡ ಅಂತ ಹೇಳೋದಕ್ಕೆ ಇವಳಿಗೆ ಸಂಕೋಚವಾಯಿತಂತೆ. ಆದರೆ ಇವಳ ಬೈಕಿಯನ್ನು ಮೈಯೆಲ್ಲ ಬಾಯಾಗಿ ಮೈಯೆಲ್ಲ ನಾಲಿಗೆಯಾಗಿ ಹೇಳುವಂತೆ ರೋಮಾಂಚವೇ ತೋರಿಸಿಬಿಡ್ತು ಅಂತ. ಸಾತ್ವಿಕ ವಿಕಾರಗಳಾಯಿತು. ಸ್ತಂಭ, ಸ್ವೇದ, ರೋಮಾಂಚ, ವೈವರ್ಣ್ಯ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯಾಗಿ ರೋಮಾಂಚವೇ ಮೈಯ ನಾಲಿಗೆಗಳಂತೆ ಆಯಿತು. ತಥಾಗತ ಯಾಂ ಪರಿಹಾಸಪೂರ್ವಂ ಸಖ್ಯಾಂ ಸಖಿ ವೇತ್ರ ಬೃದಾ ಬಭಾಷೆ ಆರ್ಯೇ ವ್ರಜಾಮೋನ್ಯತ ಇತ್ಯಥೈನಾಂ ವಧೂರಸೂಯ ಕುಟಿಲಂ ದದರ್ಶ. ಇಲ್ಲಿ ನೋಡಿ ತಮಾಷೆ. ಈಗ ಗೊತ್ತಾಯಿತು ಇವಳಿಗೆ ಇಲ್ಲಿ ಮನಸ್ಸು ಲಗ್ನವಾಗಿದೆ, ಇನ್ನು ಮುಂದೆ ಹೋಗಬೇಕಾಗಿಲ್ಲ, ಅಂತೂ ನಮ್ಮ ರಾಜಕುಮಾರಿಗೆ ಸ್ವಯಂವರ ಆಯಿತು ಅಂತ. ಆದರೂ ಪರಿಹಾಸಪೂರ್ವಕವಾಗಿ ಆರ್ಯೆ ವ್ರಜಾಮಹ, ಆರ್ಯೆ ಮುಂದೆ ಹೋಗೋಣ ಅಂತಂದ್ಲಂತೆ. ಅವಳು ಗತಿ ಏನು ಪಾಪ, ಇಲ್ಲೇ ಇರೋಣವೆ ಅಂತ ಹೇಳೋಷ್ಟು ಧೈರ್ಯ ಇಲ್ಲ, ನಾಚಿಕೆ. ಹಾಗೆ ಮುಂದೆ ಹೋಗೋಕ್ಕೆ ಆಗೋದೇ ಇಲ್ಲ. ಸುಮ್ಮನೆ ಅಸೂಯಾ ಕುಟಿಲಂ ದದರ್ಶ. ಒಮ್ಮೆ ಮುನಿಸಿನಿಂದ ಕೆರಳಿ ಹುಸಿ ಮುನಸನ್ನು ಮಾಡಿಕೊಂಡು ಕಣ್ಣನ್ನು ಝಲಕಿಸಿ ನೋಡಿದಳಂತೆ, ಅಷ್ಟೇ. ಅವಳಿಗೆ ಗೊತ್ತಾಯಿತು ಮುಂದೆ ಏನಾಯಿತು ಅಂತ ಕವಿ ಹೇಳಲ್ಲ. ಸಾಚೂರ್ಣ ಗೌರಂ ರಘುನಂದನಸ್ಯ ಧಾತ್ರೀ ಕರಾಭ್ಯಾಂ ಕರಭೋಪಮೋರು ಆಸಂಜಯಾಮಾಸ ಯಥಾ ಪ್ರದೇಶಂ ಕಂಠೇ ಗುಣಂ ಮೂರ್ತಮಿವಾನುರಾಗಂ. ಆಗ ಇವಳು ತನ್ನ ಕೈಯಲ್ಲಿರತಕ್ಕಂಥ ಮಧುಕ ಮಾಲೆಯನ್ನು ಮಂಗಲ ಚೂರ್ಣಗಳಿಂದ ಪರಿಶೀಲಿತವಾದಂಥದ್ದು, ಅಕ್ಷತೆ, ಲಾಜ ಇತ್ಯಾದಿಗಳಿಂದ ಅಲಂಕೃತವಾದದ್ದು, ಪರಿಮಳ ದ್ರವ್ಯಗಳಿಂದ ತೀಡಲ್ಪಟ್ಟಂಥದ್ದು. ಆ ಒಂದು ಮಾಲೆಯನ್ನು ರಘುನಂದನನಾದ ಅಜನ ಕೊರಳಿನಲ್ಲಿ ಇವಳು ಹಾಕದಲಂತೆ. ಹೇಗೆ ಹಾಕಿದಳು ಅಂದರೆ ತನ್ನ ಅನುರಾಗವನ್ನೇ ಅವನ ಕೊರಳಿಗೆ ಬಳಸಿದಂತೆ ಇತ್ತು ಅಂತ. ಮೂರ್ತಮಿವ ಅನುರಾಗಂ, ಅನುರಾಗದ ಮಾಲಿಕೆಯನ್ನೇ ನೇಯ್ದು ಹಾಕಿದಂತೆ ಕಾಣಿಸ್ತು. ತಯಾಸ್ರಜ ಮಂಗಲ ಪುಷ್ಪಮಯ್ಯ ವಿಶಾಲ ವಕ್ಷಸ್ಥಲಲಂಬಯಾ ಸಹ ಅಮಂಸ್ಥ ಕಂಠಾರ್ಪಿತ ಬಾಹುಪಾಶಾಂ ವಿದರ್ಭ ರಾಜ ವರಜಾಂ ವರೇಣ್ಯ. ಈ ಮಂಗಳಮಯವಾದ ಮಧುಕ ಪುಷ್ಪ ಮಾಲಿಕೆಯನ್ನು ತನ್ನ ವಿಶಾಲವಾದ ವಕ್ಷಸ್ಥಲಕ್ಕೆ ದೃಢಮೂಲವಾದಂಥ ಕೊರಳಿಗೆ ಹಾಕಿದ ತಕ್ಷಣ ಇವನು ಅದು ಹಾರವಲ್ಲ, ಅವಳ ತೋಳೆ ಹಾರವೇ ಬಿದ್ದುಬಿಟ್ಟಿದೆ ಅಂತ ಅವನು ಭಾವಿಸಿಕೊಂಡನಂತೆ. ಆಮೇಲೆ ಸಮಾಪ್ತಿ ಪದ್ಯಗಳಲ್ಲಿ ಸರ್ಗಾಂತದಲ್ಲಿ ಒಂದು ಮಾಲಿನಿಯನ್ನು ಮತ್ತು ಇನ್ನೊಂದು ಪುಷ್ಪಿತಾಗ್ರವನ್ನು ಕವಿ ಬರಿತಾನೆ. ಶಶಿನ ಮುಪಗತೇಯಂ ಕೌಮುದೀ ಮೇಘಮುಕ್ತಂ ಜಲನಿಧಿ ಅನುರೂಪಂ ಜನ್ನು ಕನ್ಯಾವತೀರ್ಣ ಇತಿ ಸಮಗುಣಯೋಗ ಪ್ರೀತಯಸ್ತತ್ರ ಪೌರಾಹ ಶ್ರವಣಕಟು ನೃಪಾಣಾಂ ಏಕವಾಕ್ಯಂ ವಿವವೃಹು. ಆಹಾ, ಇನ್ನು ಮೇಘಮುಕ್ತವಾದ
ಈ ಚಂದ್ರ ಬೆಳದಿಂಗಳಿನ ಜೊತೆಗೆ ಕೂಡಿಕೊಂಡಿದ್ದಾನೆ. ಸಮುದ್ರವನ್ನು ಸಾಕ್ಷಾತ್ತಾಗಿ ತ್ರಿಪಥಗಿಯಾದ ಗಂಗೆ ಸೇರಿದ್ದಾಳೆ. ಯೋಗ್ಯ ಗುಣಿಯಾದ ಯೋಗ್ಯ ಗುಣವಂತನಾದ ರಾಜಕುಮಾರನ ಜೊತೆ ನಮ್ಮ ರಾಜಕುಮಾರಿ ಸೇರಿದ್ದಾಳೆ ಅಂತ ಏಕಕಾಲದಲ್ಲಿ ಇವರಿಬ್ಬರಿಗೂ ಆ ಜನಗಳಿಗೂ ಸಂತೋಷವಾಗುವ, ಅಲ್ಲಿದ್ದ ರಾಜಕುಮಾರರಿಗೆ ಕನ್ಯಾಕಾಂಕ್ಷಿಗಳಿಗೆಲ್ಲ ಶ್ರವಣ ಕಟುವಾಗುವ ಮಾತನ್ನು ಹೇಳಿದ್ರು ಅಂತ. ಒಂದೇ ಮಾತು ಇಬ್ಬರಿಗೆ ಎರಡು ಥರ ಕೇಳಿಸ್ತು ಅಂತ. ಆಮೇಲೆ ಮುಗಿಸ್ತಾನೆ, ಪ್ರಮುದಿತ ವರಪಕ್ಷ ಮೇಕತಸ್ತತ್ ಕ್ಷಿತಿಪತಿ ಮಂಡಲ ಮನ್ಯತೋ ವಿತಾನಂ ಉಷಸಿ ಸರ ಇವ ಪ್ರಫುಲ್ಲ ಪದ್ಮಂ ಕುಮುದವನ ಪ್ರತಿಪನ್ನ ನಿದ್ರಮಾಸೀತ್. ಅಲ್ಲಿ ವಧೂ ಪಕ್ಷದಲ್ಲಿ ವರನ ಪಕ್ಷದಲ್ಲಿ ಹರ್ಷ ಅಂದರೆ ಹರ್ಷ, ಎಲ್ಲರ ಮುಖಗಳು ಅರಳಿದ ತಾವರೆಗಳಂತೆ ತೋರಿದುವಂತೆ. ಇನ್ನು ಉಳಿದ ರಾಜರುಗಳ ಮುಖ ಎಲ್ಲ ಕೂಡ ನೈದಿಲೆಗಳ ಹಾಗೆ ಆಗ್ಬಿಟ್ವು. ಮುಂಜಾನೆಯ ಕಮಲಗಳ ಹಾಗೆ ಇವರ ಮುಖ ಅರಳಿದ್ವು, ಮುಂಜಾನೆಯ ನೈದಿಲೆಗಳ ಹಾಗೆ ಇವರ ಮುಖ ಮುಚ್ಚಿಕೊಂಡವು. ಇಡೀ ಸಭಾಸ್ಥಳ ಅದು ಒಂದು ಸರೋವರದಂತೆ ತೋರಿತು. ಬೆಳಗೇನಾಗಬೇಕು ಅದಾದಂತೆ ಇತ್ತು. ಅರೆ ಯಾರಿಗೆ ಬೆಳಗೋ ಯಾರಿಗೆ ರಾತ್ರಿಯೋ ಅದು ತಾನೇ ತಾನಾಗಿ ಗೋಚರವಾಗುವಂಥದ್ದು. ಹೀಗೆ ರತ್ನಂ ಸಮಾಗಚ್ಚತು ಕಾಂಚನೇನ ಅನ್ನುವಂಥ ರೀತಿಯಿಂದ 6ನೇ ಸರ್ಗ ಮುಗಿಸಿದ್ದಾನೆ. ಕಾವ್ಯದೃಷ್ಟಿಯಿಂದ ಈ ಸರ್ಗ ಅಪ್ರತಿಮವಲ್ಲ, ಅಲಂಕಾರಗಳ ಭವ್ಯೋದಾರ ಕಲ್ಪನೆಯಿಂದ ಅತಿಶಯವಲ್ಲ. ಆದರೆ ಇತಿವೃತ್ತದಲ್ಲಿ ನಾವೀನ್ಯ ಉಂಟು. ಒಂದು ಸ್ವಯಂವರವನ್ನು ಕಲ್ಪಿಸಿದ, ಸ್ವಯಂವರದಲ್ಲಿ ಪ್ರತಿಯೊಬ್ಬ ರಾಜರುಗಳನ್ನು ನಾಮಪುರಸ್ಸರವಾಗಿ ಪರಿಚಯ, ಅವರ ಪರಾಕ್ರಮದ ಪರಿಚಯ, ಅವರ ವಿದ್ಯಾವಯೋ ರೂಪಾತಿಶಯದ ಪರಿಚಯ, ಮತ್ತು ಅವರನ್ನು ಕೈ ಹಿಡಿದರೆ ಇವಳಿಗಾಗುವ ಅನುಕೂಲದ ಪರಿಚಯ, ಈ ಮೂಲಕ ಆ ಪ್ರಾಂತದ ವಿಶೇಷಗಳ ಪರಿಚಯ, ಕಡೆಗೆ ಅವಳ ರಿಯಾಕ್ಷನ್ನು, ಅದನ್ನು ಸಖಿ ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾಳೆ, ಇಷ್ಟಿಷ್ಟನ್ನು ಕ್ರಮ ತಪ್ಪದಂತೆ ಮಾಡಿಕೊಂಡು ಬಂದು ಒಂದು ಹೊಸ ವಿನ್ಯಾಸವನ್ನು ಹಾಕಿಕೊಟ್ಟ. ಇದು ಮುಂದೆ ಪಂಚಮಹಾಕಾವ್ಯಗಳಲ್ಲಿ 5ನೇದನ್ನು ಬರೆದಂಥ ನೈಷಧಕಾರ ಶ್ರೀಹರ್ಷ ತನ್ನ ನೈಷಧೀ ಚರಿತದಲ್ಲೂ ಚತು ತಪ್ಪದಂತೆ ಅನುಸರಿಸ್ದ. ಒಂದಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ತಾನಷ್ಟೇ, ಇನ್ನೇನು ಇಲ್ಲ. ಇವನು ಒಂದು ಸರ್ಗದಲ್ಲಿ ಬರೆದ್ರೆ ಅವ್ನು 4 ಸರ್ಗದಲ್ಲಿ ಬರೀತಾನೆ. ಇಲ್ಲಿ ಸುನಂದೆ ಬಂದರೆ ಅಲ್ಲಿ ಸರಸ್ವತಿಯೇ ಬಂದುಬಿಡ್ತಾಳೆ. ರಾಜರುಗಳ ಚರ್ಯೆಯನ್ನು ಗುಣಗಳನ್ನು ಹೇಳೋದಕ್ಕೆ ಅಷ್ಟಿಷ್ಟು ಜನ ಸಾಕಾಗೋದಿಲ್ವಲ್ಲ, ಸಾಕ್ಷಾತ್ ವಾಗ್ದೇವತೆಯೇ ಬರಬೇಕು. ಮತ್ತು ಇವಳು ಕೆಲವು ಸರ್ತಿ ತಮಾಷೆ ಮಾಡೋದಕ್ಕೆ, ನೀನು ಬಾಯಿ ನೋಯಿಸ್ಕೊಂಡೆ ಸಾಕು, ನನಗೆ ಈ ವರ್ಣಿಂದ ಏನು ಪ್ರಯೋಜನ, ತಗೋ ಪಾನ್ ಬೇಡ, ಜರದ ಆಗದು ಮುಗಿದುಬಿಡು ಅಂತೆಲ್ಲ ಹಿಂಗೆ ಕೊಡುವುದು. ಈ ಥರದ ಗಮ್ಮತ್ತುಗಳನ್ನು ಬೇಕಾದಷ್ಟು ಮಾಡ್ತಾನೆ ಶ್ರೀಹರ್ಷ. ಆದರೆ ಅಷ್ಟಕ್ಕೂ ಕೂಡ ಕಾಳಿದಾಸರದ ಮೂಲ ಮಾತ್ರಕ್ಕೆ ಈ ಇಂದುಮತಿ ಸ್ವಯಂವರದ 80 ಪದ್ಯಗಳಲ್ಲಿ ಹತ್ರ 60 ಪದ್ಯಗಳನ್ನು ಮಕ್ಕಿ ಕಂದ ಪದ್ಯಗಳಿಗೆ ವೃತ್ತಗಳಿಗೆ ನಮ್ಮ ಕವಿಚಕ್ರವರ್ತಿ ಅಂತ ಹೆಸರಾದ ಪಂಪನಿಗೂ ವಯಸ್ಸಿನಿಂದ ಹಿರಿಯನಾಗಿದ್ದ ಪೊನ್ನ ಬಳಸಿಕೊಂಡು ಮುನ್ನುಳ್ಳ ಸಕ್ಕದದ ಕಾಳಿದಾಸಂಗಂ ನಾಲ್ಮಡಿ ಅಂತ ಜಂಬ ಹೊಡ್ಕೊಂಡ. ಅಂದರೆ ಏನನ್ನಬೇಕು, ಈ ರೀತಿಯಾಗಿ ನಾವು ಕಾಳಿದಾಸನ ಪ್ರಭಾವವನ್ನು ಅನೇಕ ಕಾವ್ಯಗಳಲ್ಲಿ ಕಾಣ್ತೀವಿ. ಮುಂದೆ ಸಮಯ ಬಂದಾಗ ಮುಂದಿನ ಕಂತನ್ನು ನೋಡೋಣ. ನಮಸ್ಕಾರ.